ಅಪ್ರಾಕ್ಸಿಮೇಟ್ಲಿ ಭಾರತದಲ್ಲಿ 60-70 ಮಿಲಿಯನ್ ಜನ ಕಾಮನ್ ಮೆಂಟಲ್ ಹೆಲ್ತ್ ಇಶ್ಯೂಸ್ ಅಥವಾ ಡಿಸಾರ್ಡರ್ಸ್ನಿಂದ ಬಳಲ್ತಾ ಇದ್ದಾರೆ. ಲೈಕ್ ಸೊ ನಮ್ಮಲ್ಲಿ 3 ಥರ ಸಮಸ್ಯೆಗಳಿರುತ್ತೆ. ಒಂದು ಆದಿದೈವಿಕ, ಆದಿಭೌತಿಕ, ಆಮೇಲೆ ಆಧ್ಯಾತ್ಮಿಕ. ಆದಿದೈವಿಕ ಏನು ಅಂದರೆ ಪ್ರತಿಯೊಂದು ನಮ್ಮ ಕೈಯಲ್ಲಿ ಏನೂ ಇರೋದಿಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಅನ್ಸರ್ಟೈನ್ ಆ್ಯಂಡ್ ಅನ್ಪ್ರಿಡಿಕ್ಟಬಲ್ ಲೈಕ್ ಪ್ಯಾಂಡಮಿಕ್. ಇನ್ ಇಂಡಿಯಾ ನ್ಯಾಷನಲ್ ಮೆಂಟಲ್ ಹೆಲ್ತ್ ಸರ್ವೆ ಪ್ರಕಾರ 2016 1,00,000ಕ್ಕೂ ಕಮ್ಮಿ ಸುಸೈಡಲ್ ಕೇಸಸ್ ರಿಜಿಸ್ಟರ್ ಆಗಿದೆ. ಆ್ಯಂಡ್ NCRB ಅದ್ರ ಪ್ರಕಾರ 2017 2021 ಒಳಗಡೆ ಸಾಕಷ್ಟು ಕೇಸಸ್ ಅಂದರೆ ಮೋರ್ ದ್ಯಾನ್ 97 ಮಿಲಿಯನ್ ಕೇಸಸ್ ರಿಪೋರ್ಟ್ ಆಗದೆ ಇರೋದು ಇನ್ನೆಷ್ಟೋ ಗೊತ್ತಿಲ್ಲ. ರಿಪೋರ್ಟ್ ಆಗಿರೋದು ಇಷ್ಟು. ಸುಶ್ರುತ ಸಂಹಿತಾನಲ್ಲಿ ಅಮಾಂಗ್ 12 ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಆರ್ಟ್ ಥೆರಪಿ ಅನಸ್ಥೀಶಿಯಾ ಕೊಡೋ ಕಲರ್ಸ್ನ ಯೂಸ್ ಮಾಡ್ತಾ ಇದ್ರು. ವಾಟರ್ ಇನ್ ಎ ಕಂಟೈನರ್ ಆ್ಯಂಡ್ ಎನ್ ಆಬ್ಜೆಕ್ಟ್ ಇನ್ ಎ ಟಬ್. ಸೊ ಅಲ್ಲಿ ಎಲ್ಲರಿಗೂ ಕೊಟ್ಟಂಗೆ ಅವನಿಗೂ ಕೊಟ್ಟೆ. ಬಟ್ ದಟ್ ಶುಕ್ ಮಿ ಅಪ್. ಅವನೊಂದು ಬಾತ್ ಟಬ್ಬು ಫ್ಲೋಟಿಂಗ್ ಡೆಡ್ ಬಾಡಿ ಬರ್ತಿತ್ತು. ನನ್ನ ಮಗು ಸ್ಪೇಸ್ ಎಷ್ಟು ಯೂಸ್ ಮಾಡ್ತಾ ಇದೆ ಅಂದರೆ ಪೊಟೆನ್ಷಿಯಲ್ ಅವೇರ್ನೆಸ್ ಬಂದಿದೆಯಾ, ಕಲರ್ ಹೇಗೆ ಹಚ್ತಾ ಇದೆ, ಹಾರಿಜಾಂಟಲಿ ಉಜ್ತಾ ಇದೆಯಾ, ವರ್ಟಿಕಲಿ ಉಜ್ತಾ ಇದೆಯಾ. ಹಾರಿಜಾಂಟಲಿ ಹಚ್ಕೊಂಡು ಹೋದರೆ ಇಟ್ ನೀಡ್ಸ್ ಎಮೋಷನ್ ಕಂಪ್ಯಾಷನ್. ವರ್ಟಿಕಲಿ ಆದರೆ ದರ್ ಆರ್ ಲಾಟ್ ಆಫ್ ಕ್ವೆಶ್ಚನ್ಸ್ ಅನ್ಆನ್ಸರ್ಡ್. ಫರ್ದರ್ ಪ್ರೋಬಿಂಗ್ ಮಾಡಿದಾಗ ಅದೇ ಏಜ್ ಬಿಟ್ವೀನ್ ದಟ್ ಏಜ್ ಹ್ಯಾಸ್ ಅಂಡರ್ಗಾನ್ ಮೊಲೆಸ್ಟೇಷನ್, ಕಂಟಿನ್ಯೂಸ್ ಮೊಲೆಸ್ಟೇಷನ್ ಫಾರ್ 2.5 years. ಸೊ ಅದರಿಂದ ಮದುವೆ ಬಗ್ಗೆ, ಮೆನ್ ಕಮ್ಯುನಿಟಿ ಬಗ್ಗೆ ಒಂದು ಅವರ್ಷನ್ ಬಂದ್ಬಿಟ್ಟಿತ್ತು. ಸೊ ಇದರಲ್ಲಿ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಈ ಪೂರ್ತಿ ಕಾಸ್ಮಸ್ ಇನ್ಕ್ಲೂಡಿಂಗ್ ಯು, ಮೀ, ಎವ್ರಿಥಿಂಗ್ ಈಸ್ ಮೇಡ್ ಔಟ್ ಆಫ್ ಓನ್ಲಿ 5 patterns. You believe that? 5 patterns, okay. And 7 colors. Everything is a combination. ಸಾಕ್ಷಾತ್ ಶಿವ ಪಾರ್ವತಿಗೆ ಹೇಳಿರೋದು. ಅವಳು ಬಂದು ಹೇಳ್ತಾಳೆ, ಎಲ್ಲರೂ ಪ್ರೆಗ್ನೆನ್ಸಿ ದೇ ಆರ್ ಗೋಯಿಂಗ್ ಥ್ರೂ. ನನಗೆ ಪ್ರೆಗ್ನೆನ್ಸಿ ಇಲ್ಲದೆ ಮಕ್ಕಳಾಗೋಯ್ತು, ನಂಗೆ ಗೊತ್ತಿಲ್ಲ, ಭಾವನೆ ಗೊತ್ತಿಲ್ಲ, ನನಗೆ ಹೇಗೆ ಒಂದು ಮಗು ನನ್ನ ಹೊಟ್ಟೆನಲ್ಲಿ ಇರುತ್ತೆ ಅನ್ನೋದು ಗೊತ್ತಿಲ್ಲ. ಆವಾಗ ಶಿವ ಹೇಳ್ತಾನೆ ನವಮಾಸದ ಸ್ಟೋರಿ, ದಟ್ ಈಸ್ ಗರ್ಭಗೀತ. ಬಿಕಾಸ್ ದೆರ್ ಆರ್ 2 kinds ಆಫ್ ಎನರ್ಜಿ, ಲೂನಾರ್ ಎನರ್ಜಿ ಆ್ಯಂಡ್ ಸೋಲಾರ್ ಎನರ್ಜಿ. ಸೋಲಾರ್ ಎನರ್ಜಿ ತಂದೆಯಿಂದ ಬರುತ್ತೆ, ಲೂನಾರ್ ಎನರ್ಜಿ ತಾಯಿಯಿಂದ ಬರುತ್ತೆ. ಈ ಎರಡೂ ಬಂದಾಗ ಮಾತ್ರ ಮಗು ವಿಲ್ ಬಿ ಮೆಂಟಲಿ ಫಿಸಿಕಲಿ ಕೇಪಬಲ್ ಆಫ್ ಡೂಯಿಂಗ್, ಅಕ್ವೈರಿಂಗ್ ಕಾಂಪಿಟೆನ್ಸಿ, ಇಂಬೈಬಿಂಗ್ ಥಿಂಗ್ಸ್, ಇವೆಲ್ಲ ಈಸಿ ಆಗುತ್ತೆ. ಕಾಗ್ನಿಷನ್ ಇಸ್ ಬಿಟ್ವೀನ್ ಟ್ರಿಗರ್ ಆ್ಯಂಡ್ ರೆಸ್ಪಾನ್ಸ್. ದರ್ ಇಸ್ ಅ ಸ್ಪೇಸ್. ನಾವು ಉಸಿರು ತೊಗೊಳ್ತೀವಿ, ಉಸಿರು ಬಿಡ್ತೀವಿ, ಅದ್ರ ಮಧ್ಯೆ 1 second, ಫ್ರ್ಯಾಕ್ಷನ್ ಸೆಕೆಂಡ್ ಸ್ಪೇಸ್ ಇದೆಯಲ್ಲ, ಅದು ಕಾಗ್ನಿಷನ್. ಅಟ್ಲೀಸ್ಟ್ ಬೆಟರ್ ಲೇಟ್ ದ್ಯಾನ್ ನೆವರ್ ಅಂತ ರಿಯಲೈಸ್ ಮಾಡ್ಕೊಂಡಿದ್ದೀವಿ. ವೆನ್ ವಿ ನೀಡ್ ಹೆಲ್ಪ್, ಹೆಸಿಟೇಷನ್ ಪಡೆದೇ ಇರೋದು, ಐ ಥಿಂಕ್ ದಟ್ ಈಸ್ ದ ಫಸ್ಟ್ ಸ್ಟೆಪ್. ಹೆಸಿಟೇಟ್ ಮಾಡ್ದಿರಾ ಆಸ್ಕ್ ಫಾರ್ ಹೆಲ್ಪ್. ವಾಯ್ಸ್ ಆಫ್ ಬೆಂಗಳೂರು, ಸೌಜನ್ಯ. ಭಾರತ ಗ್ಲೋಬಲ್ ಬರ್ಡನ್ ಆಫ್ ಮೆಂಟಲ್ ಡಿಸಾರ್ಡರ್ಸ್ಗೆ ಒಂದು 15% ಕಾಂಟ್ರಿಬ್ಯೂಟ್ ಮಾಡುತ್ತೆ. ಅಪ್ರಾಕ್ಸಿಮೇಟ್ಲಿ ಭಾರತದಲ್ಲಿ 60-70 ಮಿಲಿಯನ್ ಜನ ಕಾಮನ್ ಮೆಂಟಲ್ ಹೆಲ್ತ್ ಇಶ್ಯೂಸ್ ಅಥವಾ ಡಿಸಾರ್ಡರ್ಸ್ನಿಂದ ಬಳಲ್ತಾ ಇದ್ದಾರೆ. ಲೈಕ್ ಡಿಪ್ರೆಷನ್, ಆಂಗ್ಸೈಟಿ, ಸಬ್ಸ್ಟೆನ್ಸ್ ಅಬ್ಯೂಸ್. ಸೊ ಭಾರತದಲ್ಲಿ ಮೆಂಟಲ್ ಹೆಲ್ತ್ನ ಬಗ್ಗೆ ಮಾತಾಡೋದು ಇವತ್ತಿಗೂ ಒಂದು ಸ್ಟಿಗ್ಮಾ ಆಗಿ ಉಳಿದಿದೆ ಅಂತ ನಿಮಗನ್ಸೋದಿಲ್ವಾ? ಸೊ ಆನ್ ಆನ್ ಆವ್ರೇಜ್ ಸೈಕ್ಯಾಟಿಸ್ಟ್ಸ್ ಅಂತ ತಗೊಂಡಾಗ, ಅಂದರೆ ರೇಷಿಯೋ ಆಫ್ ಪಾಪ್ಯುಲೇಷನ್ ವರ್ಸಸ್ ಸೈಕ್ಯಾಟಿಸ್ಟ್ಸ್ ಅಂತ ತಗೊಂಡಾಗ ಭಾರತದಲ್ಲಿ ಒನ್ ಆಫ್ ದ ಲೋಯೆಸ್ಟ್ ಆವ್ರೇಜ್ ಇದೆ. 1,00,000 ಜನರಿಗೆ 0.3 ಸೈಕ್ಯಾಟಿಸ್ಟ್ಸ್ ಇದ್ದಾರೆ ಭಾರತದಲ್ಲಿ. ಸೊ ಜೀವನದ ಜಂಜಾಟಗಳ ಮಧ್ಯೆ ನಾವು ಕಳೆದು ಹೋದಾಗ, ವೆನ್ ವಿ ಆರ್ ಫೀಲಿಂಗ್ ಲೋ, ಆಲ್ ದಟ್ ವಿ ನೀಡ್ ಇಸ್ ಹೋಪ್. ಡಾಕ್ಟರ್ ಆಶಾ ಹುಟ್ಟಿದ್ದು ಬೆಂಗಳೂರಲ್ಲಿ. ತಂದೆ ಶ್ರೀನಿವಾಸನ್ ಹಾಗೂ ತಾಯಿ ನಾಗರತ್ನ. 2 MS ಡಿಗ್ರೀಸ್ ಹಾಗೂ 3 ಡಾಕ್ಟರೇಟ್ಸ್ನ ಹೊಂದಿರೋ ಆಶಾರವರಿಗೆ ಸೈಕಾಲಜಿಯಲ್ಲಿ 13 ಡಿಪ್ಲೊಮಾ ಸರ್ಟಿಫಿಕೇಟ್ಸ್ ಇದೆ. ಇವರು ವೃತ್ತಿ ಜೀವನವನ್ನ ಪ್ರಾರಂಭ ಮಾಡಿದ್ದು ಆಸ್ ಅ ಸರ್ಟಿಫೈಡ್ ಕೌನ್ಸಿಲರ್ ಅಂಡರ್ಸ್ಟ್ಯಾಂಡಿಂಗ್ ಹ್ಯೂಮನ್ ಬಿಹೇವಿಯರ್. ಕ್ರಮೇಣ ವಿಷಯದ ಮೇಲಿನ ಉತ್ಸಾಹ ಮತ್ತು ಇವರಿಗಿದ್ದ ಆಸಕ್ತಿ ಇದರ ಸ್ಪೆಷಲೈಸೇಷನ್ನತ್ತ ಆಶಾರವರು ಗಮನ ಹರಿಸೋ ಹಾಗೆ ಮಾಡ್ತು. ಕಲೆ ನಮ್ಮ ಕಂಪ್ಯಾಷನೇಟ್ ಪಾರ್ಟ್ನರ್ ಅನ್ನುವ ಆಶಾರವರು ಸೆಂಟರ್ ಫಾರ್ ಲರ್ನಿಂಗ್ ಸೊಲ್ಯೂಷನ್ಸ್ ನ ಆರಂಭಿಸಿದಾಗ ಇದರಲ್ಲೇ ಫ್ಯೂಚರ್ನ ಕಂಡುಕೊಳ್ಳೋ ಕನಸು ಇವರಿಗೂ ಇವರ ಮನೆಯವರಿಗೂ ದೃಢವಾಯಿತು. ಸೆಪ್ಟೆಂಬರ್ 2007 ಆಶಾ ದ ಹೋಪ್ ಸಂಸ್ಥೆ ಅಧಿಕೃತವಾಗಿ ಪ್ರಾರಂಭವಾಗುತ್ತೆ ಆಸ್ ಅ ಸೆಂಟರ್ ಫಾರ್ ಕೌನ್ಸಿಲಿಂಗ್ ಅಂಡ್ ಥೆರಪಿ. ಆ ನಂತರ ಇವರ ಮೊದಲ ಪುಸ್ತಕ ಹೊರಬರುತ್ತೆ, ದ ಎಮೋಷನಲ್ ಫಸ್ಟ್ ಏಡ್. ಇದನ್ನ ಕಿರಣ್ ಬೇಡಿಯವರು ರಿಲೀಸ್ ಮಾಡಿದ್ದು ವಿಶೇಷ. ಅಲ್ಲಿಂದ ಆಶಾರವರಿಗೂ ಆರ್ಟ್ ಥೆರಪಿಯನ್ನ ಸ್ಪೆಷಲೈಸ್ಡ್ ಆಗಿ ಕಲಿಯೋದಕ್ಕೆ ಮೋಟಿವೇಶನ್ ಸಿಗತ್ತೆ. ಇವರ ಆರ್ಟ್ ಥೆರಪಿಗೆ ಈಗ 18ರ ಸಂಭ್ರಮ. ಆಶಾ ದ ಹೋಪ್ 16ಕ್ಕೂ ಹೆಚ್ಚು ದೇಶಗಳಲ್ಲಿ ಪ್ರೆಸೆನ್ಸ್, 3,000ಕ್ಕೂ ಹೆಚ್ಚಿನ ಸ್ಟೂಡೆಂಟ್ಸ್. ಇವರ ಮೋಟೋ ಪೀಸ್ ಅಂಡ್ ಸೆಲ್ಫ್ ಹಾರ್ಮನಿ ವಿತ್ ಅದರ್ಸ್.
ಇವರ ಡೆಡಿಕೇಶನ್ ಹಾಗೂ ಅಮೇಜಿಂಗ್ ಸರ್ವಿಸ್ಗೆ ಸಾಕಷ್ಟು ಅವಾರ್ಡ್ಸ್ ಅಂಡ್ ರೆಕಗ್ನಿಷನ್ಸ್ ಇವರನ್ನ ಅರಸಿ ಬಂದಿದೆ. ಅದರಲ್ಲಿ ಕೆಲವು ಲಿಮ್ಕಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್, ವಿದ್ಯಾ ವಿಶಾರದ ಅನ್ನೋ ಬಿರುದು, ಉತ್ತಮ ನಾಗರಿಕ ಸ್ಟೇಟ್ ಅವಾರ್ಡ್, 2019 ಬೆಸ್ಟ್ ಮೋಟಿವೇಶನಲ್ ಸ್ಪೀಕರ್ ಅವಾರ್ಡ್ ಫ್ರಮ್ ಕರ್ನಾಟಕ ಎಜುಕೇಷನ್ ಅವಾರ್ಡ್ಸ್, ಹೀಗೆ ಹಲವಾರು. ಡಾಕ್ಟರ್ ಆಶಾ ರವರ ಹಲವಾರು ಸ್ಪೆಷಲೈಸೇಷನ್ಸ್ಗಳ ಬಗ್ಗೆ ಅವರ ವೆಬ್ಸೈಟ್ನಲ್ಲಿ ಹೆಚ್ಚಿನ ಮಾಹಿತಿ ಸಿಗುತ್ತೆ. ashathehope.in ವಿಸಿಟ್ ಮಾಡಿ. ಅದರಲ್ಲಿ ಟಾಪ್ 3 ಆರ್ಟ್ ಥೆರಪಿ, ಗರ್ಭ ಸಂಸ್ಕಾರ ಹಾಗೂ ಚೈಲ್ಡ್ ಸೈಕಾಲಜಿ ಬಗ್ಗೆ ಇವರೊಂದಿಗೆ ಮಾತಾಡೋಣ. ಸೊ ಆಶಾ ದ ಹೋಪ್ ಸಂಸ್ಥೆಯ ಡಾಕ್ಟರ್ ಆಶಾ ಅವರನ್ನ ಶೋಗೆ ವೆಲ್ಕಮ್ ಮಾಡೋಣ. ಫೌಂಡರ್ ಆಫ್ ಆಶಾ ದ ಹೋಪ್, ಕೌನ್ಸಿಲ್ ಮೆಂಬರ್ ಆಫ್ ವರ್ಲ್ಡ್ ಫೆಡರೇಷನ್ ಆಫ್ ಮೆಂಟಲ್ ಹೆಲ್ತ್, ಎಜುಕೇಷನ್ ಸೈಂಟಿಸ್ಟ್, ಸೈಕಾಲಜಿಸ್ಟ್ ಹಾಗೂ ಆರ್ಟ್ ಥೆರಪಿಸ್ಟ್. ಡಾಕ್ಟರ್ ಆಶಾ ಅವರೇ ನಮಸ್ಕಾರ, ವೆಲ್ಕಮ್ ಟು ದ ಶೋ. ಡಾಕ್ಟರ್, ಏನಂದರೆ ನಮಗೆ ಚಿಕ್ಕ ವಯಸ್ಸಿಂದಲೂ ನಮ್ಮ ಫ್ಯಾಮಿಲಿಲಿ ಅಟ್ಲೀಸ್ಟ್ ಈ ಒಂದು ಟ್ಯಾಬು ಇರಲಿಲ್ಲ. ಅಂದರೆ ಸೋಷಿಯಲ್ ಸ್ಟಿಗ್ಮಾ ಆಫ್ ಏನು ಅನ್ಕೋತಾರೆ ಜನ ಸೈಕ್ಯಾಟ್ರಿಸ್ಟ್ ಹತ್ರ ಹೋದರೆ ಅಂತ ನಮ್ಮ ಮನೇಲಿ ಅಟ್ಲೀಸ್ಟ್ ಯಾವಾಗಲೂ ಅಂದ್ಕೊಂಡಿರಲಿಲ್ಲ. ಎಲ್ಲರ ಫ್ಯಾಮಿಲಿಲೂ ಪ್ರಾಬ್ಲಮ್ಸ್ ಇರೋ ಹಾಗೆ ನಮ್ಮ ಫ್ಯಾಮಿಲಿಲೂ ಇತ್ತು. ನಮ್ಮ ತಂದೆ ತಾಯಿ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗೋರು. ನಾವು 4 ಜನ ಹೋಗಿ ಮನಸ್ಸು ಬಿಚ್ಚಿ ಮಾತಾಡಿ, ಒಬ್ಬೊಬ್ಬರನ್ನೇ ಕರೆಯೋರು, ರೂಮ್ ಒಳಗೆ ಒಬ್ಬೊಬ್ಬರನ್ನ ಮಾತಾಡಿಸಿ ಆಚೆ ಕರೆಸಿ ಆಮೇಲೆ 4 ಜನರನ್ನ ಕೂರಿಸಿ ಮಾತಾಡ್ಸೋರು. ಸೊ ಇದು ನನ್ನ ಅರ್ಲಿಯೆಸ್ಟ್ ಮೆಮರಿ ಆಫ್ ಸೈಕ್ಯಾಟಿಸ್ಟ್ ಹೇಗೆ ಕೌನ್ಸಿಲಿಂಗ್ ಮಾಡ್ತಾರೆ ಅಂತ. ಓಕೆ, ಆ್ಯಂಡ್ ಐ ಮಸ್ಟ್ ಟೆಲ್ ಯು ದ್ಯಾಟ್ ನಿಜವಾಗ್ಲೂ ಜೀವನಕ್ಕೆ ಇದು ಹೆಲ್ಪ್ ಆಗಿದೆ ಫಾರ್ ಆರ್ ಬೆಟರ್ಮೆಂಟ್ ಅಂತ, ಫಾರ್ ಅ ಲಾಟ್ ಆಫ್ ಇಶ್ಯೂಸ್. ಈ ಥರದ್ದು ಅಂದರೆ ಇದು ಬರೀ ಮೆಂಟಲ್ ಹೆಲ್ತ್ ಇಶ್ಯೂಸ್ಗೆ ಅಂತ ಮಾತ್ರ ಹೇಳ್ತಿಲ್ಲ, ಫಾರ್ ಅ ಲಾಟ್ ಆಫ್ ಥಿಂಗ್ಸ್ ಇನ್ ಲೈಫ್. ಬಿಕಾಸ್ ನನಗೆ ಆಗ ನಾವೇನು ಹೋಗಿ ಕನ್ಸಲ್ಟ್ ಮಾಡ್ತಿದ್ವಿ ಸೈಕ್ಯಾಟಿಸ್ಟ್, ಅವರು ಅವಾಗ ಹೇಳಿದ ಮಾತು ನನಗೆ ಇವಾಗಲೂ ನೆನಪಿದೆ. ಸೌಜನ್ಯ, ಯಾವಾಗಲೂ ಜೀವನದಲ್ಲಿ ಒಂದನ್ನು ಅಚೀವ್ ಮಾಡಬೇಕು, ನಾನು ಅದು ಒಂದನ್ನೇ ಮಾಡಬೇಕು ಅಂತ ಅಂದ್ಕೊಂಡ್ರೆ ಜಸ್ಟ್ ಇನ್ ಕೇಸ್ ಅದು ಫೇಲ್ ಆದರೆ ಯು ಲೂಸ್ ಆಲ್ ದ ಹೋಪ್. ಇನ್ಸ್ಟೆಡ್ ಜೀವನಕ್ಕೆ 5 ಗುರಿಗಳನ್ನ ಇಟ್ಕೋ. ಸೊ 5ರಲ್ಲಿ ಒಂದಾದರೂ ಇಟ್ ವಿಲ್ ಹ್ಯಾಪನ್, ಆರ್ ಯು ನೆವರ್ ನೋ, ಒಂದಕ್ಕಿಂತ ಹೆಚ್ಚೇ ಆಗಬಹುದು ಅಂತ. ಸೊ ಈ ಥರ ಮೆಂಟಲ್ ಹೆಲ್ತ್ ಇಶ್ಯೂಸ್ ಇರೋರಿಗೆ ಮಾತ್ರನೇ ಸೈಕ್ಯಾಟ್ರಿಸ್ಟ್ ಅಥವಾ ಥೆರಪಿ ಬೇಕು ಅಂತಲ್ಲ, ಎಲ್ಲರಿಗೂ ಐ ಥಿಂಕ್ ಫಾರ್ ಆರ್ ಬೆಟರ್ಮೆಂಟ್ ಬೇಕಾಗತ್ತೆ. ನನ್ನ ಮೊದಲ ಕ್ವೆಶ್ಚನ್ ಇಸ್, ಸೈಕ್ಯಾಟ್ರಿಸ್ಟ್ನ ಮೆನ್ಷನ್ ಮಾಡಿದೆ ನಾನು, ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅ ಸೈಕ್ಯಾಟ್ರಿಸ್ಟ್ ಆ್ಯಂಡ್ ಅ ಥೆರಪಿಸ್ಟ್ ಲೈಕ್ ಯು? ಓಕೆ, ಸೈಕ್ಯಾಟ್ರಿಸ್ಟ್ ಅಂದರೆ ಯೂಶಲಿ ನಮ್ಗೆ ಏನೇ ಟ್ರಾನ್ಸ್ಫಾರ್ಮೇಷನ್ ಆಗಬೇಕಾದ್ರೂ ಈದರ್ ವಿ ಹ್ಯಾವ್ ಟು ಲುಕ್ ಫಾರ್ ಎಕ್ಸ್ಟರ್ನಲ್ ಥಿಂಗ್ಸ್. ಅಂದರೆ ಮೆಡಿಸಿನ್ ಆಗಿರ್ಬೋದು, ಆಮೇಲೆ ಹೈಡ್ರೋಥೆರಪಿ, ನೀರನ್ನು ಉಪಯೋಗಿಸೋ ರೀತಿ, ಆಮೇಲೆ ಸೋಲರೈಸ್ಡ್ ವಾಟರ್ ಅಂತ ಕರಿತೀವಿ, ಅಂದರೆ ಸೋಲಾರ್ ಎನರ್ಜಿನ ಯೂಸ್ ಮಾಡಿ ಹೀಲ್ ಮಾಡ್ಕೊಳ್ಳೋ ರೀತಿ. ಸೊ ಇದೆಲ್ಲ ಸೈಕ್ಯಾಟ್ರಿ ಅಂಡರ್ ಬರುತ್ತೆ. ಅಂದರೆ ಮೆಡಿಸಿನ್ಸ್ ಮೂಲಕ, ಮಾತುಕತೆ ಮೂಲಕ, ಆಮೇಲೆ ಅಬ್ಸರ್ವೇಷನ್ ಮೂಲಕ ಎಲ್ಲನೂ. ಬಟ್ ವೆನ್ ವಿ ಟಾಕ್ ಅಬೌಟ್ ಸೈಕಾಲಜಿಸ್ಟ್ ಅಂತ ತಗೊಂಡಾಗ ಇಂಟರ್ನಲ್ ಟ್ರಾವೆಲ್. ಸೊ ನಮ್ಮಲ್ಲಿ 3 ಥರ ಸಮಸ್ಯೆಗಳಿರುತ್ತೆ. ಒಂದು ಆದಿದೈವಿಕ, ಆದಿಭೌತಿಕ, ಆಮೇಲೆ ಆಧ್ಯಾತ್ಮಿಕ. ಆದಿದೈವಿಕ ಏನು ಅಂದರೆ ಪ್ರತಿಯೊಂದು ನಮ್ಮ ಕೈಯಲ್ಲಿ ಏನೂ ಇರೋದಿಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಅನ್ಸರ್ಟೈನ್ ಆ್ಯಂಡ್ ಅನ್ಪ್ರಿಡಿಕ್ಟಬಲ್ ಲೈಕ್ ಪ್ಯಾಂಡಮಿಕ್. ಓಕೆ, ಆದಿಭೌತಿಕ ಅಂತಂದರೆ ನಾವು ಮೆಟೀರಿಯಲಿಸ್ಟಿಕ್ ಅಸೋಸಿಯೇಷನ್ಸ್, ಅಂದರೆ ಫೇಲ್ಯೂರ್ಸ್ನ ಫೇಸ್ ಮಾಡೋ ರೀತಿ ಇರ್ಬೋದು, ಅಥವಾ ಏನಾದರೂ ಕಳೆದೋದಾಗ ಗ್ರೀಫ್ ಇರ್ಬೋದು, ಲಾಸ್ನ ಹೇಗೆ ರೆಸ್ಪಾಂಡ್ ಮಾಡ್ತೀನಿ, ಇದೆಲ್ಲನೂ ಬರೋದು ಆದಿಭೌತಿಕನಲ್ಲಿ. ಆಧ್ಯಾತ್ಮಿಕ ಅಂದರೆ ಕೆಲವು ತೊಂದರೆ ನನ್ನೊಳಗೆ ಇರುತ್ತೆ. ಸೊ ಇನ್ಸ್ಟೆಡ್ ಆಫ್ ಟ್ರಾವೆಲಿಂಗ್ ಎಕ್ಸ್ಟರ್ನಲಿ ಆ್ಯಂಡ್ ಸೀಕಿಂಗ್ ಹೆಲ್ಪ್, ಸಮ್ಟೈಮ್ಸ್ ವಿ ನೀಡ್ ಟು ಟ್ರಾವೆಲ್ ಇನ್ವರ್ಡ್ಸ್. ಸೊ ಅದಕ್ಕೆ ಸೈಕಾಲಜಿಸ್ಟ್ ಬೇಕು. ನನ್ನನ್ನು ನಾನು ಪ್ರಶ್ನೆ ಮಾಡ್ಕೊಳ್ಳೋದು, ನನ್ನ ಇಂಟ್ರೋಸ್ಪೆಕ್ಷನ್ನು, ನನ್ನ ಪಾಸ್ಟಲ್ಲಿ ಇದ್ದಿದ್ದು ವಾಯ್ಡು ಇವತ್ತಿನ ಜೀವನದಲ್ಲಿ ರಿಫ್ಲೆಕ್ಟ್ ಆಗ್ತಿರ್ಬೋದು. ನನಗೆ ತಾಯಿ ಪ್ರೀತಿ ಸಿಕ್ಕಿಲ್ಲ, ಸೊ ಅದು ಇವಾಗಿನ ನನ್ನ ಅಡಲ್ಟ್ ರಿಲೇಷನ್ಶಿಪ್ ಮೇಲೆ ಪರಿಣಾಮ ಬೀರುತ್ತೆ. ಅಂದರೆ ನಾನು ಹೆಂಡತಿಯಿಂದ ಸಾಕಷ್ಟು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಶುರು ಮಾಡ್ತೀನಿ. ಎಲ್ಲಿಂದ ಇದು ಬರ್ತಾ ಇದೆ ಈ ಬಿಹೇವಿಯರು? ಚೈಲ್ಡ್ಹುಡ್ ಟ್ರಾಮಾ. ದಟ್ ವಿಲ್ ಆಲ್ವೇಸ್ ರಿಫ್ಲೆಕ್ಟ್ ಇನ್ ಮೈ ಬಿಹೇವಿಯರ್. ಸೊ ಈ ಥರ ಸಮಸ್ಯೆಗಳಿಗೆ ಸೈಕಾಲಜಿಸ್ಟ್ ಹೆಲ್ಪ್ ಬೇಕು, ಬಿಕಾಸ್ ದೇ ಹೆಲ್ಪ್ ಅಸ್ ಟು ಟ್ರಾವೆಲ್ ಇನ್ವರ್ಡ್ಸ್. ಕರೆಕ್ಟ್. ಸೊ ದಿಸ್ ಇಸ್ ಪಾಸ್ನ ಹೀಲ್ ಮಾಡೋದಕ್ಕೆ ಹೌದು. ಆದರೆ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಆಗೋದು ಸೈಕ್ಯಾಟ್ರಿಯಿಂದ. ಅಂದರೆ ಏನಾಗುತ್ತೆ, ಡಿಪ್ರೆಷನ್ ಫಾರ್ ಎಕ್ಸಾಂಪಲ್. ಸೊ ಡಿಪ್ರೆಷನಲ್ಲಿ ವಿ ಕಾಲ್ ಇಟ್ ಆಸ್ ಕ್ಲಿನಿಕಲ್ ಕಂಡೀಷನ್ ಅಂತ. ಸೊ ಅದಕ್ಕೆ ಎಕ್ಸ್ಟರ್ನಲ್ ಸಪೋರ್ಟ್ ಬೇಕು. ಬಿಕಾಸ್ ಮನುಷ್ಯನಲ್ಲಿ ಶಕ್ತಿ ಇರಲ್ಲ, ಇಂಟ್ರೋಸ್ಪೆಕ್ಷನ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ರೀವಿಸಿಟ್ ಇಸ್ ಅ ಟ್ರೋಮಾ. ಸೊ ಅವ್ರನ್ನ ಪ್ರಶ್ನೆ ಕೇಳೋದಾಗ್ಲಿ, ಮಾತಾಡ್ಸೋದಾಗ್ಲಿ ಪ್ರತಿ ಸಲ ಮಾಡ್ತಿದ್ರೆ ಅವ್ರು ರೀವಿಸಿಟ್ ಮಾಡಿದಷ್ಟು ಟ್ರೋಮಾ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದೇ ನೀಡ್ ಎಕ್ಸ್ಟರ್ನಲ್ ಸಪೋರ್ಟ್. ಆಮೇಲೆ ಸೈಕಾಲಜಿಸ್ಟ್ ಸಪೋರ್ಟು ಬೇಕಾಗತ್ತೆ ಡ್ಯೂರಿಂಗ್ ದ ಥೆರಪೀಸ್ ವೆನ್ ದೇ ಫೀಲ್ ಗುಡ್ ಅಬೌಟ್ ದೆಮ್ ಸೆಲ್ಫ್ ಟು ರೇಸ್ ದರ್ ಸೆಲ್ಫ್ ಎಸ್ಟೀಮ್. ಇದಕ್ಕೆ ಸೈಕಾಲಜಿಸ್ಟ್ ಹೆಲ್ಪ್. ಇಟ್ ಈಸ್ ಅ ಟೀಮಿಂಗ್ ಅಪ್. ಸೊ ಅದೇ ಕೇಳಕ್ ಬಂದೆ, ನೀವಿಬ್ರು ಐ ಥಿಂಕ್ ಯು ಬೋತ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಎಸ್, ವೆರಿ ನೈಸ್.
ನೋಡಿ, ಮೆಂಟಲ್ ಹೆಲ್ತ್ ಇಸ್ ನಾಟ್ ಅ ಡೆಸ್ಟಿನೇಷನ್ ಬಟ್ ಇಟ್ಸ್ ಅ ಪ್ರಾಸೆಸ್. ನಿಮ್ಮ ಪ್ರೆಸೆನ್ಸ್ ಗ್ಲೋಬಲಿ 16 ದೇಶಗಳಲ್ಲಿದೆ. ಭಾರತವನ್ನು ಸೇರಿಸಿದ್ರೆ 17 ದೇಶಗಳಲ್ಲಿ ನಿಮ್ಮ ಸ್ಟೂಡೆಂಟ್ಸ್ ಇದ್ದಾರೆ ಹೂ ಹ್ಯಾವ್ ಬೆನಿಫಿಟೆಡ್ ಇಮೆನ್ಸ್ಲಿ ನಿಮ್ಮ ಥೆರಪಿಗಳಿಂದ. ಸೊ ಮೆಂಟಲ್ ಹೆಲ್ತ್ ಅಂತ ಬರ್ತಾ ಎಲ್ಲರಿಗೂ ಗೊತ್ತು ದಟ್ ಎಲ್ಲರೂ ಯಾವುದೋ ಒಂದು ರೀತಿಯ ಇಶ್ಯೂಸಿಂದ ಬಳಲ್ತಾ ಇದ್ದಾರೆ ಅಂತ, ಬಟ್ ವಿ ಡೋಂಟ್ ಹ್ಯಾವ್ ದಟ್ ಎಕ್ಸಾಕ್ಟ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಮೆಂಟಲ್ ಹೆಲ್ತ್ಗೆ ನೀವು ಒಂದಷ್ಟು ಸ್ಟ್ಯಾಟಿಸ್ಟಿಕ್ಸ್ಗಳನ್ನು ಕೊಡೋದಿದ್ರೆ ಡಾಕ್ಟರ್ ಆಶಾ ಅವರೇ, ಎಸ್ಪೆಷಲಿ ಇನ್ ಇಂಡಿಯಾ. ಓಕೆ, ಇನ್ ಇಂಡಿಯಾ ನ್ಯಾಷನಲ್ ಮೆಂಟಲ್ ಹೆಲ್ತ್ ಸರ್ವೆ ಪ್ರಕಾರ 2016 1 ಲಕ್ಷಕ್ಕೂ ಕಮ್ಮಿ ಸುಸೈಡಲ್ ಕೇಸಸ್ ರಿಜಿಸ್ಟರ್ ಆಗಿದೆ. ಆ್ಯಂಡ್ NCRB ಅದ್ರ ಪ್ರಕಾರ 2017 2021 ಒಳಗಡೆ ಸಾಕಷ್ಟು ಕೇಸಸ್, ಅಂದರೆ ಮೋರ್ ದ್ಯಾನ್ 97 ಮಿಲಿಯನ್ ಕೇಸಸ್ ರಿಪೋರ್ಟ್ ಆಗದೆ ಇರೋದು ಇನ್ನೆಷ್ಟೋ ಗೊತ್ತಿಲ್ಲ, ರಿಪೋರ್ಟ್ ಆಗಿರೋದು ಇಷ್ಟು. ಆ್ಯಂಡ್ ಇದರಲ್ಲಿ ಇನ್ನೊಂದು ಸಮಸ್ಯೆ ಏನು ಅಂದರೆ 60% ವಿಮೆನ್ ಆ್ಯಂಡ್ ಚಿಲ್ಡ್ರನ್. ಆಮೇಲೆ 80% ಅಷ್ಟು ನಮಗೆ ಟ್ರೀಟ್ಮೆಂಟ್ ಗ್ಯಾಪ್ ಇದೆ. ವೆನ್ ಐ ಸೇ ಟ್ರೀಟ್ಮೆಂಟ್ ಗ್ಯಾಪ್, ಸಾಕಷ್ಟು ಜನ ಸ್ಟಿಗ್ಮಾ ಇರ್ತಾರೆ, ಅವರು ಟ್ರೀಟ್ಮೆಂಟ್ ತೊಗೊಳ್ಳೋದಿಲ್ಲ. ಆಮೇಲಿಂದ ಅವ್ರಿಗೆ ಗೊತ್ತಾಗಿರುತ್ತೆ ಸಮಸ್ಯೆ, ಬಟ್ ಯಾರ ಹತ್ರ ಹೇಳ್ಕೋಬೇಕು ಗೊತ್ತಿಲ್ಲ. ಬಿಕಾಸ್ ನಮ್ಮ ಫ್ಯಾಮಿಲಿ ಡೈನಾಮಿಕ್ಸು ಚೇಂಜ್ ಆಗೋಯ್ತು. ಇವಾಗ ಜಾಯಿಂಟ್ ಫ್ಯಾಮಿಲಿಲಾದರೆ ಅಜ್ಜಿ ಇರೋರು, ತಾತ ಇರೋರು, ಚಿಕ್ಕಮ್ಮ ಯಾರೋ ಒಬ್ರು ಇರೋರು, ಮನೆಯಲ್ಲಿ ಅಟೆಂಡ್ ಮಾಡೋರು. ಇವಾಗ ನಮ್ಮ ಟ್ರಾನ್ಸ್ಫಾರ್ಮೇಷನ್ ಅಥವಾ ಎವಲ್ಯೂಷನ್ ನೀವೇನಾದರೂ ನ್ಯೂಕ್ಲಿಯರ್ ಫ್ಯಾಮಿಲಿ. ಸೊ ಇವಾಗ ಮಗು ಆಗಲಿ, ಒಂದು ಹೆಣ್ಮಗು ಆಗಲಿ, ಆಗ್ತಾನೆ ಮದುವೆ ಆಗಿರೋ ಹೆಣ್ಮಗು ಆಗಲಿ, ಏನೇ ಕಷ್ಟದಲ್ಲಿ ಇದ್ರೂ ಕೂಡ ನಾನು ಹೇಳ್ಕೊಬೋದಾ, ಏನಾಗುತ್ತೆ ನಾನು ಹೇಳ್ಕೊಂಡ್ರೆ. ಇವಾಗೆಲ್ಲ ಇಮ್ಯಾಜಿನೇಷನ್, ರಿಸಲ್ಟ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದು, ಎಲ್ಲ ಸಪ್ರೆಸ್ಡ್ ಎಮೋಷನ್ಸು. ಸೊ ಇದರ ಪರಿಣಾಮ ಓದಿನ ಮೇಲೂ ಬೀಳ್ಬೋದು, ಅವ್ರ ಪ್ರಗತಿ ಮೇಲೂ ಬೀಳ್ಬೋದು, ದೈನಂದಿನ ಒಂದು ಆ್ಯಕ್ಟಿವಿಟೀಸ್ ರೊಟೀನ್ ಮೇಲೂ ಬೀಳ್ಬೋದು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ವೆನ್ ವಿ ವರ್ಕ್ಡ್ ಫಾರ್ ಕರ್ನಾಟಕ ಸ್ಟೇಟ್ ರೆಸಿಡೆನ್ಷಿಯಲ್ ಬೋರ್ಡಲ್ಲಿ 857 ಸ್ಕೂಲ್ನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ವಿ ಪ್ಯಾಂಡಮಿಕ್ ಟೈಮಲ್ಲಿ. ಇದಿಷ್ಟೇ ನಂಗೆ ಗೊತ್ತಾಗಿದ್ದು. ಒಂದು, ಅವ್ರಿಗೆ ಎಲ್ಲಿ ಹೋಗಿ ಹೇಳಬೇಕು ಅಂತ ಗೊತ್ತಿಲ್ಲ. ಒಂದು, ಟ್ರಸ್ಟ್ ಇಶ್ಯೂಸ್. ಹೇಳಿದ್ರೆ ನೆಕ್ಸ್ಟ್ ಪರಿಣಾಮ ಈ ಟೀಚರ್ ಏನು ಹೇಳ್ಬಿಡ್ತಾರೋ, ನನ್ನನ್ನು ಕರಿಕಣಿಸ್ಬಿಟ್ರೆ, ಹಾಗೆಲ್ಲ ಇರುತ್ತೆ ಥಾಟ್ಸ್. ಆಮೇಲಿಂದ ಹೇಳೋದೊಂದು, ಹೇಳ್ಕೊಂಡ್ಮೇಲೊಂದು, ಆಮೇಲೆ ಹೇಳ್ಕೊಂಡು ಆದಮೇಲೆ ಅದೇ ತಲೆನಲ್ಲ ಆಂಗ್ಸೈಟಿ. ಓಕೆ, ಏನು ಈ ಟೀಚರ್ ಇಮೇಜ್ ಹೊಟ್ಟೋದ್ರೆ ನಾನು ಇದನ್ನು ಹೇಳ್ಬೋದಾ, ಆ ಥರ ಹಲವಾರು ಮಕ್ಕಳು. ನೀವು ಒಂದು 60 ಜನ ಒಂದು ಕ್ಲಾಸಲ್ಲಿದ್ದರೆ 30 ಮಕ್ಕಳಿಗೆ ಈ ತೊಂದರೆ ಇರುತ್ತೆ. ನಾನು ಹೇಳ್ಕೋಬೋದಾ ಬೇಡವಾ, ಆ ದ್ವಂದ್ವದಲ್ಲೇ ಇದ್ದು ಬಿಡ್ತಾರೆ. ಸೊ ಆವಾಗ ನಮ್ಮ ಸಪೋರ್ಟ್ ಬೇಕು. ವಿ ಗೇವ್ ಎಮೋಷ್ನಲ್ ಸಪೋರ್ಟ್ ಆ್ಯಂಡ್ ಸುಸೈಡಲ್ ರೇಟ್ ಅಪ್ ಟು 3% ಕಮ್ಮಿ ಮಾಡಿದ್ವಿ ನಾವು ಆ ಟೈಮಲ್ಲಿ. ಸೊ ನನ್ನ ಒಂದು ಏನು ಫ್ಯೂಚರ್ ವಿಷನ್ ಇರ್ಬೋದು, ಪ್ರತಿಯೊಂದು ಸ್ಕೂಲಲ್ಲೂ ಟೀಚರ್ಸ್ ಕೌನ್ಸಿಲರ್ ಆಗಬೇಕು. ಸೊ ದಟ್ ಈಸ್ ಲ್ಯಾಕಿಂಗ್. ಏನು ಮಾಡ್ತೀವಿ, ಏನೋ ಒಂದು ಪೇರೆಂಟ್ಸ್ ಬಂದು ಒಂದೇನೋ ಒಂದು ಹೇಳ್ಬೋದು, ಹೇಳಿದಾಗ ಟೀಚರ್ಸ್ ಅದನ್ನು ತೊಗೊಳ್ಳೋ ರೀತಿ, ಆವಾಗ ನಾನು ತಾಯಿ ಆಗಿಬಿಡ್ತೀನಿ. ಯಾಕೋ ಹಿಂಗೆ ಮಾಡಿದೆ, ಯಾಕೆ, ಯಾರು, ಏನು, ಮೋರ್ ದೆನ್ ಕನ್ಸರ್ನ್, ನನಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗಿಬಿಡುತ್ತೆ. ಸೊ ಈ ಪರ್ಟಿಕ್ಯುಲರ್ ಸ್ಕಿಲ್ನ ಪ್ರತಿಯೊಂದು ಟೀಚರ್ಸ್ವರೆಗೂ ತಿಳಿಸ್ಬೇಕು ಅನ್ನೋದು ನನ್ನ ಫ್ಯೂಚರ್ ವಿಷನ್. ಓಕೆ ಓಕೆ ಮ್ಯಾಮ್, ಇವಾಗ ನೋಡಿ, ಮಕ್ಕಳಲ್ಲಿನ ಹೆಲ್ತ್ ಇಶ್ಯೂಸ್, ಮೆಂಟಲ್ ಹೆಲ್ತ್ ಇಶ್ಯೂಸ್ ಬಗ್ಗೆ ಏನು ಮಾತಾಡಿದ್ರಿ, ಐ ಫೀಲ್ ತೀರಾ ಚಿಕ್ಕ ಮಕ್ಕಳಿಗೆ ಅದಿರಲ್ಲ. ಬಿಕಾಸ್ ಅವ್ರು ಟೀಚರ್ ಏನನ್ಕೋತಾರೆ, ಏನೋ ಭಯ ಇರಲ್ಲ, ಟೀಚರ್ನ ಫ್ರೆಂಡ್ ಥರನೇ ಟ್ರೀಟ್ ಮಾಡ್ತಾ ಎಲ್ಲ ಹೇಳ್ತಿರ್ತಾರೆ, ಮನೇಲೂ ಎಲ್ಲ ಹೇಳ್ತಿರ್ತಾರೆ. ಐ ಥಿಂಕ್ ಒಂದು ಏಜಲ್ಲಿ ದೇ ವಿಲ್ ಸ್ಟಾಪ್ ಡೂಯಿಂಗ್ ದಟ್. ವಿಚ್ ಇಸ್ ದಟ್ ಏಜ್ ಅಕಾರ್ಡಿಂಗ್ ಟು ಯು? ಲೈಕ್ ಆನ್ ಅನ್ ಆವ್ರೇಜ್ ಅಂತ ತಗೊಂಡ್ರೆ ಯಾವ ವಯಸ್ಸಿನ ಮೇಲೆ ನಾವು ಒಂದು ಮಗುವಿನ ಮೆಂಟಲ್ ಹೆಲ್ತ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಆಸ್ ಪೇರೆಂಟ್ಸ್ ಆಲ್ಸೋ? ಆಸ್ ಪೇರೆಂಟ್ಸ್ ಅಂತ ಕೇಳಿದ್ರೆ 5 ರಿಂದ 7 ವರ್ಷ. ಅದನ್ನು ನಾನು ಹೇಳ್ತೀನಿ, ಇಟ್ ಈಸ್ ಟ್ರಾನ್ಸ್ಫಾರ್ಮೇಷನ್, ಟ್ರೂ ಟ್ರಾನ್ಸ್ಫಾರ್ಮೇಷನ್ ಇನ್ ದ ಲೈಫ್ ಸೈಕಲ್. ಓಕೆ, ಇಲ್ಲಿ ಏನಾಗ್ತಾ ಇದೆ, ನಮ್ಮ ಮಕ್ಕಳಿಗೆ ಯಾಕೆ ಇಷ್ಟು ತೊಂದರೆ ಬರ್ತಾ ಇದೆ ಆ ಏಜಲ್ಲಿ ಅಂತಂದರೆ, ಹುಟ್ಟಿದಾಗ್ಲಿಂದ ಅವ್ರಿಗೆ ಐಡೆಂಟಿಟಿನ ನಾವು ಕೊಡಲ್ಲ. ಏನು, ನೀವು ಒಂದು ಗೈನಕಾಲಜಿಸ್ಟ್ ಹತ್ರ ಹೋಗ್ಬೋದು, ಅಥವಾ ಒಂದು ಪೀಡಿಯಾಟ್ರಿಸ್ಟ್, ಅಲ್ಲೆಲ್ಲ ಫಾರಿನ್ ಮಕ್ಕಳು ಫೋಟೋಸ್ ಇರುತ್ತೆ. ಅಲ್ಲಿಂದನೇ ಸೆಲ್ಫ್ ಎಸ್ಟೀಮ್ ಹೊಡಿತೀವಿ ನಾವು. ವಿ ಡೋಂಟ್ ಅಪ್ರಿಷಿಯೇಟ್ ದೇರ್ ಔಟ್ಲುಕ್, ವಿ ಡೋಂಟ್ ಅಪ್ರಿಷಿಯೇಟ್ ದೆಮ್, ದೇರ್ ಲ್ಯಾಂಗ್ವೇಜ್. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರಿನ್ ಲ್ಯಾಂಗ್ವೇಜಲ್ಲಿ ಕಲಿತಾರೆ ಮಕ್ಕಳು. ಇಟ್ಸ್ ನಾಟ್ ದೇರ್ ಮದರ್ ಟಂಗ್, which is close to their heart. And learning also happens superficially. And it is instructive learning. But ನರ್ಸರಿಲಿ ಏನಾಗುತ್ತೆ, ಆದಷ್ಟು ಇದನ್ನು ಇಂಡ್ಯೂಸ್ ಮಾಡೋಕ್ಕೆ ಹೋಗಲ್ಲ ನಾವು. ಬಟ್ ಈ 5 to 7 years ನಾನು ಪ್ರೀ ಸ್ಕೂಲಲ್ಲಿ ಆಟ ಆಡ್ಕೊಂಡಿರ್ತೀನಿ. ಇವತ್ತಿಗೂ ನಾವು ನೆನೆಸ್ಕೊಂಡ್ರೆ ನಮ್ಮ ಮೆಮೊರಿನಲ್ಲಿ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಯಾರೂ ಮರ್ತಿರಲ್ಲ. ಕರೆಕ್ಟ್. ಅದೇ ಫಸ್ಟ್ ಸ್ಟ್ಯಾಂಡರ್ಡ್ದು ಯಾವ ಪೋಯಮ್ ಓದಿದೆ ಅಂದರೆ ಯಾರಿಗೂ ನಮ್ಕ ಇರಲ್ಲ. ಸೊ ಇಲ್ಲಿ ಪ್ಲೆಜರ್ಫುಲ್ಲಾಗಿ ಓದೋದು ಪೇಯ್ನ್ಫುಲ್ ಲರ್ನಿಂಗ್ ಆಗಿ ಕನ್ವರ್ಟ್ ಆಗೋಗುತ್ತೆ ಇಮಿಡಿಯೇಟ್. ಅದು ನಾವು ಮಕ್ಕಳನ್ನ ಪ್ರಿಪೇರು ಮಾಡೋದಿಲ್ಲ ಆ ಟೈಮಲ್ಲಿ. ಸೊ ಆ ಪ್ರಿಪೇರ್ಡ್ನೆಸ್ ಇಲ್ದಿರೋದು ಒಂದು ಪಾಯಿಂಟ್ ಆದರೆ, ಇನ್ನೊಂದು ಪೇರೆಂಟ್ಸ್ಗೆ ಅವೇರ್ನೆಸ್ ಇಲ್ಲದೆ ಇರೋದು, ಮಗುನ ಪ್ರಿಪೇರ್ ಮಾಡದೇ ಇರೋದು.
ಸೊ ಟುಡೇ ಯು ಆರ್ ಗೋಯಿಂಗ್ ಟು ಅ ಪ್ರೀ ಸ್ಕೂಲ್ ವೇರ್ ಯು ಆರ್ ಪ್ಲೇಯಿಂಗ್ ಆ್ಯಂಡ್ ಕಂಪ್ಲೀಟ್ಲಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ. ನೆಕ್ಸ್ಟ್ ಡೇ ಟೈ ಹಾಕಿ ಎಲ್ಲ ಅಯರ್ನ್ಡ್ ಪ್ರೆಸ್ಡ್ ಕ್ಲಾದಿಂಗು, ಶೂಸು, ಬ್ಯಾಗು ಆ್ಯಂಡ್ 8 ಸಬ್ಜೆಕ್ಟು, 1000 ಮಾರ್ಕ್ಸ್. ಆ್ಯಂಡ್ ದ ಚೈಲ್ಡ್ ಇಸ್ ನಾಟ್ ಪ್ರಿಪೇರ್ಡ್. ಸೊ 5 to 7 ಇಯರ್ಸ್ ಇದೆಯಲ್ಲ, ಅಲ್ಲಿ ಮಕ್ಕಳಿಗೆ ಅಡಿಕ್ವೇಟ್ ನಂಬರ್ ಆಫ್ ವರ್ಡ್ಸ್ ಬರಲ್ಲ. ಏನಾಗ್ತಾ ಇದೆ ಅಂತ ಹೇಳ್ಕೊಳ್ಳೋಕೆ ಗೊತ್ತಿಲ್ಲ, ಭಾಷೆ ಗೊತ್ತಾಗ್ತಾ ಇಲ್ಲ. ಕನ್ನಡದಲ್ಲಿ ಹೇಳಬೇಕಾ, ಅಮ್ಮನ ಹತ್ರ ಹೇಳಬೇಕಾ, ಅಪ್ಪನ ಹತ್ರ ಹೇಳಬೇಕಾ. ಆ್ಯಂಡ್ ಮಕ್ಕಳು ಭಾಳ ಅಬ್ಸರ್ವೆಂಟ್ಸ್. ಕರೆಕ್ಟ್. ದೇ ಆರ್ ದಿ ಮೋಸ್ಟ್ ಎಂಪಥೆಟಿಕ್ ಪೀಪಲ್ ನನ್ನ ಪ್ರಕಾರ. ಎಂಪತಿನಲ್ಲಿ ಮಕ್ಕಳನ್ನ ಮೀರ್ಸೋಕ್ಕಾಗಲ್ಲ. ನಿಮ್ಮ ಒಂದು ಕಣ್ಣು ನೋಡಿ ಕಂಡಿಡ್ಕೊಂಡ್ಬಿಡ್ತಾರೆ, ಇದು ರೈಟ್ ಟೈಮ್ ಟು ಟಾಕ್ ಆರ್ ನಾಟ್. ಸೊ ಹೀಗಾಗಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಟೀಚರ್ ಹತ್ರ ಹೇಳಬೇಕಾ, ತಾಯಿ ಹತ್ರ ಹೇಳಬೇಕಾ, ತಂದೆ ಹತ್ರ ಹೇಳಬೇಕಾ. ಸೊ ಆ ಪರ್ಟಿಕ್ಯುಲರ್ ಏಜ್ ಇದೆಯಲ್ಲ 5 to 7, ದಟ್ ಈಸ್ ಸಮಥಿಂಗ್ ಪೇರೆಂಟ್ಸ್ ಹ್ಯಾವ್ ಟು ಬಿ ಅವೇರ್ ಆ್ಯಂಡ್ ಟೇಕ್ ಹೋಲ್ಡ್ ಆಫ್ ದಟ್ ಚಿಲ್ಡ್ರನ್, ಗಿವ್ ದಟ್ ವಾರ್ಮ್ತ್. ಮತ್ತು ಬೆಸ್ಟ್ ಪಾರ್ಟ್ ಇಸ್ ಕೆಲವೊಂದ್ಸಲ ಎಷ್ಟೋ ಮಕ್ಕಳಿಗೆ ನಾನು ಹೇಳೋದು, ಇವಾಗ ಈ ವಿಡಿಯೋ ನೋಡ್ತಿರೋರೆ, ತಂದೆ ತಾಯಂದ್ರೆ ನೋಡ್ತಿದ್ರೆ, ಟೀಚರ್ಸ್ ನೋಡ್ತಿದ್ರೆ, ಈ ಏಜ್ನ ಕ್ರಾಸ್ ಮಾಡಿಬಿಟ್ಟಿರಬಹುದು. ಮೇ ಬಿ ದೇ ವಾಂಟ್ ಟು ಕರೆಕ್ಟ್ ದೆಮ್ಸೆಲ್ಸ್, ಅಥವಾ ಫಾರ್ ದ ಬೆಟರ್ಮೆಂಟ್ ಆಫ್ ದ ಚೈಲ್ಡ್, ಫಾರ್ ಆರ್ ಬೆಟರ್ಮೆಂಟ್ ನಾವೇನೋ ಮಾಡೋಣ ಅಂತಿದ್ರೆ, ದ ಬೆಸ್ಟ್ ಪಾರ್ಟ್ ಇಸ್ ವಿತ್ ಥೆರಪಿ ಇಟ್ ಈಸ್ ಆಲ್ವೇಸ್ ಪಾಸಿಬಲ್. ಮ್ಯಾಮ್, ಆಸ್ ದೇ ಸೇ ಟಫ್ ಟೈಮ್ಸ್ ಡು ನಾಟ್ ಲಾಸ್ಟ್, ಟಫ್ ಪೀಪಲ್ ಡೂ ಅಂತ. ಕರೆಕ್ಟ್. ನಾವು ಮಕ್ಕಳನ್ನ ಟಫ್ ಸಿಚುಯೇಷನ್ಸ್ಗೆ ರೆಡಿ ಮಾಡಬೇಕು, ಹೌದು. ಬಟ್ ಕೆಲವೊಂದ್ಸಲ ನಾವು ರೆಡಿ ಮಾಡದೇ ಇದ್ರೂ ಸಿಚುಯೇಷನ್ಸೇ ನಮ್ಮನ್ನು ರೆಡಿ ಮಾಡುತ್ತೆ. ಟಫ್ ಸಿಚುಯೇಷನ್ಸ್ ಆ್ಯಕ್ಚುಲಿ ನಮ್ಮನ್ನು ರೆಡಿ ಮಾಡುತ್ತೆ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ಏಜ್, ಇರ್ರೆಸ್ಪೆಕ್ಟಿವ್ ಆಫ್ ಸಿಚುಯೇಷನ್, ಒಂದಷ್ಟು ಥೆರಪೀಸ್ ನಿಜವಾಗ್ಲೂ ವರ್ಕ್ ಆಗುತ್ತೆ. ಯಾಕಂದರೆ ಸಾವಿರಾರು ವರ್ಷಗಳಿಂದ ಈ ಥೆರಪಿ ಇದೆ, ನಡ್ಕೊಂಡು ಬಂದಿದೆ, ಯಶಸ್ವಿ ಆಗಿದೆ. ನಾವು ಈ ಇಂಟ್ರಾಕ್ಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಡಿಸ್ಕಸ್ ಮಾಡ್ತಿದ್ವಿ ಹೇಗೆ ಪುರಾಣಗಳಲ್ಲಿ ಎಲ್ಲ ಇದೆ. ಆ್ಯಂಡ್ ಹಿಸ್ಟ್ರಿ ಆಲ್ವೇಸ್ ರಿಪೀಟ್ಸ್ ಬಿಕಾಸ್ ವಿ ನೆವರ್ ಲರ್ನ್ ಫ್ರಮ್ ಹಿಸ್ಟ್ರಿ, ವಿ ನೆವರ್ ಲರ್ನ್ ಫ್ರಮ್ ಆರ್ ಪಾಸ್ಟ್ ಮಿಸ್ಟೇಕ್ಸ್ ಅಂತ. ಸೊ ಥೆರಪಿ ಅಂತ ತಗೊಂಡಾಗಲೂ ಸಾವಿರಾರು ವರ್ಷಗಳಿಂದ ಇರುವಂಥ ಒಂದು ಥೆರಪಿ, ಬಟ್ ಒಂದು ಫಾರ್ಮಲ್ ಪ್ರೋಗ್ರಾಮ್ ಆಗಿದ್ದಿದ್ದು 1940s ಆ್ಯಂಡ್ ದ್ಯಾಟ್ ಇಸ್ ಆರ್ಟ್ ಥೆರಪಿ. ಸೊ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ವಾಟ್ ಇಸ್ ಆರ್ಟ್ ಥೆರಪಿ ಅಂತ ನಮ್ಮ ವ್ಯೂವರ್ಸ್ಗೆ ಹೇಳೋದಿದ್ರೆ? ಓಕೆ, ಆರ್ಟ್ ಥೆರಪಿ ಅಂದರೆ ವಿಂಡೋ ಟು ಸಬ್ಕಾನ್ಷಿಯಸ್ ಅಂತ ಹೇಳ್ತೀವಿ. ಇಟ್ಸ್ ಅ ವಿಂಡೋ ಟು ಆರ್ ಸಬ್ಕಾನ್ಷಿಯಸ್. ಓಕೆ, ಎಸ್. ಸೊ ಏನು ಅಂತಂದರೆ, ಒಂದು ಸಿಂಪಲ್ ಡ್ರಾಯಿಂಗ್ ಇರ್ಬೋದು. ಒಂದು ಆರ್ಟ್ ಥೆರಪಿಸ್ಟ್ಗೆ ಅದು ಬರೀ ಡ್ರಾಯಿಂಗ್ ಥರ ಕಾಣೋದಿಲ್ಲ. ಒಂದು ಮನುಷ್ಯ ಎಮೋಷ್ನಲಿ ಏನು ಸಮಸ್ಯೆಗಳಿದೆ, ಏನಿದೆ, ಕಂಪ್ಲೀಟ್ ಇಟ್ ಬ್ಲೀಡ್ಸ್ ಆನ್ ದಿ ಪೇಪರ್. ಸೊ ಎಷ್ಟು ಪ್ರೆಷರ್ ಕೊಡ್ತಾರೆ ಪೇಪರ್ ಮೇಲೆ, ಯಾವ ಥರ ಕಲರ್ ಬಣ್ಣ ಚೂಸ್ ಮಾಡ್ತಾರೆ, ಹೇಗೆ ಹಚ್ತಾರೆ, ತನ್ನನ್ನು ತಾನು ಹೇಗೆ ಬಿಡಿಸ್ತಾರೆ, ಎಲ್ಲದ್ರ ಬಗ್ಗೆ ನಾವು ಅಬ್ಸರ್ವ್ ಮಾಡಿದಾಗ, ಆಮೇಲೆ ಇಂಟರ್ಪ್ರಿಟ್ ಮಾಡಿದಾಗ, ಮನುಷ್ಯನ ಸೆಲ್ಫ್ ಎಸ್ಟೀಮು, ಅವನ ಸಪೋರ್ಟ್ ಸಿಸ್ಟಮು, ಅವನು ಎಲ್ಲಿ ಟ್ರೋಮಾ ಇತ್ತು, ಯಾವ ಏಜಲ್ಲಿ ಟ್ರೋಮಾ ಇತ್ತು, ಆಮೇಲೆ ಆ ಟ್ರೋಮಾ ಎಷ್ಟು ಎಫೆಕ್ಟ್ ಆಗ್ತಾ ಇದೆ, ಶೆಲ್ಫ್ ಲೈಫ್ ಏನು, ಇದು ಪ್ರತಿಯೊಂದು ನಾವು ಅನಲೈಸ್ ಮಾಡ್ತೀವಿ. ಸೊ ಅನಲೈಸ್ ಮಾಡಿ ಪೇರೆಂಟ್ಸಿಗೆ ಹೆಲ್ಪ್ ಮಾಡ್ತೀವಿ, ಸೊ ಸಪೋರ್ಟ್ ಮಾಡ್ತೀವಿ. ದಿಸ್ ಇಸ್ ನಾಟ್ ದ ರೈಟ್ ವೇ ಟು ಪೇರೆಂಟ್ ದಿಸ್ ಚೈಲ್ಡ್. ಓಕೆ, ಸೊ ನಮ್ಮ ಪಂಚತಂತ್ರ ಅಂತ ತಗೊಂಡಾಗ ನಾವು ಸೊ ಅದನ್ನು ಜಸ್ಟ್ ಕಥೆಯಾಗಿ ನೋಡ್ತೀವಿ. ಬಟ್ ಆ್ಯಕ್ಚುಲಿ ಆರ್ಟ್ ಥೆರಪಿ ಅನ್ನೋದು 1940 ಈಸ್ ದ ನೋನ್ ಥಿಂಗ್. ಎಸ್, ರೈಟ್. ಇಟ್ ಸ್ಟಾರ್ಟೆಡ್ 600 BC ಇನ್ ಇಂಡಿಯಾ. ಸುಶ್ರುತ ಸಂಹಿತಾನಲ್ಲಿ ಅಮಾಂಗ್ 12 ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಆರ್ಟ್ ಥೆರಪಿ ಅನಸ್ಥೀಶಿಯಾ ಕೊಡೋ ಕಲರ್ಸ್ನ ಯೂಸ್ ಮಾಡ್ತಾ ಇದ್ರು. So this is something we need to re-educate our people. You know, it has gone under the carpet. So art therapy is equal to panchatantra ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. So when you read out stories, imagination happens. Imagination is the space. Any child of that matter gets hit. ಅದಕ್ಕೆ ನಾವು ತಾತ ಅಜ್ಜಿಗಳ ಕತೆ ಹೇಳ್ತಾ ಇದ್ರೆ ನಾವು ಆ ಸೀಕ್ವೆನ್ಸ್ ಎಲ್ಲ ನಮ್ಮ ಜೀವನದಲ್ಲಿ ಆಗೋ ಇನ್ಸಿಡೆಂಟ್ಸ್ ಬಂದಾಗ ಅದನ್ನ ಯೋಚನೆ ಮಾಡ್ತಾ ಇದ್ವಿ, ರಿಲೇಟ್ ಮಾಡ್ತಾ ಇದ್ವಿ. ಇವಾಗ ಮಕ್ಕಳಿಗೆ ಡೆಮಾನ್ಸ್ಟ್ರೇಷನ್ ಇಲ್ಲ, ರಿಲೇಟ್ ಮಾಡ್ಕೊಳ್ಳೋಕೆ ಗೊತ್ತಾಗ್ತಾ ಇಲ್ಲ, ಪ್ರೆಸೆಂಟೇಷನ್ ಗೊತ್ತಿಲ್ಲ. ಸೊ ಅವಾಗ ಏನಾಗ್ತಾ ಇದೆ, ಒಂದು ಚಿಕ್ಕ ಪ್ರಾಬ್ಲಮ್ಮು ಬೃಹದಾಕಾರವಾಗಿ ಬೆಳೀತಾ ಇದೆ. ಸೊ ಈ ಪಂಚತಂತ್ರಗಳು ಅಂತ ನಾನು ವಾಟ್ ಎವರ್ ಆರ್ಟ್ ಥೆರಪಿನಲ್ಲಿ ನಾನು ಥ್ರೂ ಪಂಚತಂತ್ರ ರೆಪ್ರೆಸೆಂಟ್ ಮಾಡ್ತೀನಿ. ಮಿತ್ರಭೇದ, ಮಿತ್ರ ಲಾಭ ಅಂದರೆ ಫ್ರೆಂಡ್ಸ್ನ ಹೇಗೆ ಸಸ್ಟೈನ್ ಮಾಡ್ಕೊಳ್ಳೋದು, ಫ್ರೆಂಡ್ಶಿಪ್ನ ಹೇಗೆ ಒಳ್ಳೆ ಥರದ್ರಲ್ಲಿ ನಾವು ಇಟ್ಕೊಳ್ಳೋದು. ಆಮೇಲೆ ಮಿತ್ರ ಭೇದ ಅಂದರೆ ಫ್ರೆಂಡ್ಶಿಪ್ ಹೆಸರಲ್ಲಿ ನಡೀತಾ ಇರುವಂಥ ಏನೇ ಆದರೂ ಹೇಗೆ ವೈಸ್ಲಿ ಹೌ ಡು ಐ ಹಸಲ್ ವೈಸ್ಲಿ ಯೋಚನೆ ಮಾಡಿ ಹೇಗೆ ಡಿಸಿಷನ್ಸ್ನ ತಗೊಳ್ಳೋದು. ಆಮೇಲೆ ಅಪರಿಕ್ಷಿಪ್ತ ಕಾರಕ ಅಂತ, ಜೀವನದಲ್ಲಿ ನಮ್ಮ ಎಷ್ಟೋ ಒಂದು ಡಿಸೈರ್ಸ್ ಇರುತ್ತೆ, ಅದು ಕೆಲವು ಸಲ ಆಗಲ್ಲ, ಆ ಲಾಸ್ನ, ಆ ಡಿಸಪಾಯಿಂಟ್ಮೆಂಟ್ನ ಹೇಗೆ ಬೇರ್ ಮಾಡೋದು. ಆಮೇಲೆ ಲಬ್ಧ ಪ್ರಶಾನ್, ದಿಸ್ ಇಸ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಈ ಪ್ಯಾಂಡಮಿಕ್ ಆದಮೇಲೆ ಇದು ಭಾಳ ಇದು ಅಂದರೆ ಲಾಸ್ ಆಗಿರ್ಬೋದು ಅಥವಾ ಫೇಲ್ಯೂರ್ಸ್ ಆಗಿರ್ಬೋದು ಲೈಫಲ್ಲಿ,
ಆಮೇಲಿಂದ ಡ್ಯಾಮೇಜಸ್ ಆಗಿರ್ಬೋದು, ನಾಟ್ ಫ್ರಮ್ ಮೀ, ಮೇ ಬಿ ಫ್ರಮ್ ಅನ್ ಅದರ್ ಪರ್ಸನ್. ಹೌ ಡು ಐ ರಿಲೇಟ್ ಆ್ಯಂಡ್ ರಿಯಾಕ್ಟ್ ಆ ಟೈಮಲ್ಲಿ. ಆಮೇಲೆ ದ ಲಾಸ್ಟ್ ಥಿಂಗ್ ಇಸ್ ಕಾಕೋಲಿಕೀಯಂ ಅಂತ ಇದೆ. ಅಂದರೆ ಇದರಲ್ಲಿ ಬರೋ ಸ್ಟೋರೀಸ್ ಎಲ್ಲ ಬರೀ ಕಾಗೆ ಮತ್ತು ಗೂಬೆಗಳ ಮಧ್ಯೆ ಇದೆ. ಅಂದರೆ ಎಂಥವ್ರಾದರೂ ಯೂಸ್ಫುಲ್, ವಿ ಕ್ಯಾನ್ ನಾಟ್ ಡಿಸ್ಕ್ರಿಮಿನೇಟ್. ಕಲರ್ಸಲ್ಲೂ ನಾನು ಯಾವಾಗಲೂ ನನ್ನ ಸ್ಟೂಡೆಂಟ್ಸ್ ಕೇಳ್ತಾ ಇರ್ತೀನಿ, ಬ್ಲ್ಯಾಕ್ ಈಸ್ ಬ್ಯೂಟಿಫುಲ್. ಬ್ಲ್ಯಾಕ್ ಅಬ್ಸರ್ವ್ ಮಾಡ್ದಂಗೆ ಇನ್ಯಾವುದೂ ಅಬ್ಸರ್ವ್ ಮಾಡಲ್ಲ. ಅಷ್ಟಲ್ಲದೆ ಕ್ರಿಯೇಟರ್ ನಮ್ಮ ಕರಿ ಕೂದಲು ಕೊಟ್ಟಿಲ್ಲ, ಅವನಿಗೆ ಅದನ್ನು ಬಿಳಿ ಮಾಡೋದು ಗೊತ್ತು ಯಾವಾಗ ಅಂತ. ಸೊ ಇಫ್ ಬ್ಲ್ಯಾಕ್ ಈಸ್ ಅಬ್ಸಾರ್ಪ್ಷನ್, ವೈಟ್ ಈಸ್ ರಿಫ್ಲೆಕ್ಷನ್. ಎಕ್ಸಾಕ್ಟ್ಲಿ, ಅದಕ್ಕೆ ಹೇಳ್ತಾರಲ್ವಾ, ನೀವು ಎಲ್ಲಿನ ಎನರ್ಜಿನ ಅಬ್ಸಾರ್ಬ್ ಮಾಡ್ಕೋಬೇಕು, ಹ್ಯಾಪಿ ಸ್ಪೇಸ್ ಅಂತ ಅನ್ಸುತ್ತೋ ಅಲ್ಲಿಗೆ ಬ್ಲ್ಯಾಕ್ ಹಾಕೊಂಡು ಹೋಗಿ. ಇಫ್ ಯು ಫೀಲ್ ಯು ಗೋಯಿಂಗ್ ಟು ಅ ನೆಗೆಟಿವ್ ಪ್ಲೇಸ್ ಅಥವಾ ನೆಗೆಟಿವ್ ಪೀಪಲ್ ಇರ್ತಾರೆ ಅನ್ನೋದಿದ್ರೆ ವೇರ್ ವೈಟ್ ಅಥವಾ ಲೈಟ್ ಕಲರ್ಸ್, ಪೇಸ್ಟಲ್ ಕಲರ್ಸ್. ಸೊ ಹೀಗೆ ಆರ್ಟ್ ಥೆರಪಿ ಅನ್ನೋದು ವೇ ಆಫ್ ಲೈಫ್. ನಮ್ಗೆ ಗೊತ್ತಿಲ್ಲದಂಗೆ ನಾವು ಇದನ್ನ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ಬಟ್ ಇದಕ್ಕೆ ಒಂದು ವೈದ್ಯಕೀಯ ರೂಪ ಅಥವಾ ಇದಕ್ಕೆ ಒಂದು ಸೈಂಟಿಫಿಕ್ ಫಾರ್ಮ್ ಕೊಟ್ಟಿರೋದು ನಮ್ಮ ವೆಸ್ಟರ್ನ್ ಫಿಲಾಸಫೀಸ್. ಅದರಲ್ಲಿ ನಂಬರ್ಗ್ ಅವ್ರ ಹೆಸರು ಹೇಳಲೇಬೇಕು, whom we call as mother of art therapy, who gave art a professional impact. ಸೊ ಇಮ್ಯಾಜಿನೇಷನ್ ಬಗ್ಗೆ ನೀವು ಹೇಳಿದ್ರಿ. ನಾನು ಒಂದು ಸ್ಟಡೀಲಿ ಓದಿದ್ದೆ, ಬೈ ಬರ್ತ್ ವಿಜುವಲಿ ಚಾಲೆಂಜ್ಡ್ ಆಗಿರೋರ್ಗೂ ಸಹ ನಾವು ಕಲರ್ಸ್ಗಳನ್ನು ಹೆಸರು ಹೇಳಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂದರೆ ದೇ ಕ್ಯಾನ್ ಇಮ್ಯಾಜಿನ್ ಅ ಕಲರ್. ಕರೆಕ್ಟ್. ಪರ್ಪಲ್ನ ಅವ್ರು ಪರ್ಪಲ್ ಥರನೇ ಇಮ್ಯಾಜಿನ್ ಮಾಡ್ಕೊಳ್ದೇ ಇರಬಹುದು, ಬಟ್ ಅವ್ರ ಇಮ್ಯಾಜಿನೇಷನಲ್ಲಿ ದೇ ಕ್ಯಾನ್ ಇಮ್ಯಾಜಿನ್ ಅ ಕಲರ್. ಸೊ ಇಮ್ಯಾಜಿನೇಷನ್, ದ ಪವರ್ ಆಫ್ ಇಮ್ಯಾಜಿನೇಷನ್ನ ನಾವು ಅಲ್ಲೆಗೆಳೆಯೋ ಹಾಗಿಲ್ಲವೇ ಇಲ್ಲ. ಕರೆಕ್ಟ್. ರೈಟ್. ಆರ್ಟ್ ಥೆರಪಿ ಬಗ್ಗೆ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಮಕ್ಕಳ ಬೆಟರ್ಮೆಂಟ್ಗೆ ಹೇಗೆ ಇದನ್ನು ಬಳಸಬಹುದು ಅಂತ. ಬಟ್ ಡು ಯು ಥಿಂಕ್ ಅಡಲ್ಟ್ಸ್ಗೂ ಅಥವಾ ಯಾವುದೇ ಏಜ್ ಗ್ರೂಪ್ ಅವ್ರಿಗೂ ಇಟ್ ವರ್ಕ್ಸ್, ಇಟ್ ಹೆಲ್ಪ್ಸ್ ಅಂತ? ಡೆಫಿನೆಟ್ಲಿ ವೆನ್ ಇದೊಂದು ಸಣ್ಣ ಕೇಸ್ ಸ್ಟಡಿ ನಾನು ಹೇಳಬೇಕಾಗತ್ತೆ. ಸೊ ನಾನು ಅಂಡಮಾನ್ಗೆ ಹೋದಾಗ ಐ ಅಡ್ಮಿನಿಸ್ಟರ್ಡ್ ಆರ್ಟ್ ಥೆರಪಿ. ಸೊ ಅಲ್ಲಿ ರಿಸರ್ವ್ ಬೆಟಾಲಿಯನ್ಗೆ, ಅಲ್ಲಿ ಒಂದು 20 ವಯಸ್ಸಿರ್ಬೋದು ಆ ಹುಡುಗ, ಅವನ ಜೊತೆ ಯಾವಾಗಲೂ 4 ಜನ ನಿಂತಿರೋರು. ನನಗೆ ಯಾಕೆ ಈ ಥರ ಅಂತ, ಬಟ್ ಆ್ಯಸ್ ಅ ಥೆರಪಿಸ್ಟ್ ಐ ಕ್ಯಾನ್ ಜಸ್ಟ್ ಗೋ ಆ್ಯಂಡ್ ಆಸ್ಕ್ ಏನಾಯಿತು, ಯಾಕೆ ಹಿಂಗೆ ನಿಂತಿದ್ದಾರೆ, ನೋ ಕ್ಯೂರಿಯಾಸಿಟಿ. ಇನ್ಸ್ಟೆಡ್ ಐ ಗೇವ್ ಎಮ್ ಅ ಸ್ಮಾಲ್ ಟಾಪಿಕ್, ವಾಟರ್ ಇನ್ ಎ ಕಂಟೈನರ್ ಆ್ಯಂಡ್ ಎನ್ ಆಬ್ಜೆಕ್ಟ್ ಇನ್ ಇಟ್ ಅಂತ. ಸೊ ಅಲ್ಲಿ ಎಲ್ಲರಿಗೂ ಕೊಟ್ಟಂಗೆ ಅವನಿಗೂ ಕೊಟ್ಟೆ. ಬಟ್ ದಟ್ ಶುಕ್ ಮಿ ಅಪ್. ಅವನೊಂದು ಬಾತ್ ಟಬ್ಬು ಫ್ಲೋಟಿಂಗ್ ಡೆಡ್ ಬಾಡಿ ಬರ್ತಿತ್ತು. ಎಸ್. ದೆನ್ ಆಫ್ಟರ್ ದಿ ಸೆಷನ್ ವೆನ್ ಐ ಸ್ಪೋಕ್ ಟು ಹಿಮ್, ದಿಸ್ 4 people told he has developed suicidal tendency because of heartbreak. ಆ್ಯಂಡ್ ಇಲ್ಲಿ ಸುತ್ತಲೂ ಸಮುದ್ರ, ಎಲ್ಲೋಗಿ ಬೀಳ್ತಾನೋ ಭಯ ನಮಗೆ, ಅದಕ್ಕೆ ಅವನನ್ನು ಕವರ್ ಮಾಡ್ಕೊಂಡಿದ್ದೀವಿ. ಸೊ ಆರ್ಟ್ ಥೆರಪಿ ನಾನು ಹೇಳ್ದಂಗೆ ಇಟ್ಸ್ ನಾಟ್ ಜಸ್ಟ್ ವಿಂಡೋ ಟು ಸಬ್ಕಾನ್ಷಿಯಸ್ ಮೈಂಡ್, ಇಟ್ ಈಸ್ ಲೀಕೇಜ್ ಆಫ್ ಯುವರ್ ಟ್ರೋಮಾ ಆ್ಯಂಡ್ ಬ್ರೇಕಪ್ಸ್ ಆ್ಯಂಡ್ ಪೇಯ್ನ್ ಆಲ್ಸೋ. ಸೊ ಇದು ಒಂದು ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ಈ ಥರ ನಮಗೆ ಇದೊಂದು ಇನ್ಸುಲೇಟ್ ಮಾಡ್ಕೊಳ್ಳೋಕ್ಕೆ ಒಂದು ಸಾಧನ. ಏನೋ ನಮಗೆ ಮುಂಚೆನೇ ಗೊತ್ತಾಗುತ್ತೆ. ಇವಾಗ ಸ್ಪೆಷಲಿ ಇಫ್ ಟೀಚರ್ಸ್ ಆರ್ ಟ್ರೈನ್, ಇಫ್ ಜಸ್ಟ್ ಇಮ್ಯಾಜಿನ್ ವೆನ್ ಅ ಚೈಲ್ಡ್ ಇಸ್ ಪುಟ್ಟಿಂಗ್ ಲಾಟ್ ಆಫ್ ಪ್ರೆಷರ್ ಆನ್ ಪೇಪರ್, ಟೀಚರಿಗೆ ಗೊತ್ತಾಗುತ್ತೆ, ಓಕೆ ದಿಸ್ ಇಸ್ ದ ಚೈಲ್ಡ್, ಐ ಹ್ಯಾವ್ ಟು ಟಾಕ್ ಟು ಹಿಮ್ ಸಪ್ರೇಟ್ಲಿ. ಆವಾಗ ಕರೆದು ಮಾತಾಡಿದಾಗ ಗೊತ್ತಾಗುತ್ತೆ ತಲೆನಲ್ಲಿರೋ ಸ್ಟ್ರೆಸ್ಸು ಪೇಪರ್ ಮೇಲೆ ಬೀಳ್ತಾ ಇದೆ ಅಂತ. ಓಕೆ, ಯಾವಾಗ ಕಲರ್ಸ್ ಚೂಸ್ ಮಾಡಲ್ಲ ಮಕ್ಕಳು ಒಂದೊಂದ್ಸಲಿ, ಅಡಲ್ಟ್ಸು ಅಷ್ಟೇ. ಇಲ್ಲಿ ಬಂದಾಗ ಮ್ಯಾಮ್ ಐ ಡೋಂಟ್ ರಿಲೇಟ್ ಟು ಕಲರ್ಸ್ ಅಂತಾರೆ. ಸೊ ನಾನು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಲಾ ಅಂತಾರೆ. ಸೊ ಆವಾಗಲೇ ನಮ್ಗೆ ಅರ್ಥ ಆಗಬೇಕು, ಹ್ಯಾಪಿನೆಸ್ ಬಗ್ಗೆ ಅವೇರ್ನೆಸ್ ಇಲ್ಲ. ಹ್ಯಾಪಿನೆಸ್ ಇಸ್ ಅ ಡಿಫೈನ್ಡ್ ಕ್ವಶನ್, ದೋ ಇಟ್ ಈಸ್ ಸಬ್ಜೆಕ್ಟಿವ್. ಓಕೆ, ನನಗೆ ಗೊತ್ತಿಲ್ಲ ಹೆಂಗೆ ಹ್ಯಾಪಿನೆಸ್ ಯಾವ ರೀತಿನಲ್ಲಿ ನಾನು ತೊಗೋಬೇಕು ಅಂತ. ಸೊ ಅವರಿಗೆ ಸೈಕೋ ಎಜುಕೇಟ್ ಮಾಡಬೇಕಾಗತ್ತೆ. ಸೊ ಇದು ಕೌನ್ಸಿಲರ್ಸ್ಗೆ ನಾವು ಈಸಿಯಾಗಿ ಹೇಳಬೇಕು ಅಂತಂದರೆ, ದೋಸ್ ಹೂ ಆರ್ ವಾಚಿಂಗ್ ಮೈ ಶೋ, ಸೈಕೋ ಕಾಂಪಿಟೆನ್ಸಿ ಟೂಲ್ ಅಂತ ಕರಿತೀವಿ. ಅಂದರೆ ಯಾರನ್ನೂ ಅನ್ಸೆಟ್ಲ್ ಮಾಡಲ್ಲ. ಹೇಳೋರಿಗೆ ಗೊತ್ತಾಗ್ತಾ ಇಲ್ಲ ನಾನು ಈ ವಿಚಾರ ಹೇಳ್ತಾ ಇದ್ದೀನಿ ಅಂತ, ಬಟ್ ನೋಡೋರಿಗೆ ಗೊತ್ತಾಗ್ತಾ ಇದೆ ಇದೇ ವಿಚಾರ ತಿಳ್ಕೊತಾ ಇದ್ದೀನಿ ಅಂತ. ಸೊ ಆಮೇಲೆ ಯಾವ ಥರ ಸ್ಟೆಪ್ಸ್ ತೊಗೊಳ್ಳೋದು, ಹೇಗೆ ಈ ಮನುಷ್ಯನ ಇನ್ಸುಲೇಟ್ ಮಾಡೋದು, ಇದನ್ನೆಲ್ಲ ಮಾಡ್ಬೋದು. ಆ್ಯಂಡ್ ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಏಜ್. ಆ್ಯಂಡ್ ಒಬ್ಬ ಮನುಷ್ಯ ಆರ್ಟಿಸ್ಟು ಆಗಬೇಕಾಗಿಲ್ಲ. ಮ್ಯಾಮ್, ಒಂದು 2-3 ಪಾಯಿಂಟ್ಸ್ ಹೇಳಿ ಇದೇ ಥರ. ಅಂದರೆ ಮಗು ಇರಲಿ ದೊಡ್ಡವರಿರಲಿ, ವೆನ್ ದೇ ಪುಟ್ಟಿಂಗ್ ಅ ಲಾಟ್ ಆಫ್ ಪ್ರೆಷರ್, ಅದನ್ನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಅನ್ನೋ ಥರದ ಒಂದು 3-4 ಪಾಯಿಂಟ್ಸ್ ನಾವು ಗಮನಿಸಿ, ಸೊ ದಟ್ ವಿ ಕ್ಯಾನ್ ಮೇಕ್ ಔಟ್ ಓಕೆ ದಿಸ್ ಪರ್ಸನ್ ನೀಡ್ಸ್ ಹೆಲ್ಪ್ ಅಂತ, ದಿಸ್ ಚೈಲ್ಡ್ ಅಥವಾ ದಿಸ್ ಪರ್ಸನ್ ನೀಡ್ಸ್ ಹೆಲ್ಪ್ ಅಂತ. ಯಾವ್ಯಾವ್ದನ್ನು ಅಬ್ಸರ್ವ್ ಮಾಡ್ಬೇಕು ನಾವು? ಒಂದು ಪೇಪರ್ನ ಹೇಗೆ ಹಿಡ್ಕೊತಾರೆ ಅಂತ. ಓಕೆ, ಇವಾಗ ಪೇಪರ್ನ ಅವ್ರೇನಾದರೂ ಪೋರ್ಟ್ರೇಟ್ ಥರ ಇಟ್ಕೊಂಡ್ರೆ ಹೀಗೆ, ಓಕೆ, ದೇ ಆರ್ ಲಾಜಿಕಲ್ ಥಿಂಕರ್ಸ್ ಹೀಗೆ. ಓಕೆ ಓಕೆ, ಆಮೇಲೆ ಅದು ಹಾರಿಸಾಂಟಲ್ ಆಗಿ ಇಟ್ಕೊಂಡ್ರೆ ಲೈಕ್ ಲ್ಯಾಂಡ್ಸ್ಕೇಪ್ ಅಂತ ಕರಿತೀವಲ್ಲ, ದೇ ಆರ್ ಆಲ್ ಎಮೋಷನಲ್ ಥಿಂಕರ್ಸ್.
ಸೊ ನಿಮ್ಮ ಎಂಪತಿ ಬೇಕು ಅವ್ರಿಗೆ. ಜಸ್ಟ್ ನೀವು ಕೂತ್ಕೊಂಡು ಕೇಳಿಸ್ಕೊಂಡ್ರೆ ಸಾಕು, ಅವ್ರ ಸೊಲ್ಯೂಷನ್ ಅವ್ರಿಗೆ ಗೊತ್ತಿರುತ್ತೆ. ದೇ ಆರ್ ಕ್ರಿಯೇಟಿವ್ ಥಿಂಕರ್ಸ್ ಆಲ್ಸೋ. ಆ್ಯಂಡ್ ಪೋರ್ಟ್ರೇಟ್ ಥರ ಇದ್ದರೆ ಅವ್ರಿಗೆ ಸೊಲ್ಯೂಷನ್ ಬೇಕು. ನೀವು ಕೂತ್ಕೊಂಡು ಕೇಳಿಸ್ಕೊಳ್ಳಿ, ಬಿಡಲಿ, ನನಗಿದು ಸಮಸ್ಯೆ, ಸೊಲ್ಯೂಷನ್ ಏನು. ಆಮೇಲೆ ಸ್ಪೇಸ್ ಹೆಂಗೆ ಯೂಸ್ ಮಾಡ್ತಾರೆ ಪೇಪರ್ ಮೇಲೆ. ಸೊ ತುಂಬ ಜನ ಕಾರ್ನಲ್ಲಿ ಬರ್ಕೊತಾರೆ ಡ್ರಾಯಿಂಗ್. ಅಂದರೆ ಲೈಫಲ್ಲಿ ಸ್ಪೇಸೇ ಯೂಸ್ ಮಾಡ್ತಾ ಇಲ್ಲ ಅವರು. ಅಂದರೆ ಅವ್ರಿಗೇನು ಪೊಟೆನ್ಷಿಯಲ್ ಇದೆ ಅನ್ನೋದೇ ಗೊತ್ತಿಲ್ಲ. ಆ್ಯಂಡ್ ಕೆಲವ್ರು ಏನು ಮಾಡ್ತಾರೆ, ಇಷ್ಟಿಷ್ಟು ದೊಡ್ಡದು ಸೆಂಟರಲ್ಲಿ ಬರೀತಾರೆ ಡಾರ್ಕಾಗಿ. ಅಂದರೆ ಈಗೋ ಈಸ್ ಸಮಥಿಂಗ್ ದೇ ಆರ್ ಪ್ರೊಜೆಕ್ಟಿಂಗ್, ನಾನ್ ಇಂಪಾರ್ಟೆಂಟ್ ಅನ್ನೋದು. ಆಮೇಲೆ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ದಿ ಸ್ಪೇಸ್, ಕಲರ್ ಆ್ಯಂಡ್ ಆಲ್ಸೋ ದಿ 7th ಎಲಿಮೆಂಟ್. ಇದನ್ನು ಪೇರೆಂಟ್ ಎಲಿಮೆಂಟ್ ಅಂತ ಕರಿತೀವಿ. ಅಂದರೆ ಒಂದು ಡ್ರಾಯಿಂಗ್ನ ಯಾವ ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ ಅಂತ. ಇವಾಗ ಸಿಂಪಲ್ ಆಗಿ ಒಂದು ಮನುಷ್ಯನ ಬರೀ ಅಂತ ಹೇಳ್ತೀವಿ. ಆ ಮನುಷ್ಯನ ಸುತೂರ ಎಲ್ಲ ಬರೆದಿರ್ತಾರೆ, ಮನುಷ್ಯನೇ ಇರಲ್ಲ. ನೋ ಆಬ್ಸೆನ್ಸ್. ಸೊ ದೆರ್ ಆರ್ ಸಮಥಿಂಗ್ ದಟ್ ಈಸ್ ಬಾದರಿಂಗ್ ಮೀ, ಐ ಡೋಂಟ್ ವಾಂಟ್ ಟು ಟೇಕ್ ಇಟ್. ಸೊ ಒಂದು ರೀಸೆಂಟಾಗಿ ಹೇಳಬೇಕು ಅಂದರೆ, ಒಂದು 6 years ಚೈಲ್ಡ್ ಫ್ಯಾಮಿಲಿ ಡ್ರಾಯಿಂಗ್ ಬರೆದಿದೆ. ಅದರಲ್ಲಿ ತಾಯಿ ಮಿಸ್ಸಿಂಗ್. ತಾಯಿ ಜಾಗದಲ್ಲಿ ಒಂದು ಸೌಟು, ಅದಕ್ಕೆ ಒಂದು ಕುಂಕುಮ ಇಟ್ಟಿದೆ. ಅಂದರೆ ಡಾಮಿನೇಷನ್ ಆಫ್ ಕಿಚನ್. And when I spoke to mother, she told, because the child has to be very healthy, ನಾನು ಅವಳು ಕೇಳಿದ್ದೇನು ಮಾಡಿಕೊಡಲ್ಲ, ಅವಳು ಕೇಳಿದಾಗ ಏನು ಮಾಡಿಕೊಡಲ್ಲ. ಐ ಫಾಲೋ ಟೈಮ್. ಸೊ ಫಿಸಿಕಲ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಮಗುದು. ಬಟ್ ವೆನ್ ಐ ಥಿಂಕ್ ಆಫ್ ಮೆಂಟಲ್ ಕನ್ಸ್ಟ್ರಕ್ಷನ್, ಇಟ್ಸ್ ನಾಟ್ ಹ್ಯಾಪಿ. ಶಿ ಈಸ್ ಫೀಲಿಂಗ್ ದಟ್ ಸೌಟು ಈಸ್ ಡಾಮಿನೇಟಿಂಗ್ ಆ್ಯಂಡ್ ಟೇಕಿಂಗ್ ದ ರೋಲ್ ಆಫ್ ಮದರ್. ಅಂದರೆ ಸೊ ವಾಟ್ ಎವರ್ ಐ ವಾಂಟ್ ಫ್ರಮ್ ಮೈ ಮದರ್ ಐ ಆಮ್ ನಾಟ್ ಗೆಟಿಂಗ್. ಸೊ ಈ ಥರ ರೆಪ್ರೆಸೆಂಟ್ ಮಾಡ್ತಾರೆ, ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಯಾವ ಥರ ಅಬ್ಸ್ಟ್ರಾಕ್ಟ್ ಇದೆ ಡ್ರಾಯಿಂಗಲ್ಲಿ. ಒಂದೊಂದ್ಸಲಿ ಮರ ಚಿಕ್ಕದಾಗಿರತ್ತೆ, ಹಣ್ಣು ದೊಡ್ಡದಾಗಿ ಬರೆದ್ಬಿಟ್ಟಿರ್ತಾರೆ. ಸೊ ಐ ಹ್ಯಾವ್ ಸೀನ್ ಆರ್ಟಿಸ್ಟ್ ಡೂಯಿಂಗ್. ಸೊ ಎಲ್ಲಿ ಕ್ರಿಯೇಟಿವಿಟಿ ಮಿಸ್ ಇಂಟರ್ಪ್ರಿಟ್ ಮಾಡ್ತಾ ಇದೆ, ಮ್ಯಾನಿಪ್ಯುಲೇಟ್ ಮಾಡ್ತಾ ಇದೆ ಕ್ರಿಯೇಟಿವ್ ಎನರ್ಜಿ, ಅದನ್ನು ತಿಳ್ಕೋಬೇಕು. ಸೊ ಒನ್ ಆರ್ಟಿಸ್ಟ್ ಐ ವರ್ಕ್ಡ್ ವೇರ್ a small tree and a very big mango speaking to the clouds. And artists creative thinkers, but it is beyond the form. Okay, when I spoke to the artist, he told that no, these days I'm feeling very low, that my art is not considered, so my art is not valued. ಸೊ ಅದಕ್ಕೆ ನನಗೆ ಈ ನಡುವೆ ಅವರ್ಷನ್ ಬರ್ತಾ ಇದೆ. ಐ ಥಿಂಕ್ ದರ್ ಇಸ್ ಅ ಥಿನ್ ಲೈನ್ ಬಿಟ್ವೀನ್ ಕ್ರಿಯೇಟಿವಿಟಿ ಆ್ಯಂಡ್ ಇಫ್ ದೇ ಆರ್ ಹ್ಯಾವಿಂಗ್ ಹೆಲ್ತ್ ಇಶ್ಯೂಸ್ ಅಂತ. ಬಿಕಾಸ್ ಮೇ ಬಿ ನಮ್ಮಂಥವ್ರು ಅದನ್ನು ನೋಡಿದ್ರೆ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ, ಚಿಕ್ಕದಾಗಿರೋ ಮರ ಅದಕ್ಕೆ ದೊಡ್ಡದಾಗಿರೋ ಹಣ್ಣು ಅಂತ ಮೇ ಬಿ ವಿಲ್ ಅನಲೈಸ್ ಇಟ್ ಇನ್ ಎ ಡಿಫ್ರೆಂಟ್ ವೇ, ಒಂದು ಕಾರ್ಟೂನ್ ಥರ ಇದೆ ಪಿಕ್ಚರ್ ಅಂತ. ಸೊ ನೀವು ಆಸ್ ಅ ಥೆರಪಿಸ್ಟ್ ಯು ಆರ್ ಅನಲೈಸಿಂಗ್ ಇಟ್ ಈ ಥರ. ಯಾ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇವಾಗ ಯಾವುದೇ ಕ್ಲಾಸಲ್ಲಿ ಅಥವಾ ಮನೆಯಲ್ಲಿ ಮಗುಗೆ ಒಂದು ಸಣ್ಣ ಡ್ರಾಯಿಂಗ್ ಕೊಟ್ಟರೆ ಪೇರೆಂಟ್ಸ್ ಅಬ್ಸರ್ವ್ ಮಾಡಬೇಕಾಗಿರೋದೇ ಇಷ್ಟು, ನನ್ನ ಮಗು ಸ್ಪೇಸ್ ಎಷ್ಟು ಯೂಸ್ ಮಾಡ್ತಾ ಇದೆ, ಅಂದರೆ ಪೊಟೆನ್ಷಿಯಲ್ ಅವೇರ್ನೆಸ್ ಬಂದಿದೆಯಾ, ಕಲರ್ ಹೇಗೆ ಹಚ್ತಾ ಇದೆ, ಹಾರಿಜಾಂಟಲಿ ಉಜ್ತಾ ಇದೆಯಾ, ವರ್ಟಿಕಲಿ ಉಜ್ತಾ ಇದೆಯಾ. ಹಾರಿಜಾಂಟಲಿ ಹಚ್ಕೊಂಡು ಹೋದರೆ ಇಟ್ ನೀಡ್ಸ್ ಎಮೋಷನ್, ಕಂಪ್ಯಾಷನ್. ವರ್ಟಿಕಲಿ ಆದರೆ ದರ್ ಆರ್ ಲಾಟ್ ಆಫ್ ಕ್ವೆಶ್ಚನ್ಸ್ ಅನ್ಆನ್ಸರ್ಡ್. ಓಕೆ. ಆ್ಯಂಡ್ ಆಲ್ಸೋ ಕಲರ್ಸ್ ಹೆಂಗೆ ಯೂಸ್ ಮಾಡ್ತಾ ಇದೆ, ಡಾರ್ಕಾ, ಲೈಟಾ, ಪ್ರೆಷರ್ ಏನು, ಇಷ್ಟು ಅಬ್ಸರ್ವ್ ಮಾಡಿ. ಆಮೇಲೆ ಫಾರ್ಮ್ ಇದೆಯಾ, ಇವಾಗ ನಾನು ಹೇಳಿರೋದು ಮನೆನೇ ಬರಿತಾ ಇದೆಯಾ ಮಗು, ಇನ್ನೇನಾದರೂ ಬರೀತಾ ಇದೆಯಾ. ಸೊ ಕ್ರಿಯೇಟಿವಿಟಿ ಎಲ್ಲಾನ ಮಿಸ್ಇನ್ವೆಸ್ಟ್ ಆಗ್ತಾ ಇದೆಯಾ. ಸೊ ಮಕ್ಳು ಯಾಕೆ ಸುಳ್ಳು ಹೇಳ್ತಾರೆ, ಕ್ರಿಯೇಟಿವಿಟಿ ಮಿಸ್ಇನ್ವೆಸ್ಟೆಡ್ ಅಷ್ಟೇ. ಇದೆಲ್ಲದಕ್ಕಿಂತ ವೆರಿ ಇಂಪಾರ್ಟೆಂಟ್ ಅಂದರೆ ನೀವೇನೇ ಟಾಪಿಕ್ ಕೊಡಿ ಮಗುಗೆ, ಅದು ಅದೇ ಥರ ಆ ಟಾಪಿಕ್ನ ರೆಪ್ರೆಸೆಂಟ್ ಮಾಡ್ತಾ ಇದೆಯಾ ಪೇಪರ್ ಮೇಲೆ. ರೈಟ್ ಯುವರ್ ಸೆಲ್ಫ್ ಅಂದರೆ ಬರೀ ಅದೇ ಬರ್ಕೊತಾ ಇದೆಯಾ ಅಥವಾ ಬೇರೆ ಎಲ್ಲ ಬರೀತಿದೆಯಾ. ಸೊ ದಿಸ್ ವಿಲ್ ಗಿವ್ ಅಸ್ ಕ್ಲಿಯರ್ ಇಂಡಿಕೇಶನ್. ಓಕೆ, ಮಗು ತನ್ನನ್ನು ತಾನು ನೋಡ್ಕೊತಿಲ್ಲ, ಅಥವಾ ಯಾರಾಗಿರ್ಬೋದು, ಅಡಲ್ಟ್ ಆಗಿರ್ಬೋದು. ಸೊ ಅವರು ನೋಡ್ಕೋತಾ ಇಲ್ಲ ಲೈಫಲ್ಲಿ, ಅವ್ರ ಪೊಟೆನ್ಷಿಯಲ್ ಅವ್ರಿಗೆ ಗೊತ್ತಿಲ್ಲ ಅಂತ. ಇವಾಗ ಸಿಂಪಲ್ ಥಿಂಗ್ ಅಂದರೆ ಪೇರೆಂಟ್ಸ್ ಅಬ್ಸರ್ವ್ ಮಾಡಬೇಕು ಹ್ಯಾಂಡ್ ರೈಟಿಂಗು. ಏನಾದರೂ ವೈ ಮತ್ತು ಜಿ ಫುಲ್ ಆಗ್ತಾಯಿದ್ರೆ ತುಂಬ ಕೆಳಗಡೆವರೆಗೂ, ಫಿಸಿಕಲಿ ದ ಚೈಲ್ಡ್ ನೀಡ್ಸ್ ಅಟೆನ್ಷನ್ ಅಂತ, ಆ ವಾಮ್ತ್ ಸಿಗ್ತಾ ಇಲ್ಲ ಮನೇಲಿ ಅಂತ. ಆಮೇಲಿಂದ ಟೀ ಮೇಲೆ ಟೀ ಬಾರ್ ಎಳಿತಿದ್ರೆ ಟೆಂಪರ್ ಅಂತ ಅರ್ಥ. ಸೊ ಇದೆಲ್ಲ ಚಿಕ್ಕದು ಪೇರೆಂಟ್ಸ್ ಅವೇರ್ನೆಸ್ ಬಂದರೆ, ವಿತೌಟ್ ಡಿಸ್ಟರ್ಬಿಂಗ್ ದ ಚೈಲ್ಡ್ ಮೈಂಡ್, ವಿತೌಟ್ ಅನ್ಸೆಟ್ಲಿಂಗ್ ದ ಚೈಲ್ಡ್, ಇನ್ ಫ್ಯಾಕ್ಟ್ ಅವರು ಕೂತ್ಕೊಂಡು ಇದನ್ನೆಲ್ಲ ವಿಶ್ಲೇಷಣೆ ಮಾಡಿ ಅಬ್ಸರ್ವ್ ಮಾಡಿ ಇದಕ್ಕೆ ತಕ್ಷಣ ಪ್ರೊಫೆಷ್ನಲ್ ಹೆಲ್ಪ್ ಕೊಡಿಸ್ಬೋದು. ಓಕೆ ಮ್ಯಾಮ್, ಇವಾಗ ನಿಮ್ಮ ಮಾತನ್ನು ಕೇಳಿದ ಮೇಲೆ ನನ್ನ ಮೈಂಡಲ್ಲಿ ಮೂಡ್ತಾ ಇರೋ ಪ್ರಶ್ನೆ ಏನಂದರೆ, ಇವಾಗ ಮಗು ಒತ್ತಿ ಬರಿತಾ ಇದೆಯಾ, ಹಾರಿಜಾಂಟಲ್ ಆಗಿ ಬರಿತಿದ್ಯಾ, ವರ್ಟಿಕಲ್ ಆಗಿ ಬರಿತಿದ್ಯಾ, ಟೀ ಬಾರು, ವೈ ಎಳಿತಿದ್ಯಾ. ವಾಟ್ ಇಫ್ ವಿ ಕರೆಕ್ಟ್ ಈ ವಿಷಯಗಳನ್ನು, ಅಂದರೆ ನೀನು ಒತ್ತಿ ಬರಿಬೇಡ ಅಂತ ಹೇಳಿದ್ರೆ ಅದನ್ನು ಕರೆಕ್ಟ್ ಮಾಡಿಸಿದ್ರೆ
ಸೈಕಲಾಜಿಕಲಿ ಕೂಡ ಮಗು ಬೆಟರ್ ಆಗುತ್ತಾ, ಆರ್ ಡು ಯು ಥಿಂಕ್ ಇದು ಯಾವ ಇಶ್ಯೂಯಿಂದ ಕಾಸ್ ಆಗ್ತಿದೆ ಅಂತ ಅರ್ಥ ಮಾಡಿಕೊಂಡು ನಾವು ಆ ಇಶ್ಯೂನ ಅಡ್ರೆಸ್ ಮಾಡಬೇಕು ಅಂತ? ರೈಟ್ ಸ್ಟ್ರೋಕ್ಸ್ ಅಂತ. ಇಫ್ ಯು ರೈಟ್ ಸ್ಟ್ರೋಕ್ಸ್ ಯು ವಿಲ್ ಗೆಟ್ ದ ರೈಟ್ ಸ್ಟ್ರೋಕ್ಸ್. ಇಫ್ ಯು ಹ್ಯಾವ್ ರೈಟ್ ಸ್ಟ್ರೋಕ್ಸ್ ಯು ವಿಲ್ ಬಿ ರೈಟಿಂಗ್ ದ ಸ್ಟ್ರೋಕ್ಸ್. ಸೊ ಡೆಫಿನೆಟ್ಲಿ ನಾವು ಇದನ್ನು ಗ್ರಾಫೋಥೆರಪಿ ಅಂತ ಕರಿತೀವಿ. ಸೊ ರೈಟ್ ಕೈಂಡ್ ಆಫ್ ಹ್ಯಾಂಡ್ ರೈಟಿಂಗ್, ಯಾವ್ಯಾವುದನ್ನ ಎಷ್ಟೆಷ್ಟೇ ಬರಿಬೇಕು ಅಂತ. ಇವಾಗ ನಾನು ನಿಮ್ಗೊಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಕನ್ನಡದ ಜನತೆ ಯಾಕಷ್ಟು ಹೃದಯವಂತರು ಅಂದರೆ, ನಮ್ಮ ಅಕ್ಷರ ಎಲ್ಲ ಸೊನ್ನೆ ಸುತ್ಕೊಂಡಿದ್ದೀವಿ. ಎವ್ರಿಥಿಂಗ್ ಇಸ್ ಎ ಗಾರ್ಲ್ಯಾಂಡ್, ಬಂದವ್ರನ್ನೆಲ್ಲ ವೆಲ್ಕಮ್ ಮಾಡ್ತೀವಿ. ನೈಸ್, ರೈಟ್? ಸೊ ಆ ಥರ ನೀವು ಪ್ರತಿಯೊಂದು ಸ್ಕ್ರಿಪ್ಟನ್ನ ನೋಡ್ಕೊಂಡು ಹೋದರೆ, ಯಾತಕ್ಕೆ ನಾವು ಸಂಸ್ಕೃತಕ್ಕೆ ಅಷ್ಟೊಂದು ಮಹತ್ವ ಕೊಡ್ತೀವಿ ಅಂದರೆ, ಇಟ್ ಈಸ್ ಅ ಗ್ರಾಫೋಥೆರಪಿ. ಸೊ ಮೇಲ್ಗಡೆ ಒಂದು ಲೈನ್ ಹಾಕ್ತೀವಿ, ಬಾರ್ ಹಾಕ್ತೀವಿ, ಎಂಥೂಸಿಯಾಸಮ್. ಓಕೆ, ಏನೋ. ಸೊ ಹ್ಯಾಂಡ್ ರೈಟಿಂಗ್ ಚೇಂಜ್ ಮಾಡೋದ್ರಿಂದ ಅಥವಾ ಹ್ಯಾಂಡ್ ರೈಟಿಂಗ್ ಥೆರಪಿ ಕೊಡೋದ್ರಿಂದ ಮಕ್ಕಳಿಗೆ ಸ್ಪೀಡ್ ಆಫ್ ಹ್ಯಾಂಡ್ ರೈಟಿಂಗ್ ಒಂದೇ ಅಲ್ಲ, ಅವ್ರ ವ್ಯಕ್ತಿತ್ವನೂ ಚೇಂಜ್ ಆಗುತ್ತೆ. ಓಕೆ, ಐ ಥಿಂಕ್ ಈ ಕಾರಣಕ್ಕೇನೆ ಇಡೀ ಭಾರತದಲ್ಲಿ, ಎಸ್ಪೆಷಲಿ ನಾರ್ತ್ ಇಂಡಿಯಾದಲ್ಲಿ ಸೌತ್ ಇಂಡಿಯನ್ಸ್ನ ಅಷ್ಟು ಹಾಡಿ ಹೊಗಳೋದು. ಬಿಕಾಸ್ ಆಲ್ಮೋಸ್ಟ್ ಸೌತ್ ಇಂಡಿಯಾದ ಎಲ್ಲ ಭಾಷೆಗಳು, ಬಿ ತೆಲುಗು, ತಮಿಳ್, ಕನ್ನಡ, ಮಲಯಾಳಂ ಎಲ್ಲವೂ ಒಂಥರ ಸುರುಳಿ ಸುತ್ತಕೊಂಡು ಗುಂಡಿಗೆ ಇದೆ, ರೈಟ್? ಸೊ ವಿ ಕಾಲ್ ಇಟ್ ಅಸ್ ಕ್ರಿಯೇಟಿವ್ ಲೆಟರ್ಸ್. ಬಿಕಾಸ್ ನಮ್ಮಲ್ಲಿ ಇನ್ವೇಷನ್ನು ಕಾನ್ಕರಿಂಗ್ ಎಫೆಕ್ಟ್ ಅಷ್ಟಾಗಿಲ್ಲ. ಸೊ ದೆರ್ ವರ್ ಲಾಟ್ ಆಫ್ ಸ್ಪೇಸ್ ಫಾರ್ ಅಸ್ ಟು ಲಿಬರೇಟ್ ಅವರ್ ಕ್ರಿಯೇಟಿವ್. ವೆರಿ ಟ್ರೂ, ವೆರಿ ಟ್ರೂ. ಸೊ ಆರ್ಟ್ ಥೆರಪಿಯ ಟೆಕ್ನಿಕ್ಸ್ ಕೊಲಾಜ್ ಇರಬಹುದು, ಕಲರಿಂಗ್, ಡೂಡ್ಲಿಂಗ್ ಆ್ಯಂಡ್ ಸ್ಕ್ರಿಬ್ಲಿಂಗ್, ಡ್ರಾಯಿಂಗ್, ಫಿಂಗರ್ ಪೇಂಟಿಂಗ್, ಫೋಟೋಗ್ರಫಿ, ಸ್ಕಲ್ಪ್ಟಿಂಗ್ ಆ್ಯಂಡ್ ವರ್ಕಿಂಗ್ ವಿತ್ ಕ್ಲೇ, ಹೀಗೆ ಸಾಕಷ್ಟಿದೆ. ಇವಾಗ ನಾನು ಓಕೆ ಇದೆಲ್ಲ ಥೆರಪಿ ಥರ ವರ್ಕ್ ಆಗುತ್ತೆ ಅಂತ ಗೊತ್ತಾದ ನಂತರ ನಾನು ಮನೇಲೇ ಇದನ್ನು ಮಾಡಿದ್ರೆ, ಕ್ಲೀನಾಗಿ ಕಲಿತು ಮಾಡಿದ್ರೆ ವಾಟ್ ಇಸ್ ದ ಎಫೆಕ್ಟ್ ವರ್ಸಸ್ ಥೆರಪಿಗೆ ಬಂದು ಇದನ್ನು ಕಲ್ತ್ಕೊಂಡು ಮಾಡಿದ್ರೆ ವಾಟ್ ಇಸ್ ದ ಎಫೆಕ್ಟ್? ಓಕೆ, ಸೊ ಇದನ್ನು ಮಾಡೋದ್ರಿಂದ ಟೆಂಪ್ರರಿ ರಿಲ್ಯಾಕ್ಸೇಷನ್ ಸಿಗುತ್ತೆ. ಇವಾಗ ನೀವೊಂದು 5 ರೀಲ್ ಓಡಿಸ್ತಾ ಇದ್ರೆ ಒಂದು ಮಂಡಲ ಆರ್ಟ್ ಅಂತ ಬರುತ್ತೆ. ಸೊ ದರ್ ಆರ್ ಲಾಟ್ ಆಫ್ ಪೀಪಲ್ ಡ್ಯೂರಿಂಗ್ ಪ್ಯಾಂಡಮಿಕ್ ಮಂಡಲ ಆರ್ಟ್ನ ಮಾಡಿದ್ರು. ದರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಮಂಡಲ ಆರ್ಟ್ ಅಂಡ್ ಮಂಡಲ ಥೆರಪಿ. ಓಕೆ, ಸೊ ಇಲ್ಲೇನಾಗುತ್ತೆ, ಲೇಯರ್ಸ್ ಆಫ್ ಮೈಂಡ್ ಇರುತ್ತೆ. ಒಂದು ಇವಾಗ ಪ್ರೆಸೆಂಟ್ ಕಂಡೀಷನ್, ಸೊ ನಾನು ಮಾಡ್ತಾ ಇದ್ರೆ ಕಂಪ್ಲೀಟ್ಲಿ ಇಟ್ ಈಸ್ ಅ ಮೆಡಿಟೇಟಿವ್ ಪ್ರೊಸೆಸ್. ಕಂಪ್ಲೀಟ್ಲಿ ನನ್ನ ವೇಕರ್ ಸ್ಟೇಟ್, ನನ್ನ ಡ್ರೀಮರ್ ಸ್ಟೇಟ್, ಸ್ಲೀಪರ್ ಸ್ಟೇಟ್, ಈ ಮೂರೂ ಅಲೈನ್ಮೆಂಟಲ್ಲಿರುತ್ತೆ. ಸೊ ನಾನು ಯಾರಾದರೂ ಎಬ್ಬಿಸ್ಬೇಕು ನಾನು ಆರ್ಟ್ ಮಾಡ್ತಿದ್ದಾಗ. ಸೊ ಡೆಫಿನೆಟ್ಲಿ ಇಟ್ ಇಸ್ ಥೆರಪಿಟಿಕ್. ಬಟ್ ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಅಸ್ ತುರಿಯಂ ಸ್ಟೇಟ್. ಎಸ್, ದಿಸ್ ದ ಫೋರ್ತ್ ಸ್ಟೇಟ್. ಇಲ್ಲಿ ಏನು ಅಂತಂದರೆ, ನಾನು ಕಂಪ್ಲೀಟ್ಲಿ ಇನ್ವರ್ಡ್ ಟ್ರಾವೆಲ್ ಆಗ್ತಾ ಇರ್ತೀನಿ. ಒಂದೊಂದು ಲೇಯರ್ ಮೈಂಡೇ ಈ ಆನಿಯನ್ನ ಪೀಲ್ ಮಾಡ್ದಂಗೆ, ಯುನೋ ನನ್ನನ್ನು ನಾನು ಜಾಸ್ತಿ ಅರ್ಥ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಇದಕ್ಕೆ 3 ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಒಂದು, ಥೆರಪಿಟಿಕಲ್ ಎನ್ವೈರನ್ಮೆಂಟ್, ಯಾರು ಕಾನ್ಷಿಯಸ್ ಆಗಿ ನೋಡ್ತಾ ಇಲ್ಲ. ಆಮೇಲೆ ನನ್ನ ಆರ್ಟನ್ನು ಚೆನ್ನಾಗಿಲ್ಲ ಅಂತ ಜಡ್ಜ್ ಮಾಡಲ್ಲ. ಆಮೇಲಿಂದ ಇದು ಸರಿ ತಪ್ಪುಗಳನ್ನ ಹೇಳೋದಿಲ್ಲ. And there is a music that is going to give me that enlightenment or energy to travel inwards. And no questions are asked afterwards also. So ನಾನು ಕಂಪ್ಲೀಟ್ಲಿ ನಾನಾಗಿರ್ತೀನಿ. There will be a complete leakage of my subconscious on the paper. ಏನಾಗುತ್ತೆ, 2 ಥಿಂಗ್ಸ್ ಆಗುತ್ತೆ. ಒಂದು, ನನ್ನ ಹಳೆ ಟ್ರೋಮಾ ವಾಪಸ್ ಬರುತ್ತೆ ಇನ್ ಎ ವೇ ದಟ್ ಐ ಆಮ್ ಏಬಲ್ ಟು ರಿಸೀವ್ ಇಟ್ ಇನ್ ಅ ವೆರಿ ಹೆಲ್ದಿ ಕಂಡೀಷನ್. ಆ್ಯಂಡ್ ಥೆರಪಿಸ್ಟ್ ಕೂತ್ಕೊಂಡು ಇನ್ಕ್ವೈರಿ ಸೆಷನ್ ಮಾಡ್ತಾರೆ. ಅಂದರೆ ಈ ಸ್ಪೆಷಲಿ ಈ ಮಕ್ಕಳಾಗಲಿ ದೊಡ್ಡವರಾಗಲಿ ಮರ ಬರ್ಸಿದ್ರೆ ಅದರಲ್ಲಿ ಸಾಕಷ್ಟು ಜನ ನೋಟ್ಸ್ ಬರೀತಾರೆ ಹಿಂಗೆ ಅಲ್ವಾ? ಕರೆಕ್ಟ್. ಸೊ ನಾವು ಆಸ್ ಎ ಥೆರಪಿಸ್ಟ್ ಅದನ್ನು ನೋಡಿದಾಗ ಯಾವ ಏಜಲ್ಲಿ ಅಂತ ಕಂಡುಹಿಡಿಬೋದು, ಹೈಟ್ ಆಫ್ ದಿ ಟ್ರೀ ನೋಡ್ಕೊಂಡು. ನಾವೇನು ಮಾಡ್ತೀವಿ, ನಾವು ಕ್ವೆಶನ್ಸ್ ಫ್ರೇಮ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ನಾನೊಂದು ಕೇಸ್ ಸ್ಟಡಿ ಹೇಳಬೇಕಂದ್ರೆ, 23 ವರ್ಷದ ಹುಡುಗಿ ಬಂತು. ಅವ್ರ ತಂದೆ ತಾಯಿ ನಮ್ಮ ಕಮ್ಯುನಿಟಿನಲ್ಲಿ ಇಷ್ಟೊತ್ತಿಗಾಗಲೇ ಮಕ್ಕಳಾಗ್ಬಿಟ್ಟಿರುತ್ತೆ, ಒಂದು ಮದುವೆನೇ ಮಾಡ್ಕೊತಾ ಇಲ್ಲ. ಸೊ ನಾವು ಇದು ಮರನ ಬರ್ಸಿದಾಗ ವಿ ಕುಡ್ ಸಿ ದಟ್ ಬಿಟ್ವೀನ್ 7 to 11 years ಈ ನೋಟ್ಸ್ನ ಬರೆದಿದ್ವಿ. ಸೊ ಅದನ್ನು ನಾವು ಮೆಷರ್ ಮಾಡಿದಾಗ ಬಿಟ್ವೀನ್ 7th and 11th year ಈ ನೋಟ್ಸ್ ರೆಪ್ರೆಸೆಂಟ್ ಆಗಿತ್ತು. ಫರ್ದರ್ ಪ್ರೋಬಿಂಗ್ ಮಾಡಿದಾಗ ಅದೇ ಏಜ್, ಬಿಟ್ವೀನ್ ದಟ್ ಏಜ್ ಹ್ಯಾಸ್ ಅಂಡರ್ಗಾನ್ ಮೊಲೆಸ್ಟೇಷನ್, ಕಂಟಿನ್ಯೂಸ್ ಮೊಲೆಸ್ಟೇಷನ್ ಫಾರ್ 2.5 years. ಸೊ ಅದರಿಂದ ಮದುವೆ ಬಗ್ಗೆ, ಮೆನ್ ಕಮ್ಯುನಿಟಿ ಬಗ್ಗೆ ಒಂದು ಅವರ್ಷನ್ ಬಂದುಬಿಟ್ಟಿತ್ತು. ಸೊ ಸ್ಲೋಲಿ ವಿ ಹ್ಯಾಡ್ ಟು ಪುಟ್ ಹರ್ ಆನ್ ಹಿಪ್ನಾಸಿಸ್ ಆ್ಯಂಡ್ ಅಫ್ಕೋರ್ಸ್ ಶಿ ಈಸ್ ಔಟ್ ಆಫ್ ಇಟ್ ನೌ. ಶಿ ಈಸ್ ಹ್ಯಾವಿಂಗ್ 2 children. ದಟ್ಸ್ ಅ ಡಿಫ್ರೆಂಟ್ ಸ್ಟೋರಿ. ಬಟ್ ಈ ಥರ ಹಳೆ ನೋವುಗಳು
ಹೊಸ ರೀತಿಯಲ್ಲಿ ಆಚೆ ಬಂದು ಹೀಲಿಂಗ್ಗೆ ಒಂದು ಅವಕಾಶ ಮಾಡಿಕೊಡುತ್ತೆ. ಇಲ್ಲದ್ರೆ ಎಷ್ಟೋ ಕೌನ್ಸಿಲಿಂಗಲ್ಲಿ ಎಷ್ಟೇ ಮಾತಾಡ್ಸಿದ್ರು ಕೂಡ ಈ ವಿಚಾರನ ಕೌನ್ಸಿಲರ್ಗೆ ಹೇಳ್ದೇನೂ ಇರ್ಬೋದು. ದೇರ್ ಆರ್ ಲಾಟ್ ಆಫ್ ರೀಸನ್ಸ್ ವೈ ಐ ಡೋಂಟ್ ವಾಂಟ್ ಟು ಟೆಲ್. ಸೊ ಆರ್ಟ್ ಥೆರಪಿ ಅಫ್ಕೋರ್ಸ್ ಇಸ್ ಅ ಹೀಲರ್. ಯಾ ಮ್ಯಾಮ್, ಆರ್ಟ್ನ ಬಗ್ಗೆ ಮಾತಾಡ್ತಾ ಕಾಮನ್ ಮ್ಯಾನ್ಗಿರೋ ಒಂದು ಕ್ವೆಶ್ಚನ್ ನಾನು ಕೇಳ್ಬಿಡ್ತೀನಿ. ಏನಂದ್ರೆ ಈ ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ಸ್ಗಳನ್ನು ಸೇಲ್ಗೆ ಹಾಕ್ತಾರೆ, ಆಕ್ಷನ್ಗೆ ಹಾಕ್ತಾರೆ, ಅದು ಕೋಟ್ಯಾಂತರ ರೂಪಾಯಿಗೆ ಮಾರಾಟ ಆಗುತ್ತೆ. ಆಸ್ ಅ ಕಾಮನ್ ಮ್ಯಾನ್ ವೆನ್ ವಿ ಸಿ ಅಲ್ವಾ, ಏನಿದೆ ಇದರಲ್ಲಿ, ಸುಮ್ಮನೆ ಪೇಂಟ್ ಎರಚ್ತಾ ಆಗಿದೆ, ಇದು ಕೋಟ್ಯಾಂತರ ರೂಪಾಯಿ ಬಿಡ್ ಮಾಡಿ ಪರ್ಚೇಸ್ ಮಾಡಿದ್ರಲ್ಲ ಅಂತ. ಆಸ್ ಅನ್ ಆರ್ಟ್ ಥೆರಪಿಸ್ಟ್, ಹೌ ಡು ಯು ಲುಕ್ ಎಟ್ ಇಟ್? ಸೊ ಪಿಕಾಸೋ ಅವರು ಬ್ಯೂಟಿಫುಲ್ ಆಗಿ ಡಿಫೈನ್ ಮಾಡ್ತಾರೆ ಆರ್ಟ್ ಥೆರಪಿನ. ಇಟ್ ಈಸ್ ಅ ಲೈ ದಟ್ ಶೋಸ್ ಯು ದ ರಿಯಾಲಿಟಿ ಅಂತ. ಅಂದರೆ ನೀವು ಆ ಪೇಂಟಿಂಗ್ನ ನೋಡಿದಾಗ ನಿಮ್ಗೇನು ಕಾಣದೇ ಇರ್ಬೋದು, ಬಟ್ ಎಲ್ಲ ಕಾಣುತ್ತೆ. ಸೊ ವೆನ್ ಯು ಅಬ್ಸರ್ವ್, ಸೇ ಐ ಹ್ಯಾವ್ ಡನ್ ದಿಸ್, ವೆಂಕಟಪ್ಪ ಆರ್ಟ್ ಗ್ಯಾಲರಿಗೆ ಹೋಗಿಬಿಟ್ಟು ಅಲ್ಲೊಂದು ಆರೆಂಜ್ ಫ್ಲವರ್ ಇದೆ ಒಂದು, ದಿಸ್ ಇಸ್ ವಾಟ್ ಐ ಡಿಡ್. ಏನೋ ಐ ವಾಸ್ ಇನ್ ಅ ವೆರಿ ಡೀಪ್ ಎಮೋಷ್ನಲ್ ಸ್ಟೇಟ್. ನನ್ನ ತಾಯಿನ ಕಳ್ಕೊಂಡಿದ್ದು ಟೈಮ್ ಅದು. ಸೊ ಆವಾಗ ಆ ಫ್ಲವರ್ನೇ ನೋಡ್ತಿದ್ರೆ ನನಗೆ ನಮ್ಮ ತಾಯಿ ಕಾಣಿಸಿದ್ರು ಅದರಲ್ಲಿ. ದಟ್ಸ್ ವೈ ಈವನ್ ಟುಡೇ ಐ ಲೈಕ್ ಆರೆಂಜ್, ಬಿಕಾಸ್ ಅವ್ರಿಗೆ ಆರೆಂಜ್ ಇಷ್ಟ ಆಯಿತು. ಸೊ ಆರೆಂಜ್ ರಿಫ್ಲೆಕ್ಟೆಡ್ ಮೈ ಮದರ್. ಈವನ್ ಟುಡೇ ಇಫ್ ಐ ಮಿಸ್ ಮೈ ಮದರ್, ಐ ಸಿ ದಟ್. ಸೊ ಒಂದು ಅಸೋಸಿಯೇಷನ್. ಇನ್ನೊಂದು, ನಮಗದು ಅಬ್ಸ್ಟ್ರಾಕ್ಟ್ ಅನಿಸುತ್ತೆ. ವೆನ್ ಡೀಪ್ಲಿ ಯು ಸಿ, ಯು ಕ್ಯಾನ್ ರಿಲೇಟ್ ಯುವರ್ ಸೆಲ್ಫ್ ಟು ಎವ್ರಿ ಬಿಟ್ ಆ್ಯಂಡ್ ಕಾರ್ನರ್ ಆಫ್ ದಿ ಪೇಂಟಿಂಗ್. ಇಟ್ ಈಸ್ ಯುವರ್ ಲೈಫ್ ಕ್ಯಾನ್ವಾಸ್ ಅಂದ್ಕೊಂಡ್ರೆ ಅದರಲ್ಲಿ ಸ್ಪ್ರಿಂಕಲ್ ಆಗಿರೋ ಕಲರ್ಸ್ ಇರ್ಬೋದು, ಆಮೇಲೆ ಅದರಲ್ಲೇ ನಿಮಗೆ ಒಂದು ಡಿಸೈನ್ ಕಾಣುತ್ತೆ ವೆನ್ ಯು ಡೀಪ್ಲಿ ಅಬ್ಸರ್ವ್. ನಮ್ಮ ಲೈಫ್ನು ಹೀಗೆ ಲೀಡ್ ಮಾಡಬೇಕು ಅನ್ಸಲ್ವ ಸೌಜನ್ಯ? ಲಾಟ್ ಆಫ್ ಟೈಮ್ ಸರ್ಫೇಸಲ್ಲಿ ಡಿಸಿಷನ್ಸ್ ತೊಗೊಂಡ್ಬಿಡ್ತೀವಿ, ಕ್ವಿಕ್ ಡಿಸಿಷನ್ಸ್ ತೊಗೊಂಡ್ಬಿಡ್ತೀವಿ, ಎಲ್ಲ ಈಸಿಯಾಗಿ ಬೇಕು, ಫಾಸ್ಟ್ ಫುಡ್ ಬೇಕು. ಸೊ ವಿ ಡೋಂಟ್ ಇಮ್ಮರ್ಸ್ ಅನಿಸುತ್ತೆ. ಸೊ ನಮ್ಮ ಜೀವನದಲ್ಲೂ ಇದೊಂದು ಕ್ಯಾನ್ವಾಸ್ ಅಂದ್ಕೊಂಡು ಇಮ್ಮರ್ಸ್ ಮಾಡಿದ್ರೆ ಐ ಥಿಂಕ್ ವಿ ಕ್ಯಾನ್ ಲಿಸನ್ ಟು ಅವರ್ ಇಂಟರ್ನಲ್ ಡೈಲಾಗ್ಸ್. ಕರೆಕ್ಟ್ ಮ್ಯಾಮ್, ವೆರಿ ಟ್ರೂ. ಸೊ ಯಾವಾಗಲೂ ನನ್ನ ಮನಸ್ಸಲ್ಲೂ ನಡೆಯೋ ಒಂದು ಸಂಘರ್ಷ ಏನಂದರೆ, ಕೆಲಸ ಇದ್ದೇ ಇರುತ್ತೆ, ನಮ್ಮ ಕಮಿಟ್ಮೆಂಟ್ಸ್ಗಳು ಇದ್ದೇ ಇರುತ್ತೆ. ನಮಗೆ ಅಂತ ನಾವು ಒಂದು ದಿನದಲ್ಲಿ 1 ಗಂಟೆ 2 ಗಂಟೆಗಳ ಕಾಲ ನಾವು ಕೊಡೋದಕ್ಕಾಗದೇ ಇದ್ದರೆ ಇನ್ನೇನು ತಾನು ಮಾಡ್ತೀವಿ ಅಂತ. ಸೊ ಒಬ್ಬರು ನ್ಯೂರಾಲಜಿಸ್ಟ್ ಹತ್ರ ಮಾತಾಡ್ತಾ ಅವ್ರು ಅದೇ ಹೇಳ್ತಾ ಇದ್ರು, ಪ್ರತಿಯೊಬ್ಬೊಬ್ಬರು ಒಂದೊಂದು ಹಾಬಿನ ಬೆಳೆಸ್ಕೋಬೇಕು ಅಂತ. ಸೊ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ವಾಟ್ ಈಸ್ ಯುವರ್ ಹಾಬಿ ಅಂತ ಕೇಳಿದ್ರೆ ನೆಟ್ಫ್ಲಿಕ್ಸ್ ನೋಡ್ತೀನಿ, ಫಿಲ್ಮ್ಸ್ ನೋಡ್ತೀನಿ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ತೀನಿ. ಆಫ್ಕೋರ್ಸ್ ದಟ್ ವಿಲ್ ಮೇಕ್ ಅಸ್ ಹ್ಯಾಪಿ, ಬಟ್ ದಟ್ ಕೆ ನಾಟ್ ಬಿ ಯೋರ್ ಹಾಬಿ. ಹಾಬಿ ಅಂದರೆ ಮೈಂಡ್ ರಿಲ್ಯಾಕ್ಸ್ ಮಾಡಬೇಕು ಅಂತ. ಈ ಥರದ ಒಂದು ಹಾಬಿ ವಿ ಆಲ್ ಕ್ಯಾನ್ ಪಿಕಪ್. ಅಂದರೆ ಎಸ್ಪೆಷಲಿ ಆರ್ಟ್ ಅಂತ ಬರ್ತಾವೆ, ಯಾರೂ ಹೇಳಲ್ಲ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಆರ್ಟಲ್ಲಿ ಅಂತ, ಬಿಕಾಸ್ ನಾವೆಲ್ಲ ಚೈಲ್ಡ್ಹುಡ್ಡಲ್ಲಿ ಇದನ್ನು ಮಾಡಿರೋದ್ರಿಂದ ವಿ ಆಲ್ ಲವ್ ಕಲರ್ಸ್. ಎಸ್ಪೆಷಲಿ ನನಗೆ ಒಂದು 2-3 ಸಲ ನಾನು ಇದನ್ನು ಮಾಡಿದ್ದೀನಿ ಆ್ಯಂಡ್ ಐವ್ ಥರಲಿ ಎಂಜಾಯ್ಡ್ ಈ ಮಂಡಲ ಕಲರ್ ಮಾಡೋದು. ಯಾಕಂದರೆ ಅದು ಒಂದು ಪರ್ಮಿಟೇಷನ್ ಕಾಂಬಿನೇಷನ್ ಆಫ್ ಕಲರ್ಸ್ನ ಎಕ್ಸ್ಪ್ಲೋರ್ ಮಾಡ್ತಾ ವಿ ವಾಂಟ್ ಟು ಮೇಕ್ ಇಟ್ ಲುಕ್ ಲೈಕ್ ವೆರಿ ವೆರಿ ಬ್ಯೂಟಿಫುಲ್. ಐ ಥಿಂಕ್ ನಾವೆಲ್ಲರೂ ಟ್ರೈ ಮಾಡಬೇಕು, ಅಟ್ಲೀಸ್ಟ್ ಒನ್ಸ್ ಇನ್ ಅವರ್ ಲೈಫ್ ಟೈಮ್, ಫಾರ್ ದೋಸ್ ಹೂ ವಾಂಟ್ ಟು ಟ್ರೈ. ಈ ಥೆರಪಿನ ನಿಮ್ಮ ಹತ್ರ ಬಂದು ನಾವು ಮಾಡ್ಕೋಬೇಕು ಅನ್ನೋದಿದ್ರೆ, ಇಸ್ ಇಟ್ ಲೈಕ್ ಅ ಕೋರ್ಸ್, ಅಥವಾ ಇಷ್ಟು ದಿನಕ್ಕೆ ಮುಗಿಯುತ್ತೆ ಅಂತನಾ, ಅಥವಾ ಇಟ್ ಇಸ್ ಲೈಕ್ ಕಂಟಿನ್ಯೂಸ್ ಪ್ರಾಸೆಸ್ ಥರನಾ? ಓಕೆ, ಮಂಡಲ ಆರ್ಟ್ ಅನ್ನೋದು ನೀವು ಡೆಫಿನೆಟ್ಲಿ ದರ್ ಆರ್ ವಂಡರ್ಫುಲ್ ವಿಡಿಯೋಸ್ ಯು ಕ್ಯಾನ್ ಸಿ ಆ್ಯಂಡ್ ಡೆಫಿನೆಟ್ಲಿ ಇಟ್ ವಿಲ್ ಪುಟ್ ಯು ಟು ರಿಲ್ಯಾಕ್ಸೇಷನ್. ಜನರಲಿ ಆರ್ಟ್ ಥೆರಪಿ ಕಲಿಯೋದಿದ್ರೆ, ಜನರಲಿ ಹೇಳಬೇಕಾದ್ರೆ ಇಟ್ ಈಸ್ ಅ ಹೋಲ್ ಪ್ರಾಸೆಸ್. ಓಕೆ, ಸೊ ಇದರಲ್ಲಿ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಈ ಪೂರ್ತಿ ಕಾಸ್ಮಸ್ ಇನ್ಕ್ಲೂಡಿಂಗ್ ಯು, ಮೀ, ಎವ್ರಿಥಿಂಗ್ ಈಸ್ ಮೇಡ್ ಔಟ್ ಆಫ್ ಓನ್ಲಿ 5 ಪ್ಯಾಟರ್ನ್ಸ್. ಯು ಬಿಲೀವ್ ದಟ್? 5 patterns, okay. And 7 colors. Everything is a combination. So ಒಂದು ಸ್ಪೈರಲ್. ಓಕೆ, ನಿಮ್ಮ ಇಯರ್ ಕಾಯಿಲ್ ಇರ್ಬೋದು, ನಿಮ್ಮ ಇಂಟೆಸ್ಟೈನ್ ಇರ್ಬೋದು, ಆಚೆ ಕಡೆ ನೋಡೋದಾದರೆ ಒಂದು ಸ್ನೇಹಿಲಿಂದ ಹಿಡಿದು ಗ್ಯಾಲಕ್ಸಿವರೆಗೂ ಸ್ಪೈರಲ್. ಆ್ಯಂಡ್ ಇನ್ನೊಂದು ಮೇಂಡರ್, ವೇವ್ಸ್, ಲೈಟ್, ಸೌಂಡ್, ಇನ್ವಿಸಿಬಲ್, ವಿಸಿಬಲ್, ಏನೋ ಸಮುದ್ರದ ಅಲೆ ಇರ್ಬೋದು, ನಿಮ್ಮ ರಕ್ತ ಚಲನೆ ಇರ್ಬೋದು, ಎಲ್ಲ ಮೇಂಡರ್ಸ್. ಆ್ಯಂಡ್ ಎಕ್ಸ್ಪ್ಲೋಷನ್, ಒಂದು ಪಾಯಿಂಟಿಂದ ಎಕ್ಸ್ಪ್ಲೋರ್ಡ್ ಆಗೋವಂಥ ಡಿಸೈನ್ಸ್, ಲೈಕ್ ಒಂದು ಫ್ಲವರ್ ಇರ್ಬೋದು, ಆಮೇಲೆ ಒಂದು ವಾಲ್ಕೆನೋ ಇರ್ಬೋದು, ಇಂಟರ್ನಲ್ ಅಗ್ರೆಷನ್ ಇರ್ಬೋದು, ನಿಮ್ಮ ಸ್ಪ್ಲೀನ್ ಇರ್ಬೋದು, ನ್ಯೂರಾನ್ಸ್ ಇರ್ಬೋದು. ಸೊ ದೀಸ್ ಆರ್ ಆಲ್ ಎಕ್ಸ್ಪ್ಲೋರೇಷನ್. ಆ್ಯಂಡ್ ಟೆಸಲೇಷನ್ಸ್ ಅಂತೀವಿ, ಪ್ಯಾಕಿಂಗ್, ಲೈಕ್ ಹನಿಕೋಮ್, ನಿಮ್ಮ ಸೆಲ್ಸ್ ಇರ್ಬೋದು, ಆ್ಯಂಡ್ ದ ವೇ ದ ಸ್ಟಾರ್ಸ್ ಆರ್ ಪ್ಯಾಕ್ಡ್. ಕರೆಕ್ಟ್. ಓಕೆ, ಆ್ಯಂಡ್ ಈ ಒಂದು 5 ಏನಿದೆ ಪ್ಯಾಟರ್ನ್ಸು, ಅದರಲ್ಲಿ ಹೋಲ್ ಸ್ಟ್ರಕ್ಚರ್ ಆಗಿದೆ. ಈ 5 ಪ್ಯಾಟರ್ನ್ಸು ಮಂಡಲಾನಲ್ಲಿ ಎಂಬೆಡ್ ಮಾಡಿದಾಗ ನಮ್ಮ 5 ಲೇಯರ್ ಆಫ್ ಮೈಂಡ್ ಓಪನ್ ಆಗುತ್ತೆ. ವಾವ್, ಇಷ್ಟೆಲ್ಲ ಯೋಚನೆ ಮಾಡಿರಲಿಲ್ಲ. ಸೊ ಆರ್ಟ್ ಥೆರಪಿ ವಿಲ್ ಅಮೇಸ್ ಯು. ಸೊ ಯಾವುದಾದ್ರೂ ಮಗು ಮೆಮೊರಿ ಇಶ್ಯೂಸಿಂದ ಬಂದರೆ ನಾನು ಬರೀ ಡಾಟ್ಸ್ ಇಡಿಸ್ತೀನಿ. ಸೊ ಯಾತಕ್ಕೆ ರಂಗೋಲಿ ಇತ್ತು, ಯಾತಕ್ಕೆ ಡಾಟ್ ಇಡ್ತಿದ್ವಿ,
ಯಾತಕ್ಕೆ ಸ್ವಿಗಲ್ಸ್ ಹಾಕ್ಸೋರು ಹೆಣ್ಮಕ್ಳ ಕೈಯಲ್ಲಿ ಅಂದರೆ ಸಂಸಾರದಲ್ಲಿ ಹೊಂದ್ಕೊಳ್ಳಿ ಅಂತ ಇಂಟರ್ಪರ್ಸನಲ್ ರಿಲೇಷನ್ಶಿಪ್. ದ ಮೋರ್ ಯು ಡೂ ಸ್ವಿಗಲ್ಸ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಯು ಆ್ಯಂಡ್ ದ ನಾಟ್ಸ್ ದಟ್ ಯು ಹ್ಯಾವ್, ದ ಇನ್ಹೆಬಿಟೆನ್ಸೀಸ್ ಯು ಹ್ಯಾವ್. ಸೊ ಪ್ಯಾಟರ್ನ್ಸಿಂದ, ಕಲರ್ಸಿಂದ ಆ್ಯಂಡ್ ಪ್ರತ್ಯೇಕವಾಗಿ ಕೇಸ್ ಸ್ಟಡಿ ನೋಡಿ, ಇವ್ರಿಗೆ ಈ ತೊಂದರೆ ಇದೆ, ಇವ್ರಿಗೆ ಅಗ್ರೆಷನ್ ಇದೆ, ಇವ್ರಿಗೆ ಆಂಗ್ಸೈಟಿ ಇದೆ, ಫಿಯರ್ ಇದೆ, ಇವ್ರಿಗೆ ಯಾವ ಪ್ಯಾಟರ್ನ್ ಕರೆಕ್ಟ್ ಸೂಟ್ ಆಗುತ್ತೆ, ಯಾವ ಕಲರ್ಸ್ ಇನ್ಫ್ಯೂಸ್ ಮಾಡ್ಬೋದು, ಇದ್ರ ಮೇಲೆ ಸ್ಟ್ರಕ್ಚರ್ ಆದರೆ ಅದನ್ನು ಮಂಡಲ ಥೆರಪಿ ಅಂತೀವಿ, ಇಲ್ಲದ್ರೆ ಇಟ್ ಈಸ್ ಜಸ್ಟ್ ಮಂಡಲ ಆರ್ಟ್. ಓಕೆ, ಇವಾಗ ನನಗೆ ಡಿಫ್ರೆನ್ಸ್ ಕೂಡ ಗೊತ್ತಾಯಿತು ಆ್ಯಸ್ ಟು ಮನೇಲೇ ನಾವು ಇದನ್ನು ಮಾಡೋದಕ್ಕೂ ಒಂದು ಥೆರಪಿ ಅಂತ ಬಂದು ಕಲಿತು ಮಾಡೋದಕ್ಕೂ ವಾಟ್ ಈಸ್ ದ ಡಿಫ್ರೆನ್ಸ್ ಅಂತ. ಅಮೇಝಿಂಗ್ ಅಮೇಝಿಂಗ್. ನಿಮ್ಮ ಮತ್ತೊಂದು ಎಕ್ಸ್ಪರ್ಟೀಸಸ್ ಇನ್ ಗರ್ಭ ಸಂಸ್ಕಾರ. ಗರ್ಭ ಸಂಸ್ಕಾರ ಅಂತ ನಾವೇನಂತೀವಿ, ಸಂಸ್ಕೃತದ ಪದ, ಎಜುಕೇಷನ್ ಇನ್ ದ ವೂಂಬ್. ಹೆಸರೇ ಹೇಳೋ ಹಾಗೆ ಗರ್ಭದಲ್ಲೇ ಮಗುವಿಗೆ ನಾವು ಒಂದು ಸಂಸ್ಕಾರವನ್ನು ಕಲಿಸ್ಕೊಡೋದು ಅಥವಾ ಏನನ್ನಾದರೂ ನಾವು ಕಲಿಸ್ಕೊಡೋದು. ಇದನ್ನು ನಾವು ಮಹಾಭಾರತದಲ್ಲೇ ಇದರ ಉಲ್ಲೇಖ ನೋಡಿದ್ದೀವಿ. ಸುಭದ್ರೆಯ ಹೊಟ್ಟೆಯಲ್ಲಿ ಅಭಿಮನ್ಯು ಇದ್ದ ಸಮಯದಲ್ಲಿ ಕುರುಕ್ಷೇತ್ರವನ್ನು ಅಂದರೆ ಚಕ್ರವ್ಯೂಹವನ್ನು ಹೇಗೆ ಭೇದಿಸಬೇಕು ಅಂತ ಕಲ್ತ್ಕೊತಾನೆ, ಆದರೆ ಅದರಿಂದ ಹೇಗೆ ಹೊರ ಬರಬೇಕು ಅನ್ನೋದನ್ನು ಕೇಳಿಸ್ಕೊಳ್ಳೋದಕ್ಕೆ ಆಗಲಿಲ್ಲ. ಸುಭದ್ರೆ ಒಳಗೆ ಹೊರಟೋಗ್ತಾಳೆ ಅನ್ನೋ ಕಾರಣಕ್ಕೆ ಅವನು ಕುರುಕ್ಷೇತ್ರ ಯುದ್ಧದಲ್ಲೂ ಚಕ್ರವ್ಯೂಹವನ್ನು ಭೇದಿಸಿ ಒಳಗೆ ಹೋಗ್ತಾನೆ, ಆದರೆ ಹೊರಗೆ ಬರೋದಕ್ಕಾಗಲಿಲ್ಲ. ಐ ಥಿಂಕ್ ದಿಸ್ ಇಸ್ ಒನ್ ಸಚ್ ಅ ಬ್ಯೂಟಿಫುಲ್ ಐ ಓಪನಿಂಗ್ ಎಕ್ಸಾಂಪಲ್ ಆ್ಯಸ್ ಟು ತಾಯಿಯ ಗರ್ಭದಲ್ಲಿ ಇರಬೇಕಾದ್ರೆ ಮಗುವಿಗೆ ನಾವು ಏನನ್ನಾದರೂ ಹೇಳ್ಕೊಟ್ರೆ ಅದು ಕಲಿಯತ್ತಾ ಅನ್ನೋದಕ್ಕೆ. ಸೊ ದಿಸ್ ಇಸ್ ಟ್ರೂ ಅಂತ ಗೊತ್ತು. ಬಟ್ ಈ ಗರ್ಭ ಸಂಸ್ಕಾರ ವೆಸ್ಟರ್ನ್ ಕಂಟ್ರೀಸಲ್ಲೂ ಇವತ್ತಿನ ದಿನ ಇದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಫಾರ್ಮಲಿ ಇದನ್ನು ಪ್ರೀನೇಟಲ್ ಕೇರಲ್ಲಿ ಅವ್ರು ಬಳಸ್ತಾ ಇದ್ದಾರೆ. ಬಟ್ ಐ ಥಿಂಕ್ ಅನ್ಫಾರ್ಚುನೇಟ್ಲಿ ನಮಗೆ ಇದ್ರ ಬಗ್ಗೆ ಗೊತ್ತಿದ್ದು ಸಹ ನಾವು ಹೆಚ್ಚಾಗಿ ಏನೂ ಮಾಡ್ತಿಲ್ಲ. ಓಕೆ, ತಾಯಿ ಹೊಟ್ಟೆಯಲ್ಲಿ ಮಗು ಇದ್ದಾಗ ದೇವರ ಕಥೆಗಳನ್ನು ಓದೋದು, ಕೇಳೋದು, ಬರೀ ಇಷ್ಟೇ ಮಾಡಿದ್ರೆ ಸಾಲದು. ಐ ಥಿಂಕ್ ದರ್ ಇಸ್ ಮೋರ್ ಟು ಗರ್ಭ ಸಂಸ್ಕಾರ ದ್ಯಾನ್ ಜಸ್ಟ್ ದಿಸ್. ವಾಟ್ ಇಸ್ ದಟ್ ಮೋರ್ ಮ್ಯಾಮ್? ಏನೇನೆಲ್ಲ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಯಾವಾಗಿಂದ ಸ್ಟಾರ್ಟ್ ಮಾಡಬಹುದು? ಓಕೆ, ಸೊ ಇದು ಬ್ಯೂಟಿಫುಲ್ ಟಾಪಿಕ್ ಆ್ಯಂಡ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಆಲ್ಸೋ. ಸೊ ಇದರಲ್ಲಿ ಗರ್ಭಗೀತ ಅಂತ ಬರುತ್ತೆ. ಅಂದರೆ ಸಾಕ್ಷಾತ್ ಶಿವ ಪಾರ್ವತಿಗೆ ಹೇಳಿರೋದು. ಅಂದರೆ ಅವಳು ಬಂದು ಹೇಳ್ತಾಳೆ, ಎಲ್ಲರೂ ಪ್ರೆಗ್ನೆನ್ಸಿ ದೇ ಆರ್ ಗೋಯಿಂಗ್ ಥ್ರೂ, ನನಗೆ ಪ್ರೆಗ್ನೆನ್ಸಿ ಇಲ್ಲದೆ ಮಕ್ಕಳಾಗೋಯ್ತು, ನಂಗೆ ಗೊತ್ತಿಲ್ಲ, ಭಾವನೆ ಗೊತ್ತಿಲ್ಲ, ನನಗೆ ಹೇಗೆ ಒಂದು ಮಗು ನನ್ನ ಹೊಟ್ಟೆನಲ್ಲಿ ಇರುತ್ತೆ ಅನ್ನೋದು ಗೊತ್ತಿಲ್ಲ. ಆವಾಗ ಶಿವ ಹೇಳ್ತಾನೆ ನವಮಾಸದ ಸ್ಟೋರಿ, ದಟ್ ಈಸ್ ಗರ್ಭಗೀತ. ಅಂದರೆ ಮೊದಲನೇ ತಿಂಗಳು ಏನಾಗುತ್ತೆ, ಎರಡನೇ ತಿಂಗಳು, ಈ ಕಂಪೇರ್ಸ್ ಎವ್ರಿಥಿಂಗ್ ಟು ಪ್ಲ್ಯಾನೆಟ್ಸ್. ಫಸ್ಟ್ ಮಂತ್ ಮರ್ಕ್ಯುರಿ ತತ್ವ ಬರುತ್ತೆ, ಸೆಕೆಂಡ್ ಮಂತ್, ಥರ್ಡ್ ಟು ಫೋರ್ತ್ ಮಂತ್ ಇಸ್ ದ ವೇ ನಮಗೆ ಅರ್ಥ ತತ್ವ ಅಂದರೆ ಭೂತತ್ವ ಬರೋದು. ಸೊ ಅಲ್ಲಿ ಒಂದು ಅಕ್ಷಾತ್ರ ಸ್ಪಿರಿಟ್ ಅಂತೀವಲ್ಲ, ಅದಕ್ಕೋಸ್ಕರನೇ 3 ತಿಂಗಳು ಮಾತ್ರ ಹುಷಾರಾಗಿರಿ, 3ನೇ ತಿಂಗಳಿಂದ ಯು ಕ್ಯಾನ್ ಬಿ ಆ್ಯಸ್ ನಾರ್ಮಲ್ ಆ್ಯಸ್ ಎನಿಬಡಿ ಅಂತ. ಸೊ ಗರ್ಭಗೀತಾನಲ್ಲಿ ಪ್ರತಿಯೊಂದು ಕ್ವಾಲಿಟಿ ಕೂಡ ಹೇಗೆ ಆಸ್ಪೈರ್ ಮಾಡೋದು, ಹೇಗೆ ತಂದ್ಕೊಳ್ಳೋದು, ಬ್ರೈನ್ ಸ್ಟಿಮ್ಯುಲೇಷನ್ ಬಗ್ಗೆನೂ ಇದೆ. ಆ್ಯಂಡ್ ಗರ್ಭ ಉಪನಿಷತ್ತಲ್ಲಿ ಸ್ಪೆಷಲಿ ಪಿಪ್ಪಲಾದ ಅವರು ರಚಿಸಿರೋ ಗರ್ಭ ಉಪನಿಷತ್ತಲ್ಲಿ ಎವ್ರಿ ಡೆವಲಪ್ಮೆಂಟ್ ಆಸ್ಪೆಕ್ಟ್ಸ್ನ ಅವ್ರು ಕವರ್ ಮಾಡಿದ್ದಾರೆ. ಅಂದರೆ ಫ್ಯೂಷನ್, ಒಂದು ಪತಿ ಪತ್ನಿ ಸೇರೋ ಆ ಟೈಮು, ಆ ಮನಸ್ಥಿತಿ, ಆ ಒಂದು ಕ್ವಾಲಿಟಿ ಆಫ್ ಭ್ರೂಣಕ್ಕೆ ಎಫೆಕ್ಟ್ ಆಗುತ್ತೆ. ಇಬ್ಬರು ಜಗಳ ಆಡ್ಕೊಂಡು ಆದರೆ ರಾವಣ ಹೇಗುತ್ತ, ಓಕೆ, ಮನಸ್ಸಿಲ್ಲದೆ ಆದರೆ ದುರ್ಯೋಧನ ಹೇಗಾದ. ವಿಲನ್ಸ್ ಆರ್ ನಾಟ್ ಕ್ರಿಯೇಟೆಡ್, ಇಟ್ ಹ್ಯಾಪನ್ಸ್. ಸೊ ನಾವು ನಾಳಿನ ಒಂದು ದಿನಾನ ಕರೆಕ್ಷನ್ ಮಾಡಬೇಕಂದ್ರೆ ಇವತ್ತಿನ ದಿನಾನ ನೋಡಬೇಕಾಗತ್ತೆ. ಗರ್ಭ ವಿಜ್ಞಾನ, ಸೊ ಇದು ಉಮಾ ಸಂಹಿತದಲ್ಲಿ ಇದೆ. ಇದು ಷಣ್ಮುಗ ಇಬ್ಬರು ಪತ್ನಿಯರನ್ನ ಕೂಡಿಸ್ಕೊಂಡು ವಿಜ್ಞಾನದ ಬಗ್ಗೆ ಮಾತಾಡ್ತಾನೆ. ಆ್ಯಂಡ್ ರಾಮ ಸೀತೆಗೆ ಹೇಳ್ತಾನೆ, ಸೊ ಹೈಜೀನ್ ಅಂದರೆ ಏನು. ಸೊ ಪತಿ ಪತ್ನಿ ಸೇರಬೇಕು ಅಂದಾಗ ಒಂದು ರೆಸ್ಪಾನ್ಸಿಬಿಲಿಟಿ, ವಿ ಆರ್ ಗಿಫ್ಟಿಂಗ್ ಸಮಥಿಂಗ್ ಟು ದ ನೇಷನ್. ಸೊ ಇಟ್ ಈಸ್ ನಾಟ್ ಜಸ್ಟ್ ಅ ಫ್ಯಾಮಿಲಿ, ಇಟ್ಸ್ ನಾಟ್. ತುಂಬ ಸಲ ನಾನು ಮಾತಾಡಿದಾಗ ಹೇಳ್ತಾರೆ ಹೆಣ್ಮಕ್ಳು, ನಾನು ಮೆಂಟಲಿ ರೆಡಿ ಇಲ್ಲ, ನಮ್ಮ ಮನೇಲಿ ಫೋರ್ಸ್ ಮಾಡ್ತಾ ಇದ್ದಾರೆ, 3 years ಆಗೋಗಿದೆ, ಇನ್ಯಾವಾಗ ಅಂತ. ಸೊ ಈ ಥರ ಪ್ರೆಗ್ನೆನ್ಸಿ ನಾಡಿಗೂ ಒಳ್ಳೆಯದಲ್ಲ. ಸೊ ಮೆಂಟಲಿ ಇಬ್ಬರು ಪ್ರಿಪೇರ್ ಆಗಿ ದೈಹಿಕವಾಗಿ ಬಲಶಾಲಿಗಳಾಗಿದ್ದರೆ ಆ್ಯಂಡ್ ಆವಾಗ ಮಾತ್ರ ಇದು ವೆರಿ ರೆಸ್ಪಾನ್ಸಿಬಲ್ ಪ್ರೋಸೆಸ್. ಸೊ ಇಲ್ಲಿ ನೀವು ಗಮನಿಸಬೇಕಾದ್ರೆ ರಾಮ ಆಗಿರ್ಬೋದು, ಶಿವ ಆಗಿರ್ಬೋದು, ಪಿಪ್ಪಲಾದ ಅವರೇ ಆಗಿರ್ಬೋದು, ಯಾರು ಹೆಂಗಸರಲ್ಲ, ಗಂಡಸರು ಬರೆದಿರೋದು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ಮೆನ್ ಅಂಡರ್ಸ್ಟ್ಯಾಂಡ್ಸ್ ಪ್ರೆಗ್ನೆನ್ಸಿ ದ್ಯಾನ್ ದ ಒನ್ ಹೂ ಈಸ್ ಗೋಯಿಂಗ್ ಥ್ರೂ. ಸೊ ದ ಡೋನರ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್.
ಯಾವ ಮನಸ್ಥಿತಿಯಲ್ಲಿ ಆ ಪರ್ಟಿಕ್ಯುಲರ್ ಪ್ರೋಸೆಸ್ ಇದೆ, ಸೋಲ್ಫುಲ್ ಆ್ಯಕ್ಟ್ ಅಂತ ಕರಿತೀವಿ ನಾವು. ಆ್ಯಂಡ್ ಕಾಸ್ಮಿಕ್ ರೇಸ್ ಆರ್ ಆಲ್ಸೋ ಇಂಪಾರ್ಟೆಂಟ್. ಮುಂಚೆ ಇದನ್ನು ನಗೋರು ಕೆಲವುದಕ್ಕೆ ಮುಹೂರ್ತ ಇಟ್ಟರೆ ಅಂತ, ರೈಟ್? ದಟ್ ಈಸ್ ವೇರ್ ದ ಕಾಸ್ಮಿಕ್ ರೇಸ್ ಆಲ್ಸೋ ಸಪೋರ್ಟ್ಸ್ ಯು. ಯೂನಿವರ್ಸ್ ವಿಲ್ ಗಿವ್ ಎ ಕಾಲ್. ಸೊ ಆ ಮನಸ್ಥಿತಿ ಬರಬೇಕು ಅಂತಂದರೆ ಆ ನೇಚರ್ ಕೂಡ ಪಾರ್ಟಿಸಿಪೇಟ್ ಮಾಡುತ್ತೆ. ಬಿಕಾಸ್ ದೆರ್ ಆರ್ 2 kinds ಆಫ್ ಎನರ್ಜಿ, ಲೂನಾರ್ ಎನರ್ಜಿ ಆ್ಯಂಡ್ ಸೋಲಾರ್ ಎನರ್ಜಿ. ಸೋಲಾರ್ ಎನರ್ಜಿ ತಂದೆಯಿಂದ ಬರುತ್ತೆ, ಲೂನಾರ್ ಎನರ್ಜಿ ತಾಯಿಯಿಂದ ಬರುತ್ತೆ. ಈ ಎರಡೂ ಬಂದಾಗ ಮಾತ್ರ ಮಗು ವಿಲ್ ಬಿ ಮೆಂಟಲಿ ಫಿಸಿಕಲಿ ಕೇಪಬಲ್ ಆಫ್ ಡೂಯಿಂಗ್, ಅಕ್ವೈರಿಂಗ್ ಕಾಂಪಿಟೆನ್ಸಿ, ಇಂಬೈಬಿಂಗ್ ಥಿಂಗ್ಸ್, ಇವೆಲ್ಲ ಈಸಿ ಆಗುತ್ತೆ. ಅಂದರೆ ಇದೆಲ್ಲೋ ನಾನು ಮಾಡಿದ್ದೀನಿ ಅನ್ನೋದು ಎಷ್ಟೋ ಸಲ ನಿಮಗೂ ಅನುಭವ ಆಗಿರ್ಬೋದು. ನೀವು ಜಾಸ್ತಿ ಎಫರ್ಟ್ ಹಾಕಿರಲ್ಲ, ಬಟ್ ನಿಮಗೆ ಬಂದಿರುತ್ತೆ. ನನಗೆ ಮಾತಾಡೋದು ಹಾಗೆ. ನಮ್ಮ ತಾತ ವಾಸ್ ಅ ಪಂಡಿತ್ ಇನ್ ಇದು ಮೈಸೂರಲ್ಲಿ. ಸೊ ಅದು ನನಗೆ ಸುಮಾರು ಜನ, ನಮ್ಮ ಚಿಕ್ಕಪ್ಪ ಇರ್ಬೋದು, ನಮ್ಮ ಅಣ್ಣಂದ್ರೆಲ್ಲ ಹೇಳ್ತಿರ್ತಾರೆ, ಮೇ ಬಿ ಇಟ್ ಈಸ್ ಪಾಸಿಂಗ್ ಇನ್ ಯುವರ್ DNA ಅಂತ. ಸೊ ಲೈಕ್ ದಟ್ ಯು ಕ್ಯಾರಿ ಫೆಮಿನೈನ್ ಎನರ್ಜಿ ಆ್ಯಂಡ್ ಮಸ್ಕ್ಯುಲೈನ್ ಎನರ್ಜಿ ಆಲ್ಸೋ. ಸೊ ಸುಮಾರು ಜನ ಗಂಡಸನ್ನ ನಾವು ಅಬ್ಸರ್ವ್ ಮಾಡಿದಾಗ ಅವರಲ್ಲಿ ಮದರ್ಲಿನೆಸ್ ಇರುತ್ತೆ. ಇಟ್ ಈಸ್ ನಾಟ್ ದ ಜೆನೈಟಲ್ ಓನ್ಲಿ ಡಿಸೈಡ್ಸ್, ಇಟ್ ಈಸ್ ಮೋರ್ ದ್ಯಾನ್ ದಟ್ ಈಸ್ ಗರ್ಭ ಸಂಸ್ಕಾರ ಟೆಲ್ ಯು. ಇಫ್ ಫೆಮಿನೈನ್ ಎನರ್ಜಿ ಈಸ್ ಮಿಸ್ಸಿಂಗ್, ಅದು ಹೆಣ್ಮಗುನೇ ಆಗಿರ್ಬೋದು, ಅಗ್ರೆಸಿವ್ ಟಾಮ್ ಬಾಯಿಶ್ ಆಗುತ್ತೆ. ಇಫ್ ಮಸ್ಕ್ಯುಲೈನ್ ಎನರ್ಜಿ ಈಸ್ ಮಿಸ್ಸಿಂಗ್, ಓಕೆ, ಕ್ಷಾತ್ರ ಸ್ಪಿರಿಟ್ ಹೋಗುತ್ತೆ. ಸೊ ಆ್ಯಸ್ ಎ ಡೋನರ್ ತಂದೆ, ಆ್ಯಸ್ ಅ ಡೆವಲಪರ್ ನಾವು ಕ್ಷೇತ್ರಜ್ಞ, ಕ್ಷೇತ್ರಪಾಲ ಅಂತ ಕರಿತೀವಿ. ಕ್ಷೇತ್ರ ಇಸ್ ದ ಬಾಡಿ, ದಟ್ ಈಸ್ ವೈ ವಿಮೆನ್ ಬಾಡಿ ಈಸ್ ಸೋ ಪ್ರೊಟೆಕ್ಟೆಡ್, ಇಟ್ ಈಸ್ ವೆರಿ ಸೆನ್ಸಿಟಿವ್, ಬಟ್ ಆ್ಯಕ್ಚುಲಿ ಇಟ್ ಈಸ್ ನಾಟ್. ಓಕೆ, ಸೊ ಕುರುಕ್ಷೇತ್ರನೇ ಆಗೋಗುತ್ತೆ ಡ್ಯೂರಿಂಗ್ ದ ಡೆಲಿವರಿ, ದ ಪೇನ್ ಶಿ ಅಂಡರ್ಗೋ. Okay, so that is kshetra, her body. Kshetrajna is the donor, the quality of sperm that she has received. And kshetrapala is the universe, how it will receive your call. So what is your manifestation? So universe will not understand 2 things. Okay, one is good and bad, doesn't know good and bad, and it doesn't understand silence. So what you manifest, ಸೊ ಈ ದೇಶಕ್ಕೆ ನನಗೊಂದು ಮಗು ಬೇಕು, ಲೈಕ್ ಇಟ್ ಕ್ಯಾನ್ ಬಿ ಪ್ರಹ್ಲಾದ ಎಫೆಕ್ಟ್, ಇಟ್ ಕ್ಯಾನ್ ಬಿ ಹನುಮಾನ್ ಎಫೆಕ್ಟ್, ಇಟ್ ಕ್ಯಾನ್ ಬಿ ಅಭಿಮನ್ಯು ಎಫೆಕ್ಟ್. ವಾಟ್ ಡಿಡ್ ಮದರ್ಸ್ ಸ್ಪೀಕ್ ಟು ದ ಚೈಲ್ಡ್? ದೇ ನೆವರ್ ಟೋಲ್ಡ್. ಸುಭದ್ರೆ ಯಾವತ್ತೂ ಹೇಳಲಿಲ್ಲ, ಅಯ್ಯೋ ನನ್ನ ಗಂಡ ನಾನು ಬಿಟ್ಬಿಟ್ಟು ಹೊಟ್ಟೋದ, ನಾನು ಸೋಲೋ ಮದರು, ಅದೆಲ್ಲ ದುಃಖ ತೋಡ್ಕೊಳ್ಳಿಲ್ಲ. ಲುಕ್ ಅಟ್ ಯುವರ್ ಮದರ್ ಅಂದ್ಲು. ಸೊ ಆ ಕ್ಷಾತ್ರ ಸ್ಪಿರಿಟ್ ಮಗನಲ್ಲಿ ವ್ಯಾರಿಯರ್ ಆಗಿ, ವೋಲರ್ ಆಗಿ ಬಂದ ಅವನು. ಸೊ ಹಾಗೆ ವಾಟ್ ಈಸ್ ದಟ್ ಒನ್ ಥಿಂಗ್ ಮದರ್ ಟೆಲ್? And what is the sparsha, the physical touch father has? It is a complete process. So ಇದನ್ನು ಸೈನ್ಸು ಒಪ್ಪತ್ತೆ ಅನ್ನೋದಕ್ಕೆ ರೀಸೆಂಟಾಗಿ ದಿಸ್ ವಾಸ್ ಮೈ ಕ್ವೆಶ್ಚನ್ ಟು ಅ ಗೈನಕಾಲಜಿಸ್ಟ್. ನಾನು ಅವ್ರ ಜೊತೆ ಮಾತಾಡ್ತಾ ಕೇಳಿದೆ, ತಾಯಿ ಮಾತಾಡೋದು ಅಥವಾ ತಂದೆ ಮಾತಾಡೋದು, ವೆಲ್ ಮೈ ಕ್ವೆಶ್ಚನ್ ವಾಸ್ ತಾಯಿ ಮಾತಾಡೋದು ಮಗು ಕೇಳತ್ತಾ ಅಂತ. ಆ್ಯಂಡ್ ಗೈನಕಾಲಜಿಸ್ಟ್ನ ಉತ್ತರ ವಾಸ್ ಎಸ್, ಈಗಂತೂ ಇಟ್ಸ್ ಪ್ರೂವನ್. ಇವತ್ತಿನ ಮಕ್ಕಳು ದೇ ಆರ್ ಸೋ ಆ್ಯಕ್ಟಿವ್. ಮುಂಚೆ ಎಲ್ಲ ಮಕ್ಕಳು ಹುಟ್ಟಿದ ತಕ್ಷಣ ಕಣ್ಣು ಬಿಡ್ತಾ ಇರಲಿಲ್ಲ, ಸ್ವಲ್ಪ ಸಮಯ ತಗೊಳ್ಳೋರು. ಇವಾಗ ಹುಟ್ಟಿದ ತಕ್ಷಣ ಪಳಪಳ ಅಂತ ಕಣ್ಣು ಬಿಡ್ತಾ ಇರುತ್ತವೆ. ತಾಯಿ ಧ್ವನಿನ ರೆಕಗ್ನೈಸ್ ಮಾಡೋದಷ್ಟೇ ಅಲ್ಲ, ನಾವು ಇದು ನಿಮ್ಮ ಮಗು ಅಂತ ತೊಗೊಂಡು ಹೋಗಿ ತಂದೆ ಕೊಟ್ಟಾಗ ತಂದೆ ಧ್ವನಿನ ರೆಕಗ್ನೈಸ್ ಮಾಡಿ ಅಳೋದನ್ನ ನಿಲ್ಲಿಸತ್ತೆ ಅಂತ. ಸೊ ಸೈಂಟಿಫಿಕಲಿ ಆಲ್ಸೋ ಇಟ್ ಇಸ್ ಪ್ರೂವನ್. ಸೊ ನಾವು ಆ ಸಮಯದಲ್ಲಿ ಏನು ಕೊಡ್ತೀವಿ ಮಗುವಿಗೆ, ಐ ಥಿಂಕ್ ಇಟ್ ಮ್ಯಾಟರ್ಸ್ ಅ ಲಾಟ್. ಗರ್ಭ ಸಂಸ್ಕಾರ ಅನ್ನೋದು ಬಾಡಿ ಅಕ್ಸೆಪ್ಟೆನ್ಸಿಂದ ಶುರು ಆಗುತ್ತೆ, ಮೆಂಟಲ್ ಅಕ್ಸೆಪ್ಟೆನ್ಸಿಂದ ಶುರು ಆಗುತ್ತೆ, ಆಮೇಲೆ ಜೆಂಡರ್ ಅಕ್ಸೆಪ್ಟೆನ್ಸಿಂದ ಶುರು ಆಗುತ್ತೆ. ಅಯ್ಯೋ ಕರ್ಮ, ನೀನು ಹೆಣ್ಮಗು ಹುಟ್ಟುಬಿಟ್ಟೆ, ಅಯ್ಯೋ ನಂಗೆ ಹೆಣ್ಮಗು ಬೇಕಾಗಿತ್ತು ಲಕ್ಷ್ಮಿ, ಇವನೊಬ್ಬ ಹುಟ್ಟುಬಿಟ್ಟ, ಐ ಡೋಂಟ್ ಅಕ್ಸೆಪ್ಟ್ ಮೈ ಜೆಂಡರ್. ಇಟ್ಸ್ ಅ ವೆರಿ ಸೆನ್ಸಿಟಿವ್ ಟಾಪಿಕ್ ಸೌಜನ್ಯ. ಗರ್ಭ ಸಂಸ್ಕಾರ ಅನ್ನೋದು ಬರೀ ಪ್ರೆಗ್ನೆಂಟ್ ವುಮನ್ಗಲ್ಲ, ಇಟ್ ಈಸ್ ಫಾರ್ ಯಂಗ್ ಪೇರೆಂಟ್ಸ್ ಹೂ ಆರ್ ಪ್ರಿಪೇರಿಂಗ್ ದೆಮ್ಸೆಲ್ಫ್ ಟು ಪ್ರೊಡ್ಯೂಸ್ ಬೇಬೀಸ್. And after babies, how do they induce this knowledge? That is whole lot of responsibility. I think ನಾವು ಇದನ್ನ ಇಂಡ್ಯೂಸ್ ಮಾಡಿದಾಗ ಮಕ್ಕಳಲ್ಲಿ ದೇ ವಿಲ್ ಮ್ಯಾನಿಫೆಸ್ಟ್ ದ ಕೈಂಡ್ ಆಫ್ ಕಿಡ್ ದಟ್ ದೇ ವಾಂಟ್ ಟು ಹ್ಯಾವ್ ಅವರ ಮದುವೆಯ ನಂತರ, ವೆನ್ ದೇ ಆರ್ ಪ್ಲಾನಿಂಗ್ ಫಾರ್ ಅ ಕಿಡ್, ರೈಟ್? ಆಲ್ಸೋ ಮ್ಯಾಮ್, ಕೆಲವೊಂದು ಸ್ಟಡೀಸ್ ಹೇಳುತ್ತೆ ದಟ್ ಈ ಗರ್ಭ ಸಂಸ್ಕಾರದಿಂದ ಮಕ್ಕಳ IQ ಒಂದು 10ರಿಂದ 15 ಪಾಯಿಂಟ್ಸ್ ಅಷ್ಟು ಹೆಚ್ಚಾಗತ್ತೆ ಅಂತ. ಇಸ್ ದಿಸ್ ಪ್ರೂವನ್? Yeah, definitely. Okay. There are 5 different kind of ನಾವು ಗರ್ಭ ಹೋಲ್ಡರ್ಸ್ ಅಥವಾ ಕ್ಯಾರಿಯರ್ಸ್ ಅಂತ ಕರಿತೀವಲ್ಲ. ಒಂದು ಮೂಡ ಸ್ಟೇಟ್. ಇವಾಗ ತಾಯಿ ಪ್ಯಾಸಿವ್ ಆಗಿದ್ರೆ, ಮೂಡ ಅಂದರೆ ಪ್ಯಾಸಿವ್, ಆ್ಯಂಡ್ ಪ್ರೆಗ್ನೆನ್ಸಿನ ಒಂದು ಡಿಸೀಸ್ ಥರ ಕನ್ಸಿಡರ್ ಮಾಡಿಬಿಡ್ತಾರೆ. ಹೊಟ್ಟೆನೇ ಹಿಡ್ಕೊಂಡಿರ್ತಾರೆ, ಅಯ್ಯೋ ಏನೋ ಆಗೋಗ್ಬಿಡುತ್ತೆ, ಆಂಗ್ಸೈಟಿ, ಫಿಯರ್.
ಸೊ ಆವಾಗ ಡೆಫಿನೆಟ್ಲಿ ಹುಟ್ಟೋ ಮಕ್ಕಳಿಗೆ ಸ್ವಲ್ಪ ತೊಂದರೆಗಳಾಗುತ್ತೆ. ಇಂಟಲೆಕ್ಚುಯಲ್ ಚಾಲೆಂಜಸ್ ಇರ್ಬೋದು, ಆ್ಯಂಡ್ ಎಮೋಷ್ನಲಿ ಸ್ವಲ್ಪ ಸ್ಟ್ರೆಂತ್ ಕಮ್ಮಿ ಇರುತ್ತೆ ಟು ಹೋಲ್ಡ್ ಆನ್ ಟು ಎಮೋಷನ್ಸ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಕ್ಷಿಪ್ತ. ಕ್ಷಿಪ್ತ ಅಂದರೆ ರೆಸ್ಟ್ಲೆಸ್ನೆಸ್. ಓಕೆ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ, ನನಗೇನೂ ಆಗಿಲ್ಲ, ನಾನೇನು ಕೇರ್ ಮಾಡಲ್ಲ, ಕೇರ್ಲೆಸ್. ಓಕೆ, ಆ್ಯಂಡ್ ನಾಟ್ ಏಬಲ್ ಟು ಪೇ ಅಟೆನ್ಷನ್, ನಾಟ್ ಏಬಲ್ ಟು ಕಂಟ್ರೋಲ್ ದಿ ಅಡಿಕ್ಷನ್ ದೇ ಹ್ಯಾವ್. ಆಲ್ಕೋಹಾಲ್ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು. ಓಕೆ, ಸೊ ಡೆಫಿನೆಟ್ಲಿ ದಟ್ ವಿಲ್ ಆಲ್ಸೋ ಅಫೆಕ್ಟ್ ದ ಚೈಲ್ಡ್. ವಿಕ್ಷಿಪ್ತ ಅಂತ ಕರಿತೀವಿ, ಎಲ್ಲ ಅನಲೈಸ್ ಮಾಡೋದು, ಗೂಗಲ್ನೂ ಕೇಳೋದು, ಪಕ್ಕದ ಮನೆಯವ್ರನ್ನೂ ಕೇಳೋದು, ಕೊನೆಗೆ ಏನೂ ಮಾಡೋದಿಲ್ಲ, ಅದೇ ಥಾಟ್ಸಲ್ಲಿ ಉಳ್ಕೊಂಡ್ಬಿಡೋದು. ಆವಾಗ ಹುಟ್ಟೋ ಮಗುಗೆ ಹೋಪ್ ಆ್ಯಂಡ್ ವಿಲ್ ಪವರ್ ಇರೋಲ್ಲ. ಓಕೆ. ಆ್ಯಂಡ್ ಏಕಾಗ್ರ, ನಾನು ಪ್ರೆಗ್ನೆನ್ಸಿ ಇದೆ, ನನಗೆ ನಾನು ಪ್ರೆಗ್ನೆಂಟ್ ಆ್ಯಂಡ್ ದೆರ್ ಈಸ್ ಅ ಲೈಫ್ ದೇರ್, ಐ ಹೋಲ್ಡ್ ಆನ್ ಟು ದ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಮೆಡಿಟೇಟ್ ಆಲ್ ದಿ 9 months ಆ್ಯಂಡ್ ಮ್ಯಾನಿಫೆಸ್ಟ್. ದೆನ್ ಯು ವಿಲ್ ಡೆಫಿನೆಟ್ಲಿ ಬ್ರೈನ್ ಸ್ಟಿಮ್ಯುಲೇಷನ್ ಆಗುತ್ತೆ. ಆ್ಯಂಡ್ ದ ಬೆಸ್ಟ್ ಥಿಂಗ್ ಈಸ್ ದಿ ನಿರುತ್ತ ಸ್ಟೇಟ್. ಎಕ್ಸ್ಟರ್ನಲ್ ಆರ್ಗನೈಸೇಷನ್ ಆ್ಯಂಡ್ ಇಂಟರ್ನಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ಎಕ್ಸ್ಟರ್ನಲಿ ಆರ್ಗನೈಸ್ ಆಗೋದು, ನನ್ನ ಮಗು ಹುಟ್ಟಿದ ಮೇಲೆ ನನ್ನ ಗಂಡ ಫಾದರ್ ಆಗ್ತಾನೆ, ನಮ್ಮಪ್ಪ ತಾತ ಆಗ್ತಾನೆ. ಸೊ ಎಕ್ಸ್ಟರ್ನಲಿ ಪ್ರಿಪೇರ್ ಆಗೋದು, ಇವರೆಲ್ಲ ಹಿಂಗಿರ್ತಾರೆ, ನನಗೆ ಈ ಸಪೋರ್ಟ್ ಸಿಸ್ಟಮ್ ಬೇಕು ಅಂತ ಕೇಳೋದು, ನೋಟ್ ಡೌನ್ ಮಾಡೋದು, ಆರ್ಗನೈಸ್ ಮಾಡ್ಕೊಳ್ಳೋದು, ಎಲ್ಲ ಡಾಕ್ಟರ್ಸ್ ಜೊತೆ ಮೀಟ್ ಮಾಡೋದು, ಪ್ರಿಪೇರ್ ಆಗೋದು, ಎವ್ರಿಥಿಂಗ್. ಆ್ಯಂಡ್ ಇಂಟರ್ನಲ್ ಆರ್ಗನೈಸೇಷನ್, ಅರೆ ಟಿಲ್ ನೌ ಐ ವಾಸ್ ಕಾಲಿಂಗ್ ಹರ್ ಮಾಮ್, ಫ್ರಮ್ ಟುಮಾರೋ ಐ ವಿಲ್ ಬಿಕಮ್ ಮಾಮ್, ಹೌ ಬ್ಯೂಟಿಫುಲ್ ಇಟ್ ಈಸ್. ಎಲ್ಲ ಬ್ಯೂಟಿ ಆಫ್ ಪೋಸ್ಟ್ ಪ್ರೆಗ್ನೆನ್ಸಿ ಆ್ಯಂಡ್ ದ ಕರೆಂಟ್ ಪ್ರೆಗ್ನೆನ್ಸಿ ಸ್ಟೇಟ್ ಇಮ್ಯಾಜಿನ್ ಮಾಡ್ಕೊಳ್ಳೋದು. ಸೊ ದಿಸ್ ಇಸ್ ನಿರುತ್ತ ಸ್ಟೇಟ್. ದ ಚೈಲ್ಡ್ ಈಸ್ ಬಾರ್ನ್ ಇಸ್ ಅ ಗಿಫ್ಟೆಡ್ ಚೈಲ್ಡ್. ವಾವ್, ಬ್ಯೂಟಿಫುಲ್. ಸೊ ಗರ್ಭ ಸಂಸ್ಕಾರ ಬಗ್ಗೆ ಎಷ್ಟು ಮಾತಾಡಿದ್ರು ಐ ಥಿಂಕ್ ದಿಸ್ ಇಸ್ ಸಚ್ ಅ ವಾಸ್ಟ್ ಸಬ್ಜೆಕ್ಟ್ ಆ್ಯಂಡ್ ಸಚ್ ಅ ಬಿಗ್ ಟಾಪಿಕ್. ಮತ್ತೊಂದೇನೆಂದರೆ ಐ ಥಿಂಕ್ ಜನ ಅನ್ಕೋತಾರೆ ದಟ್ ಗರ್ಭ ಸಂಸ್ಕಾರ ಅಂದರೆ ತಾಯಿ ಮತ್ತು ಮಗುವಿನ ಬಂಧ ಸ್ಟ್ರಾಂಗ್ ಆಗ್ತಾ ಇದೆ ಅಂತ. ಬಟ್ ಐ ಥಿಂಕ್ ಇಟ್ಸ್ ನಾಟ್ ಜಸ್ಟ್ ದ ಬೇಬಿ ಆ್ಯಂಡ್ ದ ಮದರ್. ಗರ್ಭ ಸಂಸ್ಕಾರದಿಂದ ಫ್ಯಾಮಿಲಿ ಮೆಂಬರ್ಸ್ ಕೂಡ ಹತ್ತಿರವಾಗ್ತಾರೆ ಮಗುವಿಗೆ ಅಂತ. ಹೌ ಡಸ್ ದಿಸ್ ಹ್ಯಾಪನ್? ಓಕೆ, ದಿಸ್ ವಿಲ್ ಹ್ಯಾಪನ್ ಒನ್ಲಿ ಬೋತ್ ಆಫ್ ದೆಮ್ ಮೇಕ್ ಅಪ್ ದೇರ್ ಮೈಂಡ್. ಯೂಶಲಿ ನನ್ನ ಹತ್ರ ಕೌನ್ಸಿಲಿಂಗ್ ಬಂದಾಗ ಅವ್ರಿಗೆ ಕ್ಲಾರಿಟಿ ಇರಲ್ಲ, ಫ್ಯಾಮಿಲಿನ ಇನ್ವಾಲ್ವ್ ಮಾಡಬೇಕಾ, ಫ್ಯಾಮಿಲಿನ ಇನ್ವಾಲ್ವ್ ಮಾಡಬಾರ್ದಾ. ಬಿಕಾಸ್ ಇದರಲ್ಲಿ ನಾವು ಎಕ್ಸ್ಟರ್ನಲ್ ಫೆರಿಫರಲ್ ನೋಡಿದಾಗ ಸುಮಾರು ಜನ ನಂಗೆ ಹೇಳ್ತಾರೆ, ಅಯ್ಯೋ ನಮ್ಮಪ್ಪ ತುಂಬ ಟಿ ವಿ ನೋಡ್ತಾರೆ, ಅದೇ ಮಾತಾಡ್ತಿರ್ತಾರೆ, ನನ್ನ ಮಗುಗೂ ಬಂದುಬಿಟ್ರೆ ಯುನೋ. ಸೊ ಬಟ್ ವಿ ಕ್ಯಾನ್ ಡೆಫಿನೆಟ್ಲಿ ಹ್ಯಾವ್ ಫ್ಯಾಮಿಲಿ ಥೆರಪಿ ಅಂತ ಮಾಡ್ಬೋದು. ಅಲ್ಲಿ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿನ ಕ್ಲಾಸಿಫೈ ಮಾಡ್ಬೋದು, ಅವ್ರಿಗೆ ಸೈಕೋ ಎಜುಕೇಟ್ ಮಾಡ್ಬೋದು. ಇದೇ ಥರ ಇಫ್ ಯು ಆರ್ ಪಾರ್ಟಿಸಿಪೇಟಿಂಗ್ ಇನ್ ದಿಸ್ ಪ್ರೆಗ್ನೆನ್ಸಿ ಇನ್ ದಿಸ್ ವೇ, ದಿಸ್ ಇಸ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಅಂತ. ಸೊ ಇದಕ್ಕೆ ಬ್ಯೂಟಿಫುಲ್ ಪುರಾಣದಲ್ಲಿಂದ ತಗೋಬೇಕು ಅಂದರೆ ಸ್ಪೆಷಲಿ ದಿ ದೇವಿ ಮಹಾತ್ಮೆ ಓದಿದ್ರೆ ಅಥವಾ ದೇವಿ ಪುರಾಣ ಓದಿದ್ರೆ, ದರ್ ಇಸ್ ಒನ್ ಟೆಂಪಲ್ ಇನ್ ತಮಿಳ್ನಾಡು, ಗರ್ಭ ರಕ್ಷಾಂಬಿಕಾ ಅಂತ. ಓಕೆ, ತಾಯಿ ಪಾರ್ವತಿ ಬಂದು ಬಾಣಂತನ ಮಾಡಿದಾಳೆ ಅನ್ನೋದು ದರ್ ಇಸ್ ಅ ಸ್ಟೋರಿ. ಸೊ ಇದರಲ್ಲಿ ದ ಪ್ರೋಸೆಸ್ ಇಸ್ ಸೋ ಬ್ಯೂಟಿಫುಲ್. ನಮಗೆ 16 ಸಂಸ್ಕಾರಗಳಲ್ಲಿ ನಮಗೆ ಅರಿಶಿನ ಕುಂಕುಮ ಕೊಡೋದು ಪ್ರೆಗ್ನೆನ್ಸಿನಲ್ಲಿ. ಆ್ಯಂಡ್ ದ ಕಲರ್ಸ್ ದಟ್ ವಿ ಯೂಸ್, ಗ್ರೀನ್ ಬ್ಯಾಂಗಲ್ಸೇ ಯಾಕೆ, ಸಮೃದ್ಧಿ, ಆ್ಯಂಡ್ ವಿ ಆರ್ ಇನ್ವೈಟಿಂಗ್ ದ ಪ್ರಕೃತಿ, ನೇಚರ್ ಇನ್ ಟು ದ ಲೈಫ್. ಸೊ ವಾಟ್ ಈಸ್ ದ ಎಫೆಕ್ಟ್ ಆಫ್ ಗ್ರೀನ್. ಆಮೇಲಿಂದ 7ನೇ ತಿಂಗಳಲ್ಲಿ ಕೆಲವುದು ಅಡುಗೆಗಳನ್ನ ಮಾಡಿಕೊಡ್ತಾರೆ, ಅಥವಾ ಕೇಸರಿ ಹಾಲು ತೊಗೊಳೋದಿರ್ಬೋದು. ಸೊ ವಾಟ್ ಡಸ್ ದಟ್ ಇಂಪ್ಯಾಕ್ಟ್? ಪ್ರತಿಯೊಂದೂ ದೀಸ್ ಥಿಂಗ್ ಇವತ್ತಿಗೂ ಅಷ್ಟೇ ಅಲ್ಲಿ ಗರ್ಭ ರಕ್ಷಾಂಬಿಕೆಗೆ ಪ್ರತಿ 9 monthsಗೆ ಸೊ ದೆರ್ ಈಸ್ ಕೇಸರಿ ಹಾಲು ನೈವೇದ್ಯ ಮಾಡ್ತಾರೆ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಟೆಂಪಲ್. ಆ್ಯಂಡ್ ಮೋಸ್ಟ್ ಆಫ್ ದಿ ಕ್ಲೈಂಟ್ಸ್ ಐ ಕೀಪ್ ಟೆಲಿಂಗ್ ದೆಮ್, ಬರೀ ಪ್ರೆಗ್ನೆಂಟ್ ವುಮನ್ ಅಲ್ಲ, ಕೆಲವು ಸಲ ಕನ್ಸೀವ್ ಆಗಿರಲ್ಲ ಫಾರ್ ಸಾಕಷ್ಟು ರೀಸನ್ಸ್ ಇರುತ್ತೆ ಅದಕ್ಕೆ. ಸೊ ಅವರು ತೊಗೋತಾ ಇರ್ತಾರೆ. ಕೆಲವು ಸಲ ಇಂಟ್ರಾ ಕೂಡ ಫೇಲ್ಯೂರ್ ಆಗುತ್ತೆ. ಸೊ ದೇ ವಿಲ್ ಗೆಟ್ ಇನ್ ಟು ಅ ಟ್ರೋಮಾ, ಓಕೆ ನನ್ನ ಮಕ್ಕಳೇ ಆಗಲ್ಲ, ಸೈನ್ಸ್ ಕೂಡ ಫೇಲ್ ಆಯಿತು ಅಂತ. So there will be very small things that we need to work on. So there was a 30-year woman who was trying for a baby. 10 years ಮಾಡಿದ್ರು. ಸೊ ಸೈನ್ಸ್ ಸಪೋರ್ಟ್ ತೊಗೊಂಡ್ರು, ಮೆಡಿಕಲ್ ಸಪೋರ್ಟ್ ತೊಗೊಂಡ್ರು ಕೂಡ. there was no acceptance of her body because of the past trauma. She was not completely involving in the whole thing, and anxiety ittu. 22 days ಆಗ್ತಿದ್ದಂಗೆ ಫಿಯರ್, ಐ ವಿಲ್ ಲೂಸ್ ದ ಬೇಬಿ, ಯಾವಾಗ ಪೀರಿಯಡ್ಸ್ ಬರುತ್ತೆ, ಇದೇ ಥರ ಯೋಚನೆ. ಸೊ ವೆನ್ ವಿ ಪುಟ್ ಹರ್ ಟು ಮಂಡಲ ಮೆಡಿಟೇಷನ್ ಆ್ಯಂಡ್ ಕಲರ್ ಮೆಡಿಟೇಷನ್, 3 months ಅಲ್ಲಿ ಶಿ ಕನ್ಸಿಪ್ಟ್.
So this is very important for us to know that conceiving is one thing, believing and achieving is another thing. ಸೊ ನಮ್ಮ ಬಿಲೀಫ್ ಸಿಸ್ಟಮ್ ಹೇಗಿರುತ್ತೆ, ದಟ್ ಈಸ್ ಗೋಯಿಂಗ್ ಟು ರಿಫ್ಲೆಕ್ಟ್ ಇನ್ ದ ಕೈಂಡ್ ಆಫ್ ಚೈಲ್ಡ್ ದಟ್ ಐ ಆಮ್ ಗೋಯಿಂಗ್ ಟು ಬೇರ್. ಲವ್ಲಿ. ಸೊ ಫ್ಯಾಮಿಲಿನ ಇನ್ವಾಲ್ವ್ ಮಾಡೋದ್ರ ಬಗ್ಗೆ ನಾನೇನು ಮಾತಾಡಿದೆ, ಎಷ್ಟೋ ಜನರಿಗೆ ಏನಂದರೆ ಈ ಥರದ ಕಾನ್ಸೆಪ್ಟ್ಸ್ಗಳಲ್ಲಿ ಬಹಳ ಇಂಟ್ರೆಸ್ಟ್ ಇರುತ್ತೆ. ಬಟ್ ಫ್ಯಾಮಿಲಿ ಮೆಂಬರ್ಸ್ ಇದ್ಯಾಕೆ, ಅದಕ್ಕೆ ದುಡ್ಡು ಕೊಟ್ಟು ಬೇರೆ ಹೋಗ್ತೀಯಾ, ಇದಕ್ಕೊಂದು ಥೆರಪಿ ಅಂತ ಬೇರೆ ಮಾಡ್ಕೋತೀಯಾ ಅಂತ ಅಂದ್ಬಿಟ್ಟಾಗ ಎಲ್ಲೋ ಒಂದು ಕಡೆ ನಮ್ಮ ಒಂದು ಆ ಹುರುಪು ಹುಮ್ಮಸ್ಸು ಎಲ್ಲ ಕಡಿಮೆ ಆಗಿಬಿಡುತ್ತೆ. ಬಟ್ ಐ ಥಿಂಕ್ ಅದನ್ನು ಕಳ್ಕೊಳ್ದಿರಾ, ಹೋಪ್ಸ್ ಕಳ್ಕೊಳ್ದಿರಾ, ನಾನು ಒಬ್ಬಳೇ ಅಟ್ಲೀಸ್ಟ್ ಸ್ಟಾರ್ಟ್ ಮಾಡ್ತೀನಿ ಅಂತ ತಾಯಂದ್ರು ಸ್ಟಾರ್ಟ್ ಮಾಡೋದು. ತಂದೆ ಸಪೋರ್ಟ್ ಸಿಕ್ಕರೆ ಬಹಳ ಉತ್ತಮ. ಐ ಥಿಂಕ್ ದೇ ಕ್ಯಾನ್ ಸ್ಟಾರ್ಟ್ ಟುಗೆದರ್ ಆಸ್ ಅ ಫ್ಯಾಮಿಲಿ. ಆ್ಯಂಡ್ ನೀವೇ ಹೇಳಿದಾಗೆ ಯಾವ ವಯಸ್ಸಲ್ಲಿ ಬೇಕಾದರೂ ಇದನ್ನು ಮಾಡಬಹುದು. ಅಂದರೆ ಚಿಕ್ಕ ವಯಸ್ಸಿನ ಹೆಣ್ಮಕ್ಳಲ್ಲಿ ಕೂಡ ನಾವು ಇದನ್ನು ಸ್ಟಾರ್ಟ್ ಮಾಡಬಹುದು. ಮದುವೆ ಆಗಬೇಕು ಅಂತಿರೋರು, ಮದುವೆ ಆಗಿ ಫ್ಯಾಮಿಲಿ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿರೋರು, ಆಲ್ರೆಡಿ ಕನ್ಸೀವ್ ಆಗಿರೋರು, ಯಾರು ಬೇಕಾದರೂ ಇದನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ಇದು ಇಸ್ ಇಟ್ ಲೈಕ್ ಇಷ್ಟು ದಿನದಲ್ಲಿ ಕಲಿಸ್ಕೊಡ್ತೀವಿ ಅಂತ, ಅಥವಾ ಹೌ ಡಸ್ ದಿಸ್ ವರ್ಕ್, ಈ ಥೆರಪಿ ಹೇಗೆ ವರ್ಕ್ ಆಗುತ್ತೆ? ಇದು ಕಂಪ್ಲೀಟ್ಲಿ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಅವ್ರಿಗೆ ಪಾಸ್ಟ್ ಟ್ರೋಮಾಸ್ ಇರುತ್ತೆ, ಪಾಸ್ಟ್ ಎಮೋಷ್ನಲ್ ಎಂಗೇಜ್ಮೆಂಟ್ಸ್, ಹಿಕಪ್ಸ್ ಇರುತ್ತೆ. ಅದನ್ನು ಫಸ್ಟು ನಾವು ಟ್ರ್ಯಾಕ್ ಮಾಡ್ತೀವಿ. ಸೊ ಇವಾಗ ಕಫತತ್ವ ಜಾಸ್ತಿ ಇದ್ದರೆ, ಸೊ ಇಟ್ ಈಸ್ ವೆರಿ ವೆಲ್ ಅಂಡರ್ಸ್ಟುಡ್ ಲಾಟ್ ಆಫ್ ಸಪ್ರೆಷನ್ಸ್ ಹಸ್ ಹ್ಯಾಪನ್, ಕಂಜೆಷನ್. ಓಕೆ, ತಾಯಿಗೆ ಕಫತತ್ವ ಇದ್ದರೆ ಮಗುಗೂ ಬರೋ ಚಾನ್ಸಸ್ ಇದೆ, ಮಗುನೂ ಕಂಜೆಷನ್ ಇರುತ್ತೆ, ಮೈಂಡ್ ಕಂಜೆಷನ್ ಆಗುತ್ತೆ. ಸೊ ಅದರಲ್ಲಿ ಪಿತ್ತ ತತ್ವ ಜಾಸ್ತಿ ಇದೆ, ಅಗ್ರೆಸಿವ್ ಇರುತ್ತೆ ಬಾಡಿ ಆ್ಯಂಡ್ ಮೈಂಡ್, ಮಗುಗೂ ಅದು ಟ್ರಾನ್ಸ್ಫರ್ ಆಗುತ್ತೆ. ಹಾಗೇನೆ ವಾತ ಇದ್ದರೆ ಎರೇಷನ್ ಇನ್ ಥಾಟ್, ರಶ್ ಆಫ್ ಥಾಟ್ಸ್, ಒಂದು ಥಾಟ್ ಬಗ್ಗೆ ಇರಲ್ಲ, ಹಲವಾರು ಥಾಟ್ಸ್ ಬರ್ತಾ ಇರುತ್ತೆ. ಸೊ ಫಸ್ಟು ನಾವು ವಿ ವಿಲ್ ಅಂಡರ್ಸ್ಟ್ಯಾಂಡ್ ದಿ ಪ್ರಕೃತಿ ಆಫ್ ದಿ ಮದರ್ ಹೂ ಹ್ಯಾವ್ ಡಿಸೈಡೆಡ್ ಟು ಕನ್ಸೀವ್ ಆರ್ ಹ್ಯಾವ್ ಆಲ್ರೆಡಿ ಕನ್ಸೀವ್ಡ್ ಹ್ಯಾವ್ ಕಮ್ ಟು ಅಸ್. ಸೊ ಆ್ಯಂಡ್ ಹೆಲ್ಪ್ ದೆಮ್ ಟು ಗೆಟ್ ಇನ್ ಟು ಅ ಮೈಂಡ್ ಸೆಟ್. ಓಕೆ, ಸೊ ದಟ್ ಈಸ್ ಹೆಲ್ದಿ ಮೈಂಡ್ ಸೆಟ್. ಇದನ್ನು ಅಲೈನ್ಮೆಂಟ್ ಮಾಡ್ತೀವಿ, ಫಸ್ಟ್ ಮೈಂಡ್ ಅಲೈನ್ಮೆಂಟ್. ಆಮೇಲಿಂದ ಕೆಲವುದು ಥೆರಪೀಸ್ ಕೊಡ್ತೀವಿ, ಲೈಕ್ ಇಟ್ ಕ್ಯಾನ್ ಬಿ ಹೈಡ್ರೋಥೆರಪಿ. There is a beautiful story that I would like to bring in. Yes, ma'am. ಪಾರ್ವತಿ ಸತಿ ಆದಮೇಲೆ ಪಾರ್ವತಿನ ಶಿವ ಅಕ್ಸೆಪ್ಟ್ ಮಾಡೋದಿಲ್ಲ. ಒಂದಾಗಲೇ ಮನುಷ್ಯ ಇದನ್ನು ನಾನು ಮದುವೆ ಮಾಡಿಕೊಂಡು ಐ ಹ್ಯಾವ್ ಗಾನ್ ಥ್ರೂ ಗ್ರೀಫ್, ಐ ಥಿಂಕ್ ಯು ಕಾಂಟ್ ಕಂಟೈನ್ ಮೈ ಎನರ್ಜಿ ಅಂತ ಪಾರ್ವತಿ ಹೇಳ್ತಾರೆ. ಪಾರ್ವತಿ ಸಖತ್ ಸ್ಟ್ರಾಂಗ್ ಲೇಡಿ, ಬಿಡಲ್ಲ. ಸೊ ಎಲ್ಲ ಪಂಚಭೂತಗಳನ್ನು ಗೆಲ್ತಾಳೆ. ಗೆದ್ದುಬಿಟ್ಟು ನಾವು is it okay? Now I have won over everything. Will you accept me? I will tell my decision, go and take the bath and come ಅಂತ. ಸ್ನಾನ ಮಾಡ್ಕೊಂಡು ಬರ್ತಾಳೆ. ಸ್ನಾನ ಮಾಡ್ಕೊಂಬಾ ಅಂತಾರೆ. ತಿರ್ಗಾ ಸ್ನಾನ ಮಾಡ್ಕೊಂಡು ಬರ್ತಾಳೆ. 108 ಸಲ ಸ್ನಾನ ಆಗುತ್ತೆ. ವಾರ್ಡ್ರೋಬಲ್ಲಿರೋ ಬಟ್ಟೆಗಳೂ ಇರೋದಿಲ್ಲ, ಏನೂ ಇರೋದಿಲ್ಲ. ಅದನ್ನೇ ಸುತ್ಕೊಂಡು ಸ್ನಾನ ಮಾಡ್ಕೊಂಡು ಬರ್ತಾಳೆ. 108ನೇ ಸ್ನಾನದಲ್ಲಿ ರಿಯಲೈಸ್ ಆಗುತ್ತೆ, ದಿಸ್ ಇಸ್ ನಾಟ್ ವಾಟ್ ಮೈ ಹಸ್ಬೆಂಡ್ ಇಸ್ ಆಸ್ಕಿಂಗ್. She'll pour the water and feel the sparsha on the skin. This is, we call it as meditative bathing ಅಂತ. ಯಾವುದಿಲ್ಲ ಹಿಂಗೆ ಅಯ್ಯೋ ಟೈಮ್ ಆಯ್ತಾ 9 ಗಂಟೆ ಸ್ನಾನ ಮಾಡಿ ಓಡ್ತಾ ಇರು. ನೋ, ವಿ ಹ್ಯಾವ್ ಟು ಫೀಲ್ ದ ಪಂಚಭೂತ ಇನ್ ಅಸ್. ಪ್ರೆಗ್ನೆನ್ಸಿನಲ್ಲಿ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ಅಂದ್ಕೊಂಡಿರ್ಬೋದು ತಾಯಿ ಕೂಡಿಸಿ ಹರಳೆಣ್ಣೆ ನೀರು ಹಾಕಿದ್ರೆ ಇವಾಗ ಅಯ್ಯೋ ಇದೆಲ್ಲ ಯಾಕೆ ಬೇಕು, ಇದೆಲ್ಲ ಹೈಜೀನ್ ಅಲ್ಲ, ಇನ್ನೊಂದಲ್ಲ ಅಂತ. ನೋ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯು ಶುಡ್ ಫೀಲ್ ದ ಸ್ಪರ್ಶ. ನೀವು ಸ್ಪರ್ಶ ಫೀಲ್ ಮಾಡಿದಾಗ, ನೀರಿನ ಅಂಶ ಫೀಲ್ ಮಾಡಿದಾಗ ನಿಮ್ಮ ಪ್ಲೆಸೆಂಟ ಇಂಪ್ರೂವ್ ಆಗುತ್ತೆ. ಸೊ ದಿಸ್ ಈಸ್ ಅನ್ ಅಮೇಝಿಂಗ್ ಸಂಸ್ಕಾರ. ಸೊ ಪ್ರತಿಯೊಂದಕ್ಕೂ ಅದರದ್ದೇ ಆದ ಇಂಪಾರ್ಟೆನ್ಸ್ ಇರುತ್ತೆ. ಸೊ ಇಲ್ಲಿ ನಾವು ಥೆರಪೀಸ್ ಕೊಡಬೇಕಾದ್ರೂ ಇದನ್ನೆಲ್ಲ ಎಜುಕೇಟ್ ಮಾಡ್ತೀವಿ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಡೂ ಇಸ್ ಐ ಆಮ್ ಬ್ರಿಂಗಿಂಗ್ ದ ಮಾಡರ್ನ್ ಸೈನ್ಸ್, ಏನ್ಷಿಯಂಟ್ ವಿಸ್ಡಮ್ ಆ್ಯಂಡ್ ಕನೆಕ್ಟಿಂಗ್ ಇಟ್. ಎಸ್, ಎರಡೂ ಬೇಕು. ಎರಡೂ ಬೇಕು. ಎರಡು ಬೇಕು. ಟ್ರೂ. ಆ್ಯಂಡ್ ಇವತ್ತಿನ ದಿನ ಮನೇಲಿ ಹಿರಿಯರಿಗೆ ಎಷ್ಟೋ ಸಲ ಗೊತ್ತಿರಲ್ಲ ಏನು ಮಾಡಬೇಕು, ಹೇಗೆ ಮಾಡಬೇಕು. ಯಾಕಂದರೆ ವಯಸ್ಸಾದವ್ರು ಮನೇಲಿ ಇರಲ್ಲ. ಅವರಿದ್ದಾಗ ದೇ ಆರ್ ದೇರ್ ಟು ಗೈಡಸ್. ಹೀಗೆ ಮಾಡು, ನೀವು ಹೇಳಿದಾಗೆ ಹರಳೆಣ್ಣೆ ಸ್ನಾನ ಮಾಡಿಸೋದಿರಬಹುದು, ಅಥವಾ ಬಾಣಂತಿಗೆ ನೀರು ಹಾಕೋದಿರಬಹುದು, ಆನಂತರ ಸಾಮ್ರಾಣಿ ಹೊಗೆಯಲ್ಲಿ ಕೂದಲನ್ನು ಒಣಗಿಸೋದಿರಬಹುದು, ಮಗುನ ಹೇಗೆ ನೋಡ್ಕೋಬೇಕು, ಇದನ್ನು ಹೇಳೋದಕ್ಕೆ ಎಷ್ಟೋ ಮನೆಗಳಲ್ಲಿ, ಬಿಕಾಸ್ ಮೋಸ್ಟ್ ಆಫ್ ದ ಫ್ಯಾಮಿಲೀಸ್ ಆರ್ ನ್ಯೂಕ್ಲಿಯರ್ ಫ್ಯಾಮಿಲೀಸ್. ಐ ಥಿಂಕ್ ವೆನ್ ದೇ ಗೆಟ್ ಇನ್ ಟಚ್ ವಿತ್ ಯು, ಯು ಕಂಬೈನಿಂಗ್ ಮಾಡರ್ನ್ ಸೈನ್ಸ್ನ ಏನ್ಷಿಯಂಟ್ ರಿಚುವಲ್ಸ್ಗಳ ಜೊತೆಗೆ, ಆ್ಯಂಡ್ ಯಾವುದು ಬೆಸ್ಟಾಗಿ ವರ್ಕ್ ಆಗುತ್ತೋ ಅದನ್ನು ಹೇಳ್ತೀರಾ. ಅಮೇಝಿಂಗ್. ಆ್ಯಂಡ್ ನಿಮ್ಮ 3ನೇ ಫೀಲ್ಡ್ ಆಫ್ ಎಕ್ಸ್ಪರ್ಟೀಸ್ ಚೈಲ್ಡ್ ಸೈಕಾಲಜಿ. ಸೊ ಮಗುವಿನ ಆಲ್ಮೋಸ್ಟ್ 90% ಆಫ್ ಬ್ರೈನ್ ಡೆವಲಪ್ಮೆಂಟ್ ಮಗು 5 ವರ್ಷ ಆಗೋಷ್ಟರಲ್ಲಿ ಆಗುತ್ತೆ. ಸೊ ಇಟ್ ಇಸ್ ಸೋ ಇಂಪಾರ್ಟೆಂಟ್. ಮೊದಲ 5 ವರ್ಷ ನಾವು ಮಕ್ಕಳ ಜೊತೆ ಹೇಗಿರ್ತೀವಿ, ಏನು ಮಾಡ್ತೀವಿ, ಅವ್ರನ್ನ ಯಾವ್ಯಾವುದಕ್ಕೆ ಎಕ್ಸ್ಪೋಸ್ ಮಾಡ್ತೀವಿ ಅನ್ನೋದು. ಬಟ್ ದೆನ್
ಒಂದು ಚೈಲ್ಡ್ ಸೈಕಾಲಜಿನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಸ್ ಪೇರೆಂಟ್ಸ್ ವಿಚ್ ಇಸ್ ದ ರೈಟ್ ಏಜ್? ಬಿಕಾಸ್ ಒಂದಷ್ಟು ವರ್ಷ ಮಗು ಕಮ್ಯುನಿಕೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ರಲ್ಲ, ಕಮ್ಯುನಿಕೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದರದ್ದು ಒಂದಷ್ಟು ಹಠ, ಟ್ಯಾಂಟ್ರಮ್ಸ್, ಆಮೇಲೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಅವ್ರು ಯಾರನ್ನು ಮೀಟ್ ಮಾಡ್ತಾರೋ ಆ ಥರ ಬಿಹೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ರೈಟ್? ಸೊ ನನ್ನ ಮಗುವಿನ ಸೈಕಾಲಜಿ ಇದು ಅಂತ ಆಸ್ ಪೇರೆಂಟ್ಸ್ ನಾವು ಯಾವಾಗ ಅರ್ಥ ಮಾಡ್ಕೋಬಹುದು? ದ್ರೋಣಾಚಾರ್ಯರು ಮಹಾಭಾರತದಲ್ಲಿ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಇದು ಮಕ್ಕಳನ್ನ 3 ಹಂತದಲ್ಲಿ ನೋಡ್ಬೇಕಂತೆ. ಮೊದಲನೇ ಹಂತ ಆಸ್ ಅಕ್ವಾಟಿಕ್ ಅನಿಮಲ್ಸ್ ಟಿಲ್ 5 years ದೇ ಶುಡ್ ಬಿ ಸರೌಂಡೆಡ್. ಇದನ್ನು ಎರಿಕ್ಸನ್ನು ಹೇಳಿದ್ದಾರೆ. ಹುಟ್ಟಿದಾಗ ಯು ನೀಡ್ ಟು ಗಿವ್ ದಟ್ ವಾರ್ಮ್ತ್. ಸೊ ಸ್ಪೆಷಲಿ ಇಂಡಿಯನ್ ಚಿಲ್ಡ್ರನ್ ಆರ್ ರಿಲೆಕ್ಟೆಂಟ್ ಟು ಸ್ಲೀಪ್ ಅಲೋನ್, right? I think as parents ನಾವು ಕೂಡ we reluctant to make them sleep separately. Yeah, because ಇದರಲ್ಲಿ ಟ್ರಸ್ಟ್ ಡೆವಲಪ್ ಆಗುತ್ತೆ. ಟ್ರಸ್ಟ್ ವರ್ಸಸ್ ಮಿಸ್ಟ್ರಸ್ಟ್ ಅಂತ ಮಾತಾಡ್ತೀವಿ. ಅಂದರೆ ಮಗುನ ಅತ್ತಾಗ ತಕ್ಷಣ ಹೋಲ್ಡ್ ಮಾಡಿದ್ರೆ there is a trust building that happens with the environment. That's the first thing. ಆಮೇಲೆ ಮತ್ತೆ ವಿವರಿಸ್ತಾ ಹೋಗ್ತಾರೆ ದ್ರೋಣಾಚಾರ್ಯರು. After 5 years we have to treat them as terrestrial animals, land animals. Some animals will be wild, some will be domestic, right? So each child is born with different multiple intelligence. 9 ಅಂತಿದ್ರು, ಇವಾಗ 12ಕ್ಕೆ ಬಂದಿದ್ದಾರೆ. ಸೊ ನಮ್ಮ ಭರತಮುನಿ ನಾಟ್ಯಶಾಸ್ತ್ರದ ಪ್ರಕಾರ 16ಕ್ಕೆ ಹೋಗುತ್ತೆ ಇನ್ನು 3 ವರ್ಷ ಎಲ್ಲ ರಿಸರ್ಚ್ ಮುಗಿಸಿದ್ಮೇಲೆ. ದೆನ್ ದೇ ವಿಲ್ ಅಕ್ಸೆಪ್ಟ್ ಓಕೆ 16 ವೆರಿ ಇಂಪಾರ್ಟೆಂಟ್ ಅಂತ. ಸೊ ಆಮೇಲೆ 19 ಥಿಂಕಿಂಗ್ ಪ್ಯಾಟರ್ನ್ಸ್ ಇರುತ್ತೆ. ಅದರಲ್ಲಿ 4 ಥಿಂಕಿಂಗ್ ಪ್ಯಾಟರ್ನು ಮಗು ಎಕ್ಸಿಬಿಟ್ ಮಾಡುತ್ತೆ 3 ತಿಂಗಳಲ್ಲಿ. ಅದರ ಅಬ್ಸರ್ವೇಷನ್ ನಾವು ಮಾಡಬೇಕಾಗತ್ತೆ. ಸೊ ಅದಕ್ಕೆ ನೀವು ಏನೇ ಶಬ್ದ ಮಾಡಿ, ಅದು ಆ್ಯಸ್ ಯು ವೆರಿ ವೆಲ್ ಸೆಡ್, ಒಂದು ಹಮ್ಮಿಂಗ್ ಮಾಡಿದ್ರೆ ಶಿ ವಾಸ್ ಏಬಲ್ ಟು ರಿಯಾಕ್ಟ್ ಅಂತ. ದ ಮ್ಯೂಸಿಕಲ್ ಇಂಟೆಲಿಜೆನ್ಸ್. ಸೊ ನೀವು ಹೊಟ್ಟೆನಲ್ಲಿ ನೀವು ಯಾವ ಥರ ನೀವು ಮಗುಗೆ ನೀವು ಎನ್ವೈರ್ನಮೆಂಟ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದೀರಾ, ಆ ಎನ್ವೈರ್ನ್ಮೆಂಟ್ನ ಎಕ್ಸ್ಪೆಕ್ಟು ಮಾಡುತ್ತೆ, ಅದಕ್ಕೆ ರೆಸ್ಪಾಂಡು ಮಾಡುತ್ತೆ. So this is something very important for all parents to understand. And usually the second stage alli ನಾವು ಸ್ವಲ್ಪ ಸ್ಲಿಪ್ ಆಗ್ತೀವಿ. That is shame versus autonomy. So ಇಲ್ಲೇನಾಗುತ್ತೆ, ಮಗು want to be independent. Okay, say glass of water ಅನ್ಕೊಳ್ಳಿ. ಸೊ ತಾಯಿ ಜಾರಲ್ಲಿ ತುಂಬಿಸ್ತಾ ಇದ್ರೆ ನೀರು, ನಾನು ಮಾಡ್ತೀನಿ ಅಂತ ಬರುತ್ತೆ. ಯೂಶಲಿ ವಿ ವಿಲ್ ಟೆಲ್ ನೋ, ಗ್ಲಾಸ್ ಹೊಡೆದೋಗ್ಬಿಡುತ್ತೆ, ಬೀಳಿಸ್ಬಿಡ್ತೀಯ, ಮುರಿದು ಹೋಗುತ್ತೆ. ಸೊ ಅವಾಗ ಡೌಟ್ ಶುರು ಆಗುತ್ತೆ, ಆಮ್ ಐ ಕಾಂಪಿಟೆಂಟ್? ದಿಸ್ ಇಸ್ ವಾಟ್ ಎರಿಕ್ಸನ್ ಸ್ಪೀಕ್ಸ್ ಅಬೌಟ್. ವಿ ಕ್ರಿಯೇಟ್ ಡೌಟ್ ಇನ್ ದ ಮೈಂಡ್ ಆಫ್ ಚಿಲ್ಡ್ರನ್ ಆ್ಯಂಡ್ ದೆನ್ ಟೆಲ್ ದೆಮ್ ಟು ಹೀಲ್, ಓಕೆ ಯು ಹ್ಯಾವ್ ಟು ಬಿಲೀವ್ ಯುವರ್ ಸೆಲ್ಫ್. ಮ್ಯಾಮ್, ಸಾರಿ ಟು ಕಟ್ ಯು ಥ್ರೂ. ಇವಾಗ ನನಗೆ ಮೈಂಡಲ್ಲಿ ಬರ್ತಿರೋ ಕ್ವೆಶ್ಚನ್ ಏನು ಗೊತ್ತಾ, ನಾವಿವಾಗ ಹೇಗೆ ಬಿಹೇವ್ ಮಾಡ್ತಿದ್ದೀವಿ ಮಕ್ಕಳ ಜೊತೆ, ನಮ್ಮ ತಂದೆ ತಾಯಿ ಅಂದರೆ ಹೀಗೆ ಬಿಹೇವ್ ಮಾಡಿರ್ತಾರೆ, ರೈಟ್? ಸೊ ಅವ್ರು ನಮ್ಗೆ ಏನು ಹೇಳಿರ್ತಾರೆ ನಾವು ಅದನ್ನು ಫಾಲೋ ಮಾಡ್ತೀವಿ. ಬಟ್ ವೆನ್ ವಿ ಲುಕ್ ಅಟ್ ಆರ್ ಸೆಲ್ಫ್ಸ್, ಎಷ್ಟೋ ಸಲ ನಮ್ಗೆ ಅನ್ಸುತ್ತೆ, ಇಲ್ಲ ಅಲ್ವಾ, ಐವ್ ಟರ್ನ್ಡ್ ಔಟ್ ಟು ಬಿ ಅ ಗುಡ್ ಹ್ಯೂಮನ್ ಬೀಯಿಂಗ್, ನೈಸ್ ಹ್ಯೂಮನ್ ಬೀಯಿಂಗ್, ಪಾಸಿಟಿವ್ ಪರ್ಸನ್. ಸೊ ಅದು ನಮಗೆ ಕೆಲವೊಂದು ಇದು ಮಿಸ್ಟೇಕ್ ಅಂತ ಕಾಣಿಸಲ್ಲ. ಆ್ಯಸ್ ಯು ರೈಟ್ಲಿ ಸೆಡ್, ಒಂದು ಮಗುವಿಗೆ 1 ಗಾಜಿನ ಲೋಟ ಒಡೆದು ಹಾಕಕ್ಕೆ ಕೊಡಬಹುದು, 2 ಕೊಡಬಹುದು, ಅದ್ರ ಮೇಲೆ ಕೊಡೋಕ್ಕಾಗಲ್ಲ. ಸೊ ಒಂದು ಪಾಯಿಂಟ್ ಬರುತ್ತೆ ವೇರ್ ಯುಲ್ ಹ್ಯಾವ್ ಟು ಸೇ ನೋ. ಐ ವಿಲ್ ಲೈಕ್ ಟು ಆ್ಯಡ್ ಮೋರ್. ಸೊ ನಾವು ಒಡೆಯೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ವೈ ಕಾಂಟ್ ವಿ ಕಾನ್ಸಂಟ್ರೇಟ್ ಆನ್ ಟೀಚಿಂಗ್ ದ ಚೈಲ್ಡ್ ವಾಟ್ ದ ಗ್ಲಾಸ್ ಈಸ್? ಒಂದು ಮಣ್ಣಿಂದ ಈ ಗ್ಲಾಸ್ ಆಗಿದೆ, ಸೊ ವೈ ಕಾಂಟ್ ವಿ ಟೆಲ್ ದಟ್ ಸ್ಟೋರಿ? ವೈ ಕಾಂಟ್ ವಿ ಡೆಮಾನ್ಸ್ಟ್ರೇಟ್, okay, this glass to be holded, it is like you. Would you like to be treated this way? Never child will drop it. Okay, ನಾವು ಯೂಶಲಿ ಮಕ್ಕಳನ್ನ ಇನ್ನೊಂದು ಮಗು ಜೊತೆ ಕಂಪೇರ್ ಮಾಡ್ತೀವಿ. ಸೊ ದ್ರೋಣಾಚಾರ್ಯರು ಇಲ್ಲಿ 3ನೇ ಹಂತ ತೊಗೊಂಬರ್ತಾರೆ. ವೆನ್ ದ ಚೈಲ್ಡ್ ಈಸ್ ಅರೌಂಡ್ 14 years, ದೇ ಆರ್ ಏರಿಯಲ್, ಲೀವ್ ದೆಮ್, ಲೆಟ್ ದೆಮ್ ಡೆವಲಪ್ ವಿಂಗ್ಸ್ ಅಂತ, ರೈಟ್? ಸೊ ಯಾವಾಗ ಮಗು ಇಂಡಿಪೆಂಡೆಂಟ್ ಅಂತ ಅನಿಸುತ್ತೆ, ವಿ ನೀಡ್ ಟು ಜಸ್ಟ್ ಸ್ಟಾಪ್ ಆ್ಯಂಡ್ ಲಿಸನ್. ಈಗ ಸೌಜನ್ಯ, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ನಾನು. ನೀವು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ ಕಾರಲ್ಲಿ, ಆ್ಯಂಡ್ ನಿಮ್ಮ ಮಗಳು ಕೇಳ್ತಾಳೆ ನಿಮ್ಮನ್ನು, ಯಾಕಮ್ಮ ನೀನು ನಿಲ್ಲಿಸ್ತೀಯಾ ರೆಡ್ ಬಂದರೆ ಅಂದರೆ, ನೀವು ಏನು ಆನ್ಸರ್ ಮಾಡ್ಬೋದು ನಿಮ್ಮ ಮಗುಗೆ? ರೆಡ್ ಬಂದಾಗ ನಿಲ್ಲಿಸಬೇಕು, ಆರೆಂಜ್ ಬಂದಾಗ ನಿಲ್ಲಿಸಿರೋ ಗಾಡಿನ ಸ್ಟಾರ್ಟ್ ಮಾಡಬೇಕು, ಗ್ರೀನ್ ಬಂದಾಗ ಮುಂದಕ್ಕೆ ಹೋಗಬೇಕು, ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನೀನೇ ನೋಡಿ ನನಗೆ ಗೈಡ್ ಮಾಡು. ರೆಡ್ ಬಂದಾಗ ಅಮ್ಮ ನಿಲ್ಲಿಸು ಅಂತ ಹೇಳು, ಆರೆಂಜ್ ಬಂದಾಗ ಅಮ್ಮ ಸ್ಟಾರ್ಟ್ ಮಾಡು ಗಾಡಿ ಅಂತ ಹೇಳು. ಅಂದರೆ ಈ ಕಾನ್ವರ್ಸೇಷನ್ ವಿವ್ ಹ್ಯಾಡ್. ಅದಕ್ಕೆ ಓಕೆ. ಸೊ ಇವಾಗ ಶಿ ಕ್ವೆಶ್ಚನ್ಸ್, ರೆಡ್ ಬಂದಾಗ ಯಾವ್ದಾದ್ರು ಗಾಡಿ ಇನ್ನೂ ಬೇರೆ ನಮ್ಮ ಅಕ್ಕಪಕ್ಕದಲ್ಲಿರೋ ಗಾಡಿ ಮೂವ್ ಆಗ್ತಿದ್ರೆ ಶಿ ಕ್ವೆಶ್ಚನ್ಸ್ ಮೀ, ಅವ್ರು ಯಾಕೆ ಹೋಗ್ತಿದ್ದಾರೆ? ಸೊ ಶಿ ನೋಸ್ ರೆಡ್ ಬಂದರೆ ನಿಲ್ಬೇಕು ಅಂತ. ಓಕೆ, ಯಾ. So this is what we have got from the Western philosophy, investigation and understanding it through an answer. But ನಮ್ಮ ಇಂಡಿಯನ್ DNA ನಾವು ಏನು ಕ್ಯಾರಿ ಮಾಡಿದ್ದೀವಿ, we should let our children to explore. Put back the question to them.
ವೈ ಡೂ ಯು ಥಿಂಕ್ ವಾವ್, ವೈ ಡೂ ಯು ಥಿಂಕ್ ಐ ಆಮ್ ಸ್ಟಾಪಿಂಗ್? ಅವರು ಒಂದು ಫನಿಯೆಸ್ಟ್ ಆನ್ಸರ್ ಹೇಳ್ಬೋದು, ಕರೆಕ್ಟ್, ರೈಟ್? ಬಟ್ ಆರ್ ಯು ನಾಟ್ ಲೆಟಿಂಗ್ ಯುವರ್ ಚೈಲ್ಡ್ ಟು ಥಿಂಕ್? ವೆರಿ ಟ್ರೂ. Right? Yeah. So you'll understand the core thinking. If your child is giving funny answer, she is creative. If she is giving logical answer, okay, her expression and expectation is logical. She'll be very good in math and science. Otherwise, she is very good in language. So why can't we understand? ಎಷ್ಟು ಜನ ಹೆಣ್ಮಕ್ಳು ಬರೀ ನಿಂಬೆಹಣ್ಣು ಪಾನಕ ಮಾಡುವಾಗ ಮಕ್ಕಳಿಗೆ ತೋರಿಸ್ತಾರೆ, ಇದು ಸೊಲ್ಯೂಷನ್ನು, ಇದು ಶುಗರು ಡಿಸಾಲ್ವ್ ಆಗ್ತಾ ಇದೆ. ಒಂದು ಸಿಂಪಲ್ ಪ್ರಶ್ನೆ ಕೇಳಿ, ವೇರ್ ಡಿಡ್ ದ ಶುಗರ್ ಗೋ? ಅವ್ರು ಹೇಳ್ಬೋದು ಮಾಯ ಆಯಿತು, ಮಂತ್ರ ಆಯಿತು, ಇನ್ನೊಂದಾಯಿತು ಅಂತ. ಬಟ್ ವಿ ವಿಲ್ ವೆಯ್ಟ್ ಫಾರ್ ದಿ ಚೈಲ್ಡ್ ಟು ರೀಚ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಲರ್ನ್ ವಾಟ್ ಈಸ್ ಸಾಲ್ವೆಂಟ್ ಸೊಲ್ಯೂಷನ್. ಐ ಲವ್ ದಿಸ್ ಪಾಯಿಂಟ್ ಆಫ್ ವೈ ಕಾಂಟ್ ವಿ ಕ್ವೆಶ್ಚನ್ ಬ್ಯಾಕ್, ಬಿಕಾಸ್ ಮಕ್ಕಳು ಕ್ಯೂರಿಯಾಸಿಟಿಯಲ್ಲಿ ಏನೇ ಪ್ರಶ್ನೆ ಕೇಳಿದಾಗಲೂ ನಾವು ಆಸ್ ಪೇರೆಂಟ್ಸ್ ಅದಕ್ಕೆ ಉತ್ತರ ಕೊಡ್ತೀವಿ, ಅವ್ರಿಗೆ ಅರ್ಥ ಆಗೋ ರೀತಿಲಿ ಉತ್ತರ ಕೊಡ್ತೀವಿ. ಬಟ್ ನಾನು ಇದುವರೆಗೂ ಟ್ರೈ ಮಾಡಿರಲಿಲ್ಲ. ಇವಾಗ ನೀವು ಹೇಳಿದ್ದನ್ನ ಐ ಆಮ್ ಶ್ಯೂರ್ಲಿ ಗೋಯಿಂಗ್ ಟು ಟ್ರೈ ಇಟ್ ವಿತ್ ಮೈ ಕಿಡ್ಸ್. ಯಾಕಿರಬಹುದು ನೀನು ಹೇಳು ಅಂತ. ವೆರಿ ಶ್ಯೂರ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಉತ್ತರಗಳನ್ನು ಅವ್ರು ಕೊಡ್ತಾರೆ ಅದಕ್ಕೆ ಅಂತ. ವೆರಿ ಬ್ಯೂಟಿಫುಲ್ ಪಾಯಿಂಟ್. ಯಾ. ಸೊ ಚೈಲ್ಡ್ ಸೈಕಾಲಜಿ ಬಗ್ಗೆ ಮಾತಾಡ್ತಾ ಒಂದಷ್ಟು ಥೆರಪಿಗಳು, ಈ ಥೆರಪಿಗಳ ಬಗ್ಗೆ ನಮಗೊಂದಷ್ಟು ಡೀಟೇಲ್ಸ್ ಕೊಡೋದಿದ್ರೆ, ಲೈಕ್ ಪ್ಲೇ ಥೆರಪಿ, ಚೈಲ್ಡ್ ಸೈಕಾಲಜಿ ಅಂತ ಬರ್ತಾ. ಓಕೆ, ಇದಕ್ಕೂ ಮುಂಚೆ ನನ್ನ ಕ್ವೆಶ್ಚನ್ ಮ್ಯಾಮ್, ಚೈಲ್ಡ್ ಸೈಕಾಲಜಿ ಅನ್ನೋ ಒಂದು ಥೆರಪಿ ತಂದೆ ತಾಯಿಗೆ ಕೊಡ್ತೀರಾ, ಮಕ್ಕಳನ್ನ ಈ ಥರ ನೀವು ಬೆಳೆಸಿ ಅಂತ, ಅಥವಾ ಮಕ್ಕಳು ಕೊಡ್ತೀರಾ ಸೇಯಿಂಗ್ ದಿಸ್ ಇಸ್ ರೈಟ್, ದಿಸ್ ಇಸ್ ರಾಂಗ್, ಹೀಗಿರಬೇಕು ಅಂತ? ಯಾರಿಗೆ ಚೈಲ್ಡ್ ಸೈಕಾಲಜಿ ಥೆರಪಿ? ಆ್ಯಕ್ಚುಲಿ ವೆನ್ ದೇ ಕಮ್ ಅಂಡ್ ಕನ್ಸಲ್ಟ್ ಮೀ, ದೇರ್ ಆರ್ ಲಾಟ್ ಆಫ್ ಟೈಮ್ಸ್ ಪೇರೆಂಟ್ಸ್ಗೆ ಬೇಕಾಗಿರುತ್ತೆ ಕೌನ್ಸಿಲಿಂಗ್. ಇಟ್ಸ್ ನಾಟ್ ಆ್ಯಕ್ಚುಲಿ ಥೆರಪಿ. ಓಕೆ. ಸೊ ನಾನು ಥ್ರೂ ಯುವರ್ ಪ್ರೋಗ್ರಾಮ್ ಐ ವಾಂಟ್ ಟು ಮೇಕ್ ಒನ್ ಪಾಯಿಂಟ್ ವೆರಿ ಬ್ರಿಂಗ್ ಕ್ಲಾರಿಟಿ ದಿಸ್ ಪಾಯಿಂಟ್. ಕೌನ್ಸಿಲಿಂಗ್ ಅಂತಂದರೆ ಕೇಳೋದು ಆ್ಯಂಡ್ ಸ್ಪಂದಿಸೋದು. ಬಟ್ ಥೆರಪಿ ಅಂದರೆ ಮೇಕಿಂಗ್ ಅ ಪರ್ಸನ್ ಫೀಲ್ ಗುಡ್, ಇಂಪಾರ್ಟೆಂಟ್ ಆ್ಯಂಡ್ ಅಂಡರ್ಸ್ಟುಡ್. ಯಾತಕ್ಕೆ ವೈ ಡೂ ದ ಸೀಕ್ ಹೆಲ್ಪ್ ಅಂದರೆ ದೇ ಆರ್ ನಾಟ್ ಅಂಡರ್ಸ್ಟುಡ್. ದೇ ಡೋಂಟ್ ಫೀಲ್ ದ ಇಂಪಾರ್ಟೆನ್ಸ್ ಇನ್ ದ ಫ್ಯಾಮಿಲಿ. ಇಟ್ ಮೈಟ್ ಬಿ ವರ್ಕ್ ಪ್ಲೇಸ್ ಇರ್ಬೋದು, ಇದಿರ್ಬೋದು. ಆ್ಯಂಡ್ ದೇ ಆರ್ ನಾಟ್ ಫೀಲಿಂಗ್ ಗುಡ್ ಅಬೌಟ್ ದರ್ ಲೈಫ್. ಈ ಮೂರನ್ನು ಒಂದೇ ಸಮ ರೈಟ್ ಕ್ವಾಂಟಿಟಿನಲ್ಲಿ ಕೊಡೋದನ್ನು ಥೆರಪಿ ಅಂತ ಕರಿತೀವಿ. ಸೊ ಸಮ್ಟೈಮ್ಸ್ ಪೇರೆಂಟ್ಸ್ ನೀಡ್ ಇಟ್, ಬಿಕಾಸ್ ಅವರ ಪೇರೆಂಟ್ಸಲ್ಲಿ ಇದ್ದಿದ್ದು ವಾಯ್ಡ್ಸು ಅವರ ಪೇರೆಂಟಿಂಗಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಇವಾಗ ನನ್ನ ಮಗುಗೆ ಫ್ರೀಡಮ್ ಕೊಡಬೇಕು ನಾನು, ಯಾಕಂದರೆ ನಮ್ಮ ಅಪ್ಪ ಅಮ್ಮ ಫ್ರೀಡಮೇ ಕೊಟ್ಟಿಲ್ಲ. ವೆರಿ ಕಂಟ್ರೋಲ್ಡ್ ಪೇರೆಂಟಿಂಗ್. ಮಗು ನೀನು ಏನು ಬೇಕಾದರೂ ಮಾಡು, ಪರ್ಮಿಸಿವ್. ಓಕೆ, ಸೊ ದಟ್ ಆಲ್ಸೋ ಡಸಂಟ್ ವರ್ಕ್. ದೇರ್ ಶುಡ್ ಬಿ ಎ ಫ್ರೇಮ್ ವರ್ಕ್. ಕರೆಕ್ಟ್, ರೈಟ್? ಆ್ಯಂಡ್ ಸಮ್ಟೈಮ್ಸ್ ಐ ಹ್ಯಾವ್ ಟು ಕಂಟ್ರೋಲ್ ಮೈ ಚೈಲ್ಡ್. Because I am looking at my husband, how he's been raised. I don't want to raise one more child like him. ಸೊ ಚೈಲ್ಡ್ ಸೈಕಾಲಜಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದಿಷ್ಟು ವಿಷಯಗಳನ್ನ ಏನು ಹೇಳಿದ್ರಿ ಮ್ಯಾಮ್. ಥೆರಪಿ ಅಂತ ಬರ್ತಾ ವೆಸ್ಟರ್ನ್ ಕಲ್ಚರಲ್ಲಿ ತುಂಬ ಪ್ರಚಲಿತವಾಗಿದೆ. ಸಾಕಷ್ಟು ಜನ ಇದನ್ನು ವಿತೌಟ್ ಹೆಸಿಟೇಷನ್ ಹೋಗಿ ಪಡ್ಕೋತಾರೆ. ಒಂದು ಥೆರಪಿ ಇರಬಹುದು, ಕೌನ್ಸಿಲಿಂಗ್ ಇರಬಹುದು. ಸೊ ಆಸ್ ಐ ಸೆಡ್, ಅವಾಗಲೇ ವೆಸ್ಟರ್ನ್ ಕಲ್ಚರಲ್ಲಿ ಇದು ತುಂಬ ಸಾಕಷ್ಟು ಸಾಮಾನ್ಯವಾಗಿ ನಡೆಯುವಂಥದ್ದು. ಅದರಲ್ಲಿ ಒಂದಿಷ್ಟು ಥೆರಪೀಸ್ಗಳ ಬಗ್ಗೆ ನಾನು ಓದಿದೆ. ಸೊ ಚೈಲ್ಡ್ ಸೈಕಾಲಜಿಲಿ ಈ ಥೆರಪಿನ ನೀವು ಇನ್ಕ್ಲೂಡ್ ಮಾಡ್ತೀರಾ ಅಂತ ಹೇಳಿ ನನಗೆ. ಪ್ಲೇ ಥೆರಪಿ, Yes, play ಏನು, therapy. ವಾಟ್ ಇಸ್ ಪ್ಲೇ ಥೆರಪಿ? Play therapy is family bonding. That you sit together, Correct. play together. Okay. Okay, there are specific play therapy na design ಮಾಡ್ತೀವಿ. For example, I introduce first my art therapy to it. ಫುಲ್ಲು ಫ್ಯಾಮಿಲಿ ಮೆಂಬರ್ಸ್. ದರ ರೀಸೆಂಟಾಗಿ ಹೇಳಬೇಕು ಅಂತಂದರೆ ಒಂದು ತಾತ ಆ್ಯಂಡ್ ಗಂಡ ಹೆಂಡತಿ, ಇಬ್ಬರು ಮಕ್ಕಳು. ದ ಥಿಂಗ್ ಈಸ್ ದೇ ಆರ್ ಮೋರ್ ಕ್ಲಿಂಗಿ ಟು ತಾತ, ಆ್ಯಂಡ್ ಇಟ್ ಈಸ್ ಟೇಕಿಂಗ್ ಅವೇ ಹಿಸ್ ಎನರ್ಜಿ, ಇಸ್ ದಿ ಬಾದರಿಂಗ್ ಆಫ್ ದಿ ಪೇರೆಂಟ್ಸ್. ಬಟ್ ಮಕ್ಕಳನ್ನ ದೂರ ಮಾಡ್ತಾ ಇದ್ದಾರೆ ಅಂತ ತಂದೆ ತಾಯಿಗಳ ಮೇಲೆ ವಿಪರೀತ ಕೋಪ ಮಕ್ಕಳಿಗೆ. ಎಲ್ಲೋ ತಾತನ ಕಿತ್ಕೊಂಡ್ಬಿಡ್ತಾ ಇದ್ದಾರೆ ಇವರು ಅನ್ನೋ ಥರ. ಸೊ ದಿಸ್ ರಿಕ್ವೈರ್ಸ್ ಫ್ಯಾಮಿಲಿ ಥೆರಪಿ. ಸೊ ನಾನೇನು ಮಾಡಿದೆ, ನಾವು ಅಸ್ಯೂಮಿಂಗ್ ದಟ್ ದರ್ ಇಸ್ ಅ ಸ್ಟಾರ್ಮ್. ಓಕೆ, ನಾವು ಯು ಆರ್ ಹ್ಯಾವಿಂಗ್ ಒನ್ ಬೋಟಲ್ಲಿ ನೀವು ಇಷ್ಟು ಜನ ಇದ್ದೀರಾ, ಯಾರ್ಯಾರು ಹೆಂಗೆ ಬದುಕಿಸ್ಕೋತೀರಾ ಅದನ್ನು ಎಲ್ಲರೂ ಒಂದೇ ಸಮ ಕೂತ್ಕೊಂಡು ಡ್ರಾ ಮಾಡಿ ಅಂತ. ಐ ಗಿವ್ ದೆಮ್ ದ ಬಿಗ್ ಕಾರ್ಪೆಟ್ ಶೀಟ್ ಆ್ಯಂಡ್ ಲಾಟ್ ಆಫ್ ಕಲರ್ಸ್ ಆ್ಯಂಡ್ ಯು ಚೂಸ್ ಯುವರ್ ಕಾರ್ನರ್, ಯುವರ್ ಪ್ಲೇಸ್ ಆ್ಯಂಡ್ ಸ್ಟಾರ್ಟ್ ಡೂಯಿಂಗ್ ಇಟ್. ಆ್ಯಂಡ್ ದ ಓನ್ಲಿ ಥಿಂಗ್ ಇಸ್ Tata will sit here and you both will sit there. Okay, and observe. You are still connected with the same painting. ನಾನು ಸೈಕಿಕ್ ಅಬ್ಸರ್ವೇಷನ್ ಮಾಡಿದಾಗ ಮಕ್ಕಳಿಗೆ ಆಗ್ತಿಲ್ಲ ಅದನ್ನು ಮಾಡೋದಕ್ಕೆ. ತಾತನ ನೋಡ್ತಾರೆ ತಾತನ್. ಸೊ ದೇ ಆರ್ ಸೋ ಯೂಸ್ ಟು ಹೆಮ್. ಆ್ಯಂಡ್ ಐ ಟೋಲ್ಡ್ ಹೆಮ್, ಮಧ್ಯದಲ್ಲಿ ಒಂದ್ಸಲಿ ಎದ್ದು ಹೋಗಿ ನೋಡೋಣ ಏನಾಗುತ್ತೆ ಅಂತ. ಐ ಹ್ಯಾಡ್ ಟ್ರೈನ್ಡ್ ಹೆಮ್ ಬಿಫೋರ್. ಒಂದ್ಸಲಿ ಎದ್ದೋದಾಗ ಅವ್ರನ್ನೇ ನೋಡ್ತಾ ಇದ್ದಾರೆ ಹೊರತು ಮಾಡ್ತಾ ಇಲ್ಲ, ಯುನೋ. And then I stopped the whole thing there and I told them, sit with him and do. Are you happy doing it?
ಎಸ್ ವಿ ಆರ್ ವೆರಿ ಹ್ಯಾಪಿ. ಡ್ರಾಯಿಂಗ್ನ ಡಿಫರೆನ್ಸ್ ನೀವು ನೋಡಿದಾಗ ಅಲ್ಲಿ ಬರೆದಿದ್ದು ಮುಳುಗೋಗ್ತಾ ಇರೋ ಅಂಥದ್ದು, ಫುಲ್ಲು ವೇವ್ಸ್ ಮೇಲೆ ಬರ್ತಾ ಇರೋದು. ತಾತನ ಜೊತೆ ಬಂದ ಮೇಲೆಲ್ಲ ವೇವ್ಸ್ ಕಮ್ಮಿ ಆಗೋಯ್ತು. ಸೊ ಪ್ಲೇ ಥೆರಪಿ ಮೂಲಕ ಫ್ಯಾಮಿಲಿ ಅಲೈನ್ಮೆಂಟ್ ಮಾಡಿಸ್ಬೋದು. ಅಂದರೆ ನಾವು ವಿ ನೋ ದ ಪ್ರಾಬ್ಲಮ್ ಥ್ರೂ ಆರ್ಟ್ ಥೆರಪಿ, ವೇರ್ ಇಸ್ ದ ಇಶ್ಯೂ ದಟ್ ದೇ ಆರ್ ಓವರ್ ಕ್ಲಿಂಗಿ, ಎಮೋಷ್ನಲಿ ಡಿಪೆಂಡೆಂಟ್ ಆ್ಯಂಡ್ ದೇ ಸೀಕ್ ಸೊಲೇಸ್ ಅದೆಲ್ಲ. ಸೊ ಇಲ್ಲಿ ಪೇರೆಂಟ್ಸ್ ಆರ್ ಲಿಟಲ್ ಬಿಟ್ ಕಾರ್ನರ್ಡ್ ಟೈಪ್. ಸೊ ಅವ್ರ ಇನ್ವಾಲ್ವ್ಮೆಂಟ್ ಥ್ರೂ ಪ್ಲೇ ಥೆರಪಿ ಲೈಕ್ ಸಿಂಪಲ್ ಚೌಕಬಾರ್, ಪಾರ್ಟ್ನರಿಂಗ್ ವಿತ್ ಪೇರೆಂಟ್ಸ್ ಆ್ಯಂಡ್ ತಾತ. ತಾತ ಈಸ್ ದ ಲೀಡರ್ ಆ್ಯಂಡ್ ದೀಸ್ ಟು ಆರ್ ಮದರ್ ಆ್ಯಂಡ್ ಸನ್ ಆ್ಯಂಡ್ ಡ್ಯಾಡ್ ಆ್ಯಂಡ್ ಡಾಟರ್. So that made a new bonding, so play therapy is very important. So this will bring family together. Okay, lovely. Next is cognitive behavioral therapy, CBT. ನಾವು ಹೆಚ್ಚಾಗಿ ಚಿಕ್ಕ ಮಕ್ಕಳಿಗೆ ಮಾಡಲ್ಲ, ಬಿಕಾಸ್ ಇಟ್ ಈಸ್ ಸೋ ಮಚ್ ಎನರ್ಜಿ ಟೇಕಿಂಗ್. ಸೊ ಸ್ಪೆಷಲಿ ನಾನು ನನ್ನ ಎಕ್ಸ್ಪೀರಿಯನ್ಸಸಲ್ಲಿ ಇಟ್ ಈಸ್ ರಿಕ್ವೈರ್ಡ್ ವೆನ್ ದರ್ ಆರ್ ಕ್ಲಿನಿಕಲ್ ಕಂಡೀಷನ್ಸ್ ಆರ್ ಕ್ಲಿನಿಕಲ್ ಕಂಡೀಷನ್ಸ್ ಹತ್ತಿರ ಇದ್ದಾಗ ಡೆಫಿನೆಟ್ಲಿ ಐ ವಿಲ್ ಅಡಾಪ್ಟ್. So, but we need to know any depression or any mental illness will not happen in one day. Very true. There are past things like continuous disappointments leads to dysfunction. ಒಂದು ವ್ಯಕ್ತಿ ಡಿಸ್ಫಂಕ್ಷನಲ್ ಆದಾಗ ಟೋಟಲ್ ಎನ್ವೈರನ್ಮೆಂಟ್ ಟೈಡ್ ಆಗುತ್ತೆ. ಓಕೆ, ಯಾಕೆ ಹಿಂಗಾಗಿದೆಯಾ, ಯಾಕೆ ಸಪ್ಪು ಕೂತಿದೆಯಾ, ಯಾಕಿದು. ವೆನ್ ದಟ್ ಸ್ಯಾಡ್ನೆಸ್ ಕಂಟಿನ್ಯೂಸ್, ಆಂಗ್ಸೈಟಿ ಡೆವಲಪ್ ಆಗುತ್ತೆ. ನನ್ನ ಫ್ಯೂಚರ್ ಹೆಂಗೆ, ಫಿಯರ್ ಡೆವಲಪ್ ಆಗುತ್ತೆ. ಹೌ ಟು ಫೇಸ್ ಪೀಪಲ್, ಇಂಟರ್ನಲ್ ಆ್ಯಂಗರ್ ಡೆವಲಪ್ ಆಗುತ್ತೆ. ಸೊ ಇಟ್ ಈಸ್ ಅ ಮೆಸ್ಡ್ ಅಪ್ ಎಮೋಷ್ನಲ್ ಸಿಚುವೇಶನ್. ಸೊ ಆವಾಗ ವಿ ವಿಲ್ ಹೆಲ್ಪ್ ದೆಮ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಬಿಹೇವಿಯರ್. ಬಿಫೋರ್ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ, ಆಲ್ ದ ಪೇರೆಂಟ್ಸ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಕಾಗ್ನಿಷನ್. ಯಾಕಂದರೆ ಕಾಗ್ನಿಷನ್ನ ಜಸ್ಟ್ ಲೈಕ್ ದಟ್ ವರ್ಡ್ ಯೂಸ್ ಮಾಡ್ತೀವಿ. ಎಲ್ಲಿದೆ ಕಾಗ್ನಿಷನ್ನು, ಹೇಗೆ ಅದನ್ನು ಕಾಂಪಿಟೆಂಟಾಗಿ ಅದನ್ನು ಅರ್ಥ ಮಾಡ್ಕೊಳ್ಳೋದು. ಸೊ ಕಾಗ್ನಿಷನ್ ಇಸ್ ಬಿಟ್ವೀನ್ ಟ್ರಿಗರ್ ಆ್ಯಂಡ್ ರೆಸ್ಪಾನ್ಸ್. ದರ್ ಇಸ್ ಅ ಸ್ಪೇಸ್. ನಾವು ಉಸಿರು ತೊಗೊಳ್ತೀವಿ, ಉಸಿರು ಬಿಡ್ತೀವಿ, ಅದ್ರ ಮಧ್ಯೆ ಒಂದು ಸೆಕೆಂಡ್, ಫ್ರ್ಯಾಕ್ಷನ್ ಸೆಕೆಂಡ್ ಸ್ಪೇಸ್ ಇದೆಯಲ್ಲ, ಅದು ಕಾಗ್ನಿಷನ್. ಸೊ ಯಾವುದೋ ಒಂದು ಟ್ರಿಗರ್ ಆಗ್ತಾ ಇದೆ, ನನಗೆ ಕೋಪ ಬರ್ತಾ ಇದೆ, ಇಮಿಡಿಯೇಟ್ ರಿಯಾಕ್ಟ್ ಮಾಡಿದ್ರೆ ಕಾಗ್ನಿಟಿವ್ಲಿ ಐ ಆಮ್ ಇನ್ಕೇಪಬಲ್. ವೆನ್ ಐ ಅಂಡರ್ಸ್ಟ್ಯಾಂಡ್ ದ ಟ್ರಿಗರ್, ದಿ ಪರ್ಸನ್ ಆ್ಯಂಡ್ ದಿ ಟ್ರಿಗರ್ನ ಬೇರೆ ಮಾಡೋ ಅಂಥ ವ್ಯವಧಾನ ಇದ್ದರೆ ನನ್ನ ಕಾಗ್ನಿಟಿವ್ ಎಬಿಲಿಟಿ ಇದೆ ಅಂತ ಅರ್ಥ. ಇವಾಗ ಕ್ಲೈಂಟ್ಸಲ್ಲಿ ಸ್ಪೆಷಲಿ ಮಕ್ಕಳಲ್ಲಿ ಅದು ಕಮ್ಮಿ ಆಗಿರುತ್ತೆ ಬಿಕಾಸ್ ಆಫ್ ಸ್ಟ್ರೆಸ್, ಬಿಕಾಸ್ ಆಫ್ ಓವರ್ ಸ್ಕೆಡ್ಯೂಲಿಂಗ್ ಆಫ್ ಟೈಮ್, ನೋ ಫ್ರೀ ಟೈಮ್, ಲಾಟ್ ಆಫ್ ಪ್ರೆಷರ್. ಐ ಹ್ಯಾವ್ ಟು ಟೆಲ್ ಯು, ಇನ್ 1998 ವೆನ್ WHO ಕೇಮ್, ಇಂಡಿಯಾ ವಾಸ್ ಅರ್ಲಿ ಡಯಾಬಿಟಿಕ್ ಕ್ಯಾಪಿಟಲ್. ಓಕೆ, ಯಾಕೆ ಹೌದು, 14 ವರ್ಷದ ಮಕ್ಕಳಿಗೆ 3 ತಿಂಗಳು ಮಗುಗೆ ಎಲ್ಲ ರಿಜಿಸ್ಟರ್ ಆಗಿದೆ ಕೇಸ್ ಅವಾಗ, ರೈಟ್? ಸೊ ವೆನ್ ದೇ ಕೇಮ್ ಹಿಯರ್, ದೇ ವರ್ ಅಸ್ಟಾನಿಶ್ಡ್ ಟು ಸಿ ವೈ ಅರ್ಲಿ ಡಯಾಬಿಟೀಸ್. ಸೊ ಆವಾಗ ದೇ ರ್ಯಾನ್ ಅ ವೆರಿ ನೈಸ್ ರಿಸರ್ಚ್ ಆ್ಯಂಡ್ ಅಂಡರ್ಸ್ಟುಡ್ ದಿ ಕ್ವಾಲಿಟಿ ಆಫ್ ಲೈಫ್ ಆಫ್ ಪೇರೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್. ಓಕೆ, ಸೊ ಎಷ್ಟೋ ಜನಕ್ಕೆ ಫಿಸಿಕಲ್ ಫೆಸೆಟ್ ರಪ್ಚರ್ ಆಗಿತ್ತು, ಅಂದರೆ ಕಾಯಿಲೆಗಳಿತ್ತು. ಎಷ್ಟೋ ಜನಕ್ಕೆ ಸೈಕಾಲಜಿಕಲ್ ಫೆಸೆಟ್ ಅಂದರೆ ಮರ್ತು ಹೋಗೋದಿರ್ಬೋದು, ಆಮೇಲಿಂದ ಅವರಲ್ಲೇ ಡೆವಲಪ್ಮೆಂಟ್ಸ್ ಇಲ್ಲದೆ ಇರ್ಬೋದು. ಆ ಥರ 4 ಫೆಸೆಟ್ನ ಅವರು ಸ್ಟಡಿ ಮಾಡ್ತಾರೆ. ಸೋಷಿಯಲೈಸೇಷನ್ನು, ಎನ್ವೈರ್ನಮೆಂಟು, ಸೈಕಾಲಜಿಕಲ್ಲು, socio emotional and physical facets. Finally they understood it's because of lack of skills of parents just letting them go through this process. ಏನಾಗುತ್ತೆ, 14 ವರ್ಷ ಆಗ್ತಿದ್ದಂಗೆ ಬೋರ್ಡ್ ಎಕ್ಸಾಮ್. ನಾವೇ ಕೇಳ್ತೀವಿ, 10th ನೀನು ಹೆಂಗೆ ಓದ್ತಾ ಇದೆಯಾ? ಓಕೆ, ಸೊಸೈಟಿ ಈಸ್ ಕ್ರಿಯೇಟಿಂಗ್ ದ ಸ್ಟ್ರೆಸ್, ಇಂಟರ್ನಲ್ ಸ್ಟ್ರೆಸ್, ಸ್ಕೂಲ್ ಸ್ಟ್ರೆಸ್, ಮದರ್ ಫಾದರ್ ಸ್ಟ್ರೆಸ್. ಓಕೆ, ಆವಾಗ ದಟ್ ಈಸ್ ದ ಏಜ್ ಆಲ್ ಯುವರ್ ಪ್ಯಾಂಕ್ರಿಯಾಟಿಕ್ ಡೆವಲಪ್ಮೆಂಟ್ಸ್ ಹ್ಯಾಪನ್ಸ್ ಅಟ್ ಇಟ್ಸ್ ಅ ಹೈ ಪಿವೋಟಲ್ ಇರ್ತಾರೆ ಮಕ್ಕಳು. ಸೊ ಅಲ್ಲಿಂದ 29 ಇಯರ್ಸ್ವರೆಗೂ ಸ್ಟ್ರೆಸ್ ಟು ಸೆಟಲ್ ಡೌನ್ ಇನ್ ದ ಕೆರಿಯರ್. ಸೊ ಡೋಂಟ್ ಯು ಥಿಂಕ್ ದಟ್ ಲ್ಯಾಕ್ ಆಫ್ ಲೈಫ್ ಸ್ಕಿಲ್ಸ್ ವಿಲ್, ಅಂದರೆ ಐ ಡೋಂಟ್ ನೋ ಟು ಹ್ಯಾಂಡಲ್ ದಿಸ್ ಸ್ಟ್ರೆಸ್. ಸೊ ಲೈಫ್ ಸ್ಕಿಲ್ಸ್ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಸಿ ಸಕ್ಸಸ್ಫುಲ್ ಚಿಲ್ಡ್ರನ್. ಸೊ ಅದಾದಮೇಲೆ CBSE ಅವರು ಲೈಫ್ ಸ್ಕಿಲ್ನ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡಿ ವೆನ್ WHO ಗೇವ್ ದ ನ್ಯಾಷನಲ್ ರಿಪೋರ್ಟ್, ಆವಾಗ ಅದನ್ನು ಸಿಲೆಬಸ್ ಆಗಿ ಇನ್ಕ್ಲೂಡ್ ಮಾಡಿದ್ರು. ಸೊ ಸ್ಕಿಲ್ಸ್, ಪ್ಲೇ ಥೆರಪಿ ವಿಲ್ ಡೆಫಿನೆಟ್ಲಿ ಸ್ಕಿಲ್ ಕೊಡುತ್ತೆ. ಆ್ಯಂಡ್ ಕಾಗ್ನಿಷನ್ ಆಲ್ಸೋ, ಇಟ್ ಈಸ್ ಆಲ್ ಅಬೌಟ್ ಸ್ಕಿಲ್ಸ್. ಸೊ ಮಕ್ಕಳಿಗೆ ಡಿಲೇ ಇನ್ ರೆಸ್ಪಾನ್ಸ್ ಹೇಳ್ಕೊಡ್ಬೇಕು. ಕಾಗ್ನಿಟಿವ್ ಡೆವಲಪ್ಮೆಂಟ್ ಆಟೋಮೆಟಿಕ್ ಆಗುತ್ತೆ. ದಿಸ್ ಇಸ್ ವಾಟ್ ವಿ ಡೂ ಇಟ್ ಇನ್ CBT, ಬಟ್ CBT ಅಂತ ಹೇಳಲ್ಲ.
ಅದನ್ನು ಆರ್ಟ್ ಬೇಸ್ CBT ಅಂತ ಕರಿತೀವಿ. Okay, Okay, we will tell them when somebody is there, pick up your survival kit, put your band. When you are having this color band, you are silently listening to somebody. Play reverse, role reverse ಮಾಡು. ಸೊ ಅಮ್ಮ ಬೈತಾ ಇರ್ತಾರೆ, they have put the band and sitting like this. Can you assume a child like that? But this is happening. So most of the cases are dealt this way. And I will ask them, what were your emotions when your mom was yelling at you? They will write their emotions. They will pick up the colors. They will show their feelings. This is CBT. You are understanding the behavior of the child, not disturbing the environment internally and externally, both. Lovely. And next comes attachment based therapy. So this is big thing in India now. So why ಇದು separation anxiety ಅಂತ ಕೂಡ ಹೇಳ್ಬೋದು. So this requires lot of competency from the counselor, where they cannot judge their parents. ಇವಾಗ it is like I want to get into a new relationship and the child is not ready to accept the person. ಆವಾಗ ಯೂಶಲಿ ಏನಾಗುತ್ತೆ, the child will be cornered. It feels alienated. ಓಕೆ, ನನ್ನಿಂದನೇ ಇದೆಲ್ಲ ಆಗಿದ್ದು, ಸೆಲ್ಫ್ ಕ್ಯಾಸ್ಟಿಗೇಷನ್ ಶುರು ಆಗುತ್ತೆ. ನಾನಿಲ್ಲ ಅಂತಂದಿದ್ರೆ ನಮ್ಮಮ್ಮ ಚೆನ್ನಾಗಿರೋರು ಅಥವಾ ನಮ್ಮಪ್ಪ ಚೆನ್ನಾಗಿರೋರು, ಆ್ಯಂಡ್ ಮೈ ರಿಲೇಷನ್ಶಿಪ್ ವಿತ್ ಮೈ ಹಸ್ಬೆಂಡ್ ಮೇ ನಾಟ್ ಬಿ ಗ್ರೇಟ್, ಬಟ್ ಮೈ ಚೈಲ್ಡ್ಸ್ ರಿಲೇಷನ್ಶಿಪ್ ವಿತ್ ಮೈ ಹಸ್ಬೆಂಡ್ ಇಸ್ ಗ್ರೇಟ್. ಹೌ ಡು ಐ ಸಿ ದ್ಯಾಟ್? ಕರೆಕ್ಟ್. ಲಾಟ್ ಆಫ್ ಟೈಮ್ಸ್ ಪೇಷನ್ಸ್ ಆ್ಯಂಡ್ ಪರ್ಸಿವರೆನ್ಸ್ ಇರೋದಿಲ್ಲ. ಸೊ ವಿ ಟೇಕ್ ದ ಕಾಲ್ ಅಕಾರ್ಡಿಂಗ್ ಟು ಅವರ್ ಕಂಫರ್ಟ್ ಆ್ಯಂಡ್ ವಿ ಟ್ರೈ ಟು ನನ್ನ ಅನಿಸಿಕೆಗಳು ಏನಿರುತ್ತೆ ಅದನ್ನು ಮಗುಲ್ಲಿ ಇಂಡ್ಯೂಸ್ ಮಾಡೋಕ್ಕೆ ಹೋಗ್ತೀವಿ. ವೆರಿ ಟ್ರೂ, ವೆರಿ ರೈಟ್. ಐ ಥಿಂಕ್ ಇದು ಬರೀ ಹಸ್ಬೆಂಡ್ ವೈಫಿಗೆ ಮಾತ್ರ ಅಲ್ದಿರ, ಜನರಲಿ ವಿ ಎಕ್ಸ್ಪೆಕ್ಟ್ ನಾವು ಇಷ್ಟಪಡೋರ ಜೊತೆ ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ನಾವು ಇಷ್ಟಪಡದೇ ಇದ್ಮೇಲೆ ಮಕ್ಕಳು ಅವ್ರಿಗೆ ಕ್ಲೋಸ್ ಆಗಬಾರ್ದು ಅನ್ನೋದು. ಸೊ 10% of the suicidal cases in young adults is separation anxiety. So we teach them what is attachment. Attachment to this bottle, attachment to this plant, attachment to the pet, attachment to parents are all different. They have unique frequencies. ಇದನ್ನು ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ವಾಟ್ ಇಫ್ ಯು ಆರ್ ಹೋಲ್ಡಿಂಗ್ ಆನ್, ಸಾಕಷ್ಟಲ್ಲಿ ಇಂಥ ಮಕ್ಕಳು ಏನು ಮಾಡ್ತಾರೆ, ದೇ ಮೆಟೀರಿಯಲಿಸ್ಟಿಕ್ ಅಟ್ಯಾಚ್ಮೆಂಟ್ ಕೊಟ್ಟೋಗ್ತಾರೆ. ಸೊ ಹೆಚ್ಚು ಹೊತ್ತು ತಂದೆ ಏನಾದರೂ ಒಂದು ಗಿಫ್ಟ್ ಮಾಡಿದರೆ ಗಿಫ್ಟ್ನ ಇಟ್ಕೊಂಡು ಮಲ್ಗೋದು, ಆ ಗಿಫ್ಟ್ಗೆ ಏನಾದರೂ ಆಗೋದ್ರೆ ಟ್ರೋಮಾ ಹೋಗೋದು. ಆಮೇಲಿಂದ ಸೆಲ್ಫ್ ಇನ್ಫ್ಲಿಕ್ಷನ್ಸ್ ನೋಡ್ತೀನಿ ಇದರಲ್ಲಿ, ಅಂದರೆ ಹಾರ್ಮಿಂಗ್ ದೇರ್ ಓನ್ ಸೆಲ್ಫ್, ಕಟ್ ಮಾಡ್ಕೊಳ್ಳೋದು ಕೈನ. ಸೊ ದೇ ವಿಲ್ ಸ್ಟಾರ್ಟ್ ಎಂಜಾಯಿಂಗ್ ಪೇಯ್ನ್. ಸೊ ಈ ಥರ ಆ್ಯಟಿಟ್ಯೂಡ್ನ ಡೆವಲಪ್ ಮಾಡ್ಕೊತಾರೆ. ಆವಾಗ ವಿ ವಿಲ್ ಹೆಲ್ಪ್ ದೆಮ್ ಟು ಗೆಟ್ ಅಟ್ಯಾಚ್ ಟು ದೋಸ್ ಥಿಂಗ್ಸ್ ದಟ್ ದೇ ಕ್ಯಾನ್ ನರ್ಚರ್. ವಿ ಮೇಕ್ ದೆಮ್ ಆಸ್ ನರ್ಚರರ್. ಒಂದು ಒಣಗೋಗಿರೋ ಪ್ಲ್ಯಾಂಟನ್ನ ಡೆವಲಪ್ ಮಾಡೋದು, ಓಕೆ, ಒಂದು ಗಾರ್ಡನಿಂಗ್ ಕಲಿಸೋದು, ಚಿಕ್ಕ ಚಿಕ್ಕ ಅಸೈನ್ಮೆಂಟ್ಸು. ಆಮೇಲೆ when they hold the first fruit, what is that they get? So their complete attention is gone towards nurturing with another relationship they will bear. Maybe pet ಇರ್ಬೋದು, ಪ್ಲಾಂಟ್ ಇರ್ಬೋದು, ಅವ್ರ ಇಂಟ್ರೆಸ್ಟ್ ಮೇಲೆ ಹೋಗುತ್ತೆ. ಸೊ ಅದೇ ಅಟ್ಯಾಚ್ಮೆಂಟ್ ಬೇಸ್ ಟೆಕ್ನಿಕ್ಸ್. there are lot of techniques, but I don't use it as a technical one where ನಮ್ಮ ಇಂಡಿಯನ್ ಚಿಲ್ಡ್ರನ್ ಆರ್ ನಾಟ್ ಹ್ಯಾಪಿ with all that, because usually questions ಕೇಳಿದ್ರೆ ತುಂಬ ನಾಚ್ಕೋತಾರೆ, ಇಲ್ಲದೇ ನೆಕ್ಸ್ಟ್ ಟೈಮ್ ಬರೋದೇ ಇಲ್ಲ. I don't even touch that, what do you call it, as the sensitive spots in them. I'll only give them safe place. So art, play, and it can be any sort of therapy which is completely Indian by nature, will work for Indian kids. ಓಕೆ ಮ್ಯಾಮ್, ಇಷ್ಟು ಹೊತ್ತು ನಮ್ಮ ಮಾತನ್ನು ಕೇಳಿದ ಮೇಲೆ ಐ ಥಿಂಕ್ ಐ ಶುಡ್ ಸೀಕ್ ಸಮ್ ಹೆಲ್ಪ್ ಅಂತಿರಬಹುದು, ಅಥವಾ ಮೆಂಟಲ್ ವೆಲ್ಬೀಯಿಂಗ್ಗೆ ಲೆಟ್ ಮೀ ಕಾಂಟ್ಯಾಕ್ಟ್ ದೆಮ್ ಅನ್ನೋದಿರಬಹುದು, ಅಥವಾ ಯಾವುದೇ ಥೆರಪಿನಲ್ಲಿ ದೇ ಆರ್ ಇಂಟ್ರೆಸ್ಟೆಡ್ ಆ್ಯಂಡ್ ದೇ ವಾಂಟ್ ಟು ಕಾಂಟ್ಯಾಕ್ಟ್ ಯು ಅನ್ನೋದಿರಬಹುದು. ಒಂದು ಮೈಂಡಲ್ಲಿ ಥಾಟ್ ಇದ್ದೇ ಇರುತ್ತೆ, ಇವೆಲ್ಲ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇರುತ್ತೆ, ಯಾಕಂದ್ರೆ ನಮ್ಮ ದೇಶದಲ್ಲಿ ದಿಸ್ ಇಸ್ ನಾಟ್ ವೆರಿ ಕಾಮನ್, ರೈಟ್? ಅಂಥವ್ರಿಗೆ ಏನು ಉತ್ತರ ಕೊಡ್ತೀರಾ ಮ್ಯಾಮ್? It is not at all expensive, because each one of them have their own way to work. ನಾನಿಲ್ಲಿ ಸುಮಾರು 18 ವರ್ಷದಿಂದ ಫ್ರೀ ಕೌನ್ಸಿಲಿಂಗೇ ನಾನು ಮಾಡ್ತಾ ಇರೋದು. ಸೊ ಕೌನ್ಸಿಲಿಂಗಿಗೆ ನಾವೇನು ಚಾರ್ಜ್ ಮಾಡಲ್ಲ. ಒನ್ಲಿ ವಿ ವಿಲ್ ಚಾರ್ಜ್ ಫಾರ್ ದಿ ಥೆರಪೀಸ್. ದಟ್ ಟು ವಿ ವಿಲ್ ಅಂಡರ್ಸ್ಟ್ಯಾಂಡ್ ದೇರ್ ಆರ್ ಲಾಟ್ ಆಫ್ ಟೈಮ್ಸ್ ವಿ ಹ್ಯಾವ್ ಗಿವೆನ್ ಫ್ರೀ ಥೆರಪೀಸ್ ಆಲ್ಸೋ. ಫಾರ್ ಮೀ ಇಟ್ ಈಸ್ ಅ ನೇಷನ್ ಬಿಲ್ಡಿಂಗ್ ಎಕ್ಸಸೈಸ್. Because not everybody gets opportunity to treat people to be part of their life. So ಒಂದೊಂದು ಪ್ರೊಫೆಷನಲ್ದು ಒಂದೊಂದು ಇಂಟಿಗ್ರೇಟೆಡ್ ಥಾಟ್ಸ್ ಇರುತ್ತೆ, ಒಂದೊಂದು ವಿಷನ್ ಇರುತ್ತೆ, ಮಿಷನ್ ಇರುತ್ತೆ. ಸೊ ಐ ಕ್ಯಾನ್ ಓನ್ಲಿ ಟಾಕ್ ಅಬೌಟ್ ಮೈ ಸೆಲ್ಫ್ ಆ್ಯಂಡ್ ಮೈ ವಿಷನ್ ಇಸ್ ವೆರಿ ಕ್ಲಿಯರ್. ಸೊ ಇಫ್ ಎಟ್ ಆಲ್ ಐ ಆಮ್ ಹ್ಯಾವಿಂಗ್ ದಿಸ್ ಕಾಂಪಿಟೆನ್ಸಿ to relate and understand, that should happen in a continuous process, not bringing
ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಇನ್ ದ process. ಲವ್ಲಿ. ಸೊ ದೆರ್ ಇಸ್ ಸೋ ಮಚ್ ಆಫ್ ಹೋಪ್ ಫಾರ್ ಅವರ್ ನೇಷನ್ ಬಿಕಾಸ್ ಐ ಥಿಂಕ್ ನಾವು ನಮ್ಮ ನೇಷನ್ ಎಂಟೈರ್ ನೇಷನ್ ಇಸ್ ಇನ್ ದ ಬೆಸ್ಟ್ ಫೇಸ್. ಒಬ್ಬರು ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಹೇಳ್ತಿದ್ರು ದಟ್ ಯಾವುದೇ ಒಂದು ದೇಶ ಡೆವಲಪಿಂಗ್ ಇನ್ ದ ಡೆವಲಪ್ಡ್ ನೇಷನ್ ಆಗೋ ಒಂದು ಆ ಪ್ರಾಸೆಸ್ ಇದೆಯಲ್ಲ, ಇಟ್ ವಿಲ್ ಮೇಕ್ ಸೋ ಮಚ್ ಆಫ್ ಮನಿ. ಸೊ ನಮಗೆ ಆಪರ್ಚುನಿಟೀಸ್ ಜಾಸ್ತಿ ಇದೆ, ರೈಟ್? ಅದನ್ನು ಸದ್ಬಳಕೆ ಮಾಡಿಕೊಂಡು ಪಾಸಿಟಿವ್ ವೇನಲ್ಲಿ ಸದ್ಬಳಕೆ ಮಾಡ್ಕೊಳ್ಳೋದು ಇಟ್ಸ್ ಟೋಟಲಿ ಲೆಫ್ಟ್ ಟು ಅಸ್. ಸೊ ಒಂದು ಏನು ಖುಷಿ ಅಂದರೆ ನೀವು ಮಾಡರ್ನ್ ಸೈನ್ಸ್ನ ಯು ಆಲ್ಸೋ ಕ್ಲಬ್ ವಿತ್ ನಮ್ಮ ಏನ್ಷಿಯಂಟ್ ರಿಚುವಲ್ಸ್. ತುಂಬ ಚೆನ್ನಾಗಿ ಓದ್ಕೊಂಡಿದ್ದೀರಾ, ಪುರಾಣಗಳನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು, ನಾಟ್ ಜಸ್ಟ್ ದ್ಯಾಟ್ ಯು ವೆರಿ ಇಂಟ್ರೆಸ್ಟೆಡ್ ದೇವಸ್ಥಾನಗಳಲ್ಲಿ, ಅಂದರೆ ಯಾವುದೇ ಒಂದು ವಿಭಿನ್ನವಾದ ದೇವಸ್ಥಾನ ಇದೆ ಎಂದಾಗ ಹೋಗಿ ಅದನ್ನು ವಿಸಿಟ್ ಮಾಡ್ತೀರಾ. ಸೊ ಗರ್ಭ ಸಂಸ್ಕಾರನ ಬಗ್ಗೆ ಮಾತಾಡ್ತಾ ಯಾವ ದೇವಸ್ಥಾನ ಅಂತ ಹೇಳಿದ್ರಿ, ಅದೇ ಥರ ಮೆಂಟಲ್ ಹೆಲ್ತ್ಗೆ, ನಮ್ಮ ಮೆಂಟಲ್ ವೆಲ್ ಬೀಯಿಂಗ್ಗೆ ನೀವು 3 ದೇವಸ್ಥಾನಗಳನ್ನು ಸಜೆಸ್ಟ್ ಮಾಡೋದಿದ್ರೆ? ಒಂದು ತೆರುಪೆರಂತುರೈಯಲ್ಲಿ ಒಂದು ಶಿವನ್ ದೇವಸ್ಥಾನ ಇದೆ, ಇಟ್ಸ್ ಇನ್ ತಮಿಳ್ನಾಡು ನಿಯರ್ ತಾಂಜಾವೂರ್. ಸೊ ಅಲ್ಲಿ ವಿಸಿಟ್ ಮಾಡ್ಬೋದು, ಬಿಕಾಸ್ ದಟ್ ಈಸ್ ವೇರ್ ಇಂದ್ರಂಗೆ ಕ್ಯಾನ್ಸರ್ ಇಶ್ಯೂಸ್ ಆದಾಗ ಮೆಂಟಲ್ ಹೆಲ್ತ್ ಇಶ್ಯೂಸು ಆಗುತ್ತೆ. ಸೊ ದಟ್ ಈಸ್ ಒನ್ ಪ್ಲೇಸ್ ವೇರ್ ದಟ್ ಈಸ್ ಒನ್ ಇಂದ್ರ ಹೋಗಿದ್ದಂಥ ದೇವಸ್ಥಾನ. ಇಂದ್ರ ಹೋಗಿ ಅಲ್ಲ, ತಪಸ್ ಮಾಡಿದಂಥ ಜಾಗ, ಅಲ್ಲಿ ತಪಸ್ ಮಾಡಿದ್ದ, ಅವನೇ ಸ್ಥಾಪಿಸಿರುವಂಥ ಲಿಂಗ. ಅದಕ್ಕೆ ದೇವಸ್ಥಾನ ಕಟ್ಟಿದ್ದು ಒಂದು 2000 ವರ್ಷದ ಹಿಂದೆ, ಬಟ್ ಆ ಲಿಂಗ, ಅಲ್ಲಿರುವಂಥ ಒಂದು ಪರಿಸರ ಆ್ಯಂಡ್ ವೈಬ್ರೇಷನ್, ಐ ಸ್ಟಡಿ ವೈಬ್ರೇಷನ್. ಸೊ ಅಲ್ಲಿ ಡೆಫಿನೆಟ್ಲಿ ಯು ವಿಲ್ ಗೆಟ್ something. And there are lot of times ಏನು ಪ್ರಾಬ್ಲಮ್ ಅಂತ ಗೊತ್ತಿರಲ್ಲ. ಈದರ್ ಮೆಂಟಲ್ ಹೆಲ್ತಲ್ಲಿ ಅದು ಕಾಣಿಸ್ಕೊಳ್ತಿರುತ್ತೆ ಅಥವಾ ಫಿಸಿಕಲ್ ಹೆಲ್ತ್ ಮೇಲೂ ಕಾಣಿಸ್ಕೊತಾ ಇರುತ್ತೆ, ಬಟ್ ಗ್ರಾಸ್ ರೂಟ್ ಇಶ್ಯೂಸ್ ಗೊತ್ತಿರಲ್ಲ ನಮಗೆ. ಅಂಥ ಗ್ರಾಸ್ ರೂಟ್ ಇಶ್ಯೂಸ್ನ ಹೀಲ್ ಮಾಡೋದು ವೆನ್ನಿ ಕರುಂಬೇಶ್ವರ ಅಂತ. ಸೊ ದಟ್ ಈಸ್ ಆಲ್ಸೋ ಇನ್ ತಮಿಳ್ನಾಡು. ಮೋಸ್ಟ್ ಆಫ್ ದಿ ಟೆಂಪಲ್ಸ್ ಆರ್ ಇನ್ ತಮಿಳ್ನಾಡು. ಸೊ ದಿಸ್ ಇಸ್ ದ ಟೆಂಪಲ್ ವೇರ್ around 48,000 kinds of diseases. It has explanations in Puranas. 48,000. ಹೌದು. COVID also is expressed. Okay, and may not be the name, but the whole process is expressed. So it is a life-taking disease. It's a community life-taking disease. So ಅದು ಅಲ್ಲಿ ಎಕ್ಸ್ಪ್ರೆಸ್ ಆಗದಿರೋದೇ ಇಲ್ಲ. So that is the temple, and I have literally sensed the vibration. And once in 2 months, so I will go. And that all the one thing what is expected is ನಿಮ್ಮ focus ಮತ್ತು manifestation. If you are manifesting for the world's sake, then definitely you'll see the changes. Whoever comes to me will have an answer for their life. And the third temple which I would suggest for mental health especially, this can be the Sapta Samhara temples, where you are going to work on all your 7 ignorances of life. So the first one is Brahmashira Samhara. It is also near Tanjore, and it is a parikrama. Parikrama ಅಂದರೆ 7 ದೇವಸ್ಥಾನನ 1 ಅಥವಾ 2 ದಿವಸದಲ್ಲಿ ಎಲ್ಲ ಹತ್ರ ಇದೆ, ಲೈಕ್ 2 hours, 1 hour, 40 minutes ಆ ಥರ. ಸೊ ದಿಸ್ ಆರ್ ಆಲ್ ಶಿವ 7 ಇಗ್ನೋರೆನ್ಸಸ್ನ ಸಂಹಾರ ಮಾಡಿದ್ದು ಜಾಗ ಅಂತ. ಫಸ್ಟ್ ಇಸ್ ಬ್ರಹ್ಮಶಿರ, ದಟ್ ಈಸ್ ಈಗೋ. ಬ್ರಹ್ಮಶಿರಾನ ಸಂಹಾರ ಮಾಡಿದ್ದು. ಎರಡನೇದು ತ್ರಿಪುರ ಸಂಹಾರ, ಅಂದರೆ ಗ್ರೀಡ್. ಏನೋ ತ್ರಿಪುರ ಸಂಹಾರದ ಕತೆ ಕೇಳಿದಾಗ ಗೊತ್ತಾಗುತ್ತೆ ಹೌ ಮಚ್ ಗ್ರೀಡ್ ಇನ್ಫ್ಲೂಯೆನ್ಸಸ್ ಇಗ್ನೋರೆನ್ಸ್ ಇನ್ ಲೈಫ್. ನಮಗೇನು ಕಾಣೋದೇ ಇಲ್ಲ, ಏನೋ. ಆಮೇಲಿಂದ ಅಂಧಕ ಸಂಹಾರ. ಸಾಕ್ಷಾತ್ ಪಾರ್ವತಿ ಶಿವಂಗೆ ಹುಟ್ಟಿದ ಅಂಧಕನ ತಂದೆನೇ ಕೊಲ್ತಾ ಇದ್ದಾಗ ತಾಯಿ ಹೇಗೆ ಸ್ಟ್ರಾಂಗ್ ಆಗಿರ್ತಾಳೆ. ಯೂಶ್ವಲಿ ನಾವೇನು ಮಾಡ್ತೀವಿ, ನನ್ನ ಮಗ ತಪ್ಪು ಮಾಡಿದ್ರೆ ಒಪ್ಕೊಳ್ಳಲ್ಲ. ನನ್ನ ಮಗ ಅಲ್ವಾ, ಹಿಂಗೆ ತಪ್ಪು ಮಾಡ್ತಾನೆ, ಸೊ ತಪ್ಪೇ, ಧರ್ಮನೇ. ಸೊ ಅದು ಒನ್ ಆಫ್ ದಿ ಬಿಗ್ಗೆಸ್ಟ್ ಇಗ್ನೋರೆನ್ಸ್ ನಮ್ಮ ಮಕ್ಕಳನ್ನ ಇವತ್ತು ಹಾಳು ಮಾಡ್ತಾ ಇರೋದು. ಯಾಕಂದರೆ ಐ ಡೋಂಟ್ ವಾಂಟ್ ಟು ಶೋ ದಿ ರಾಂಗ್ ಸೈಡ್ ಆಫ್ ಮೈ ಚೈಲ್ಡ್. ಐ ವಿಲ್ ಪ್ರೊಟೆಕ್ಟ್ ಆ್ಯಂಡ್ ಐ ವಿಲ್ ಟೆಲ್ ಹಿಮ್ ಯು ಆರ್ ರೈಟ್. ಸೊ ಹೇಗೆ ಪಾರ್ವತಿ ನಿಂತಲು ಶಿವನ ಜೊತೆ ಸಂಹಾರ ಮಾಡುವಾಗ, ಹಾಗೆಯೇ ದೆರ್ ಆರ್ ಅದರ್ 4 ಟೆಂಪಲ್ಸ್ ಇನ್ ಲೈನ್. ಸೊ ಇದು ಶಿವಪುರಾಣ ಓದಿದಾಗ ಎಲ್ಲ ಟೆಂಪಲ್ಸ್ನ ಅಲ್ಲಿ ಎಲ್ಲೂ ವ್ಯಕ್ತಪಡಿಸಿಲ್ಲ, ಬಟ್ ದಿಸ್ ಇಸ್ ಸಮಥಿಂಗ್ ಔಟ್ ಆಫ್ ಮೈ ರಿಸರ್ಚ್. ಐ ಹ್ಯಾವ್ ಫೌಂಡ್ ದ ಪ್ಲೇಸ್ ಆ್ಯಂಡ್ ದ ಟೆಂಪಲ್ಸ್ ಆರ್ ದೇರ್. ಇಟ್ ಈಸ್ ವೆರಿ ಲೆಸ್ ವಿಸಿಟೆಡ್. ಓಕೆ, ಸೊ ಈ 3 temples ಸ್ಪೆಷಲಿ ಅಂಧಕ, ತ್ರಿಪುರ ಆ್ಯಂಡ್ ಬ್ರಹ್ಮಶಿರ ವಿಲ್ ಟೇಕ್ ಅವೇ ಈಗೋ, ವಿಲ್ ಟೇಕ್ ಅವೇ ದಟ್ ಗ್ರೀಡಿನೆಸ್, and will take away the andhaka, or it will help us to open the third eye. So this will definitely be relatable ಆಗು ಇರುತ್ತೆ, and also mental health ಮೇಲೆ ಸಾಕಷ್ಟು ಪಾಸಿಟಿವ್ ಪರಿಣಾಮನ ಬೀರುತ್ತೆ.
ಓಕೆ ಇದೇ ರೀತಿ ಚೈಲ್ಡ್ ಸೈಕಾಲಜಿ ಬಗ್ಗೆ ಮಾತಾಡಿದ್ವಿ ನಾವು. ಮಕ್ಕಳನ್ನ ನಾವು ಕರ್ಕೊಂಡು ಹೋಗಲೇಬೇಕಾಗಿರುವಂಥ ಒಂದು 2-3 ದೇವಸ್ಥಾನಗಳನ್ನು ಸಜೆಸ್ಟ್ ಮಾಡೋದಿದ್ರೆ ನೀವು. Okay, so the first thing is Ramaswamy temple in Kumbakonam. And ಅಸ್ಸಾಮಲ್ಲಿರೋ ಕೇದಾರೇಶ್ವರ ಟೆಂಪಲ್, ನೋಬಡಿ ನೋಸ್ ಇಟ್ ವಾಸ್ ಅನ್ಟ್ಯಾಪ್ಡ್. ಅಲ್ಲಿ ನಾನು ಹೋದಾಗ ಅರ್ಚಕರೇ ಕೇಳಿದ್ರು, ಅಯ್ಯೋ ಇದು ನೀವು ಕಾಮಾಖ್ಯಾಗ ಬರ್ತಾರೆ ಹೊಟ್ಟೋಗ್ತಾರೆ. ಅಲ್ಲಿ ಸುಮಾರು ಒಂದು 300-400 ಸ್ಟೆಪ್ಸ್ ಇದೆ. ಆ್ಯಂಡ್ ಅಮೇಝಿಂಗ್ ಎನ್ವೈರನ್ಮೆಂಟ್, ಯಾರೂ ಇಲ್ಲ. ಆ್ಯಂಡ್ ಕರ್ನಾಟಕದಿಂದ ಮೇ ಬಿ ಐ ಆಮ್ ದ ಫಸ್ಟ್ ಪರ್ಸನ್ ಟು ವಿಸಿಟ್ ದಟ್ ಟೆಂಪಲ್. ಆ್ಯಂಡ್ ಯು ಕ್ಯಾನ್ ಸಿ ಗಂಗೆ, ಪಾರ್ವತಿ ಆ್ಯಂಡ್ ಶಿವ ಒಂದು ಕವಚನ ಹಾಕ್ಬಿಟ್ಟಿರ್ತಾರೆ. ತೆಗ್ದಿದ ತಕ್ಷಣ ಗಂಗೆ ಶಿವನ ತಲೆ ಮೇಲೆ ಸುರಿತಿರ್ತಾಳೆ. ಎಂಥ ಅದ್ಭುತ ಕಲ್ಪನೆ. ಇಲ್ಲಿ ಮಕ್ಕಳಿಗೆ ಸ್ಪೀಚ್ ಇಶ್ಯೂಸ್ ಇರ್ಬೋದು, ಆಮೇಲಿಂದ ಸೆಟ್ಲ್ ಆಗಲ್ಲ, ವೆರಿ ಫಾಸ್ಟ್ ಮೂಮೆಂಟ್ಸ್ ಇರುತ್ತೆ, ಕೈನೆಸ್ಥೆಟಿಕ್ ಎನರ್ಜಿ. ಏನೋ ಕೆಲವ್ರಿಗೆ ವಿಜುವಲ್ ಎನರ್ಜೀಸ್ ಜಾಸ್ತಿ ಇರುತ್ತೆ, ಕೆಲವ್ರಿಗೆ ಪರ್ವರ್ಷನ್ಸ್ ಡೆವಲಪ್ ಆಗ್ತಾ ಇರುತ್ತೆ, ಅರ್ಲಿ ಅಡಲಸೆನ್ಸ್ ಇಶ್ಯೂಸ್. ಸೊ ಅಂಥವ್ರಿಗೆಲ್ಲ ದಿಸ್ ಇಸ್ ದ ಬೆಸ್ಟ್ ಟೆಂಪಲ್ ಟು ಟೇಕ್ ದೆಮ್. And also I have visited one more temple in again Tamil Nadu, which is Sarangapani. ಸಾರಂಗಪಾಣಿ Yeah, ದೇವಸ್ಥಾನ. that is a very good temple. If the child is not in a relaxed level, when aggression is more, this is the temple. As and when the moment you get into the temple, you can understand the aura. ಸೊ ನೀವು ಕೇಳ್ತಾ ಇರೋವಾಗ ಟೆಂಪಲ್ಸ್ ಬಗ್ಗೆ ಕೇಳ್ತಾ ಇರೋ ವ್ಯೂಯರ್ಸ್ಗೆ ಗೊತ್ತಾಗಬೇಕು ವೈ ಐ ರಿಲೇ ಆನ್ ಟೆಂಪಲ್ಸ್ ಆ್ಯಂಡ್ ಎನರ್ಜೀಸ್. ಅಂದರೆ ನಮ್ಮ ಮನುಷ್ಯನ ನಾವು ಈ ಶವಾಸನದಲ್ಲಿದ್ದಾಗ ಹೇಗೆ ಎನರ್ಜಿ ಫ್ಲೋ ಆಗುತ್ತೆ ಹಾಗೆ ಟೆಂಪಲ್ ಸ್ಟ್ರಕ್ಚರ್ ಆಗಿದೆ. ಇದು ಆಗಮಶಾಸ್ತ್ರದಲ್ಲಿದೆ. ಅಂದರೆ ನಾವು ಮಲ್ಕೊಂಡಾಗ ನಮ್ಮ ಫುಟ್ ಈ ಥರ ಇರುತ್ತೆ, ಅದು ಗೋಪುರ. ಓಕೆ, ನಮ್ಮ ರೂಟ್ ಚಕ್ರ ಈಸ್ ಧ್ವಜಸ್ತಂಭ. ಆಮೇಲೆ ಬಲಿಪೀಠ ಇಸ್ ಅವರ್ ಸೇಕ್ರಲ್. We have to sacrifice lot to be happy. And Vahana is companion and how to wisely make relationship. Why did Shiva choose Nandi? Why did Parvati choose this? Why did Shanmukha peacock, Ganesha ili? Relationship ಮಾಡುವಾಗ we should hustle wisely. That is your Manipura chakra. And ಸ್ವಲ್ಪ ಮುಂದೆ ಹೋದರೆ ನಿಮಗೆ ಖಾಲಿ ಮಂಟಪ ಒಂದು ಸಿಗತ್ತೆ. ಓಕೆ, ಸೊ ದಟ್ ಈಸ್ ವಾಟ್ ಈಸ್ ಯುವರ್ ಅನಾಹತ. ಏನೂ ಇರಲ್ಲ, ಖಾಲಿ ಅದು. ನಾವು ತುಂಬಿಸ್ತೀವಿ ಎಷ್ಟು ಹೆವಿ ಮಾಡ್ಕೋತೀವಿ ಅಂದರೆ ಲೆಫ್ಟ್ ವೆಂಟ್ರಿಕಲ್ ಡಿಸ್ಫಂಕ್ಷನ್ನು ಆಗಿಬಿಡುತ್ತೆ ಫೈನಲಿ. ಆ್ಯಂಡ್ ನೆಕ್ಸ್ಟ್ ಈಸ್ ಅಂತರಾಳ. ಏನೋ ಆಫ್ಟರ್ ಅನಾಹತ ಹೌ ಡು ಐ ಕಮ್ಯುನಿಕೇಟ್. ಅಲ್ಲಿ ನೀವು ಗರ್ಭಗುಡಿಯಿಂದ ಒಂಚೂರು ಆಚೆ ಇದ್ದರೆ ಅದನ್ನು ಅಂತರಾಳ ಅಂತ ಕರಿತೀವಿ. ಸಾಕಷ್ಟುದಲ್ಲಿ ಕನ್ನಡದಲ್ಲಿ ನಾವು ಯೂಸ್ ಮಾಡ್ತೀವಿ ಅಂತರಾಳದಲ್ಲಿ ಏನಿದೆಯೋ ಏನೋ ಅಂತ. ದಿಸ್ ಇಸ್ ಅಂತರಾಳ. Antarala is when you communicate. Okay, how do you communicate? ಒಂದೊಂದು ವರ್ಡು ಎಷ್ಟು ಕಾಸ್ಟ್ಲಿ ಆಗುತ್ತೆ. ಒಂದು ವರ್ಡ್ ಕ್ಯಾನ್ ಮೇಕ್ ಅ ಪರ್ಸನ್ ಆ್ಯಂಡ್ ಬ್ರೇಕ್ ಅ ಪರ್ಸನ್. ಸೊ ವೆನ್ ವಿ ಪ್ರೇ ವಿ ಹ್ಯಾವ್ ನಥಿಂಗ್ ಇನ್ ಮೈಂಡ್. ಓಕೆ, ಅವರ ಫುಲ್ ಫೋಕಸ್ ಈಸ್ ಆನ್ ಸೆಲ್ಫ್ ಹೆಲ್ಪ್. ಐ ಆಮ್ ಕಾನ್ಸಂಟ್ರೇಟಿಂಗ್ ಆನ್ ಹೌ ಡು ಐ ಲಿವ್, ಹೌ ಡು ಐ ಫೈಂಡ್ ಮೈ ಹ್ಯಾಪಿನೆಸ್. ದಟ್ ಈಸ್ ವಾಟ್ ಈಸ್ ಎವ್ರಿ ಶ್ಲೋಕ ಸ್ಟಾರ್ಟ್ಸ್ ವಿತ್ ದಟ್ ಓಮ್. ಹೌ ಡು ಐ ಬ್ರೀತ್. ಓಕೆ, ಆ್ಯಂಡ್ ದೆನ್ ಗರ್ಭಗುಡಿ. Garbhagudi is our Agna Chakra. Lot of meditation will focus on Garbhagudi. This is the Garbha of our life. So what I think, how I process, how do I live? All the three things happen here in Agna. That is Garbhagudi. And our crown chakra is at the Kumbha. Okay, Amalaka ಅಂತ ಕರಿತೀವಿ. ತಾವರೆ ಶೇಪಲ್ಲಿರುತ್ತಲ್ಲ ಅದು ಈಸ್ ಕ್ರೌನ್ ಚಕ್ರ. ಆ್ಯಂಡ್ ಈ ಕುಂಭದಲ್ಲೂ ಅಷ್ಟೇ ಎಲ್ಲ ಧಾನ್ಯಗಳನ್ನ ಇಡ್ತಾರೆ. ಆ್ಯಂಡ್ ಇಟ್ ಈಸ್ ಪ್ರೊಟೆಕ್ಟೆಡ್. ಏನಾದರೂ ಪ್ರಳಯ ಆದರೂ ಕೂಡ ಮತ್ತೆ ಲೈಫ್ ಶುರು ಆಗಲಿ ಅಂತ. ಲುಕ್ ಎಟ್ ದ ವೇ ಇಂಡಿಯನ್ಸ್ ಹ್ಯಾವ್ ಕಲ್ಚರ್ಡ್ ಅವರ್ ಟೆಂಪಲ್ ಫಿಲಾಸಫಿ. ಆ್ಯಂಡ್ ಆಲ್ಸೋ ಇಂಟ್ಯೂಟಿವ್ನೆಸ್. ದ ಮೊಮೆಂಟ್ ಯು ವಿಸಿಟ್ ದ ಟೆಂಪಲ್ ನಿಮ್ಮ 5 ಇಂಟ್ಯೂಷನು ಅವೇಕನ್ ಆಗುತ್ತೆ. ಒಂದು ವಿಷುವಲ್ ಇಂಪ್ಯಾಕ್ಟ್, ಎಲ್ಲ ಬ್ಯೂಟಿಫುಲ್ ಆರ್ಟ್ ಇರುತ್ತೆ, ನೀವು ಕಳೆದೋಗ್ಬಿಡ್ತೀರ. ಆಮೇಲೆ ಆಡಿಯೋ ಇಂಪ್ಯಾಕ್ಟ್, ಯುವರ್ ಕ್ಲಿಯರ್ ಆಡಿಯನ್ಸ್, ಅಂದರೆ ಚಾಂಟಿಂಗ್ ಆಫ್ ಮಂತ್ರಾಸ್, ಎವ್ರಿಥಿಂಗ್. ಎಸ್, ಆ್ಯಂಡ್ ದಿ ಅರೋಮಾ, ಕ್ಯಾಂಫರ್ ಇರ್ಬೋದು, ಫ್ಲವರ್ಸ್ ಇರ್ಬೋದು, ಆ್ಯಂಡ್ ಪ್ರಸಾದ, ತೀರ್ಥ. ದಟ್ ಈಸ್ ವೈ ಐ ಆಲ್ವೇಸ್ ಟೆಲ್ ಮೈ ಸ್ಟೂಡೆಂಟ್ಸ್, ಆ್ಯಡ್ ಭಕ್ತಿ ಟು ಎವ್ರಿಥಿಂಗ್. ಡಿವೋಷನ್ ಈಸ್ ಸೈನ್ಸ್. ವೆನ್ ಯು ಬ್ರಿಂಗ್ ಯುವರ್ ಪ್ಯಾಷನ್ ಆ್ಯಂಡ್ ಎಮೋಷನ್, ದಟ್ ಬಿಕಮ್ಸ್ ಡಿವೋಷನ್. ವೆನ್ ಯು ಆರ್ ಡಿವೋಟೆಡ್, ಸೊ ಒಂದು ಖಾಲಿ ನೀರು ತೀರ್ಥ ಆಗಿಬಿಡುತ್ತೆ, ಒಂದು ಚಿಕ್ಕ ತಟ್ಟೆಲಿರೋ ಪೊಂಗಲ್ ಪ್ರಸಾದ ಆಗಿಬಿಡುತ್ತೆ. ಸೊ ಒಬ್ಬ ವ್ಯಕ್ತಿ ಮಾನವ ಆಗಿಬಿಡ್ತಾನೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್.
ನನಗೆ ಸಮಯ ಹೇಗೆ ಹೋಯಿತು ಅಂತ ಗೊತ್ತಾಗಲಿಲ್ಲ. ತುಂಬ ಎಂಜಾಯ್ ಮಾಡಿದೆ ಮ್ಯಾಮ್ ಇವತ್ತಿನ ಕಾನ್ವರ್ಸೇಷನ್ನ. ನನಗೆ ಬಿಕಾಸ್ ನನ್ನ ಫೀಲ್ಡ್ ಆಫ್ ಇಂಟ್ರೆಸ್ಟ್ ಈಸ್ ನಮ್ಮ ಸನಾತನ ಧರ್ಮ. ಅದ್ರ ಜೊತೆ ನಾವು ಏನನ್ನೇ ಕಂಬೈನ್ ಮಾಡಿದಾಗಲೂ ಇಟ್ ಇಸ್ ಸೋ ಬ್ಯೂಟಿಫುಲ್. ಆ್ಯಂಡ್ ಪ್ರತಿ ಬಾರಿ ಈ ಥರದ ಡಿಸ್ಕಷನ್ಸ್ ಮಾಡಿದಾಗ ನನಗೆ ಬಹಳ ಖುಷಿ ಮತ್ತು ಹೆಮ್ಮೆ ಅನಿಸೋದೇನೆಂದರೆ ನಮ್ಮಲ್ಲಿ ಇದು ಯಾವಾಗಲೂ ಇತ್ತು, ನಮ್ಮಲ್ಲಿ ಇದು ಯಾವಾಗಲೂ ಹೇಳಿದ್ರು, ಇವಾಗ ನಾವು ಇದನ್ನು ರಿಯಲೈಸ್ ಮಾಡ್ಕೋತಿದ್ದೀವಿ ಅಂತ. ಅಟ್ಲೀಸ್ಟ್ ಬೆಟರ್ ಲೇಟ್ ದ್ಯಾನ್ ನೆವರ್ ಅಂತ ರಿಯಲೈಸ್ ಮಾಡ್ಕೊಂಡಿದ್ದೀವಿ. ವೆನ್ ವಿ ನೀಡ್ ಹೆಲ್ಪ್, ಹೆಸಿಟೇಷನ್ ಪಡೆದೇ ಇರೋದು, ಐ ಥಿಂಕ್ ದ್ಯಾಟ್ ಈಸ್ ದ ಫಸ್ಟ್ ಸ್ಟೆಪ್. ಹೆಸಿಟೇಟ್ ಮಾಡ್ದಿರಾ ಆಸ್ಕ್ ಫಾರ್ ಹೆಲ್ಪ್. ಜನರಲಿ ಸಾಕಷ್ಟು ಜನ ಹೇಳ್ತಾರೆ ಸೂಸೈಡಲ್ ಥಾಟ್ಸ್ ಬಂದರೆ ಯು ಕ್ಯಾನ್ ಟಾಕ್ ಟು ಮೀ ಅಂತ. ಅಫ್ಕೋರ್ಸ್ ಅಂದರೆ ಸಾಕಷ್ಟು ಸೆಲೆಬ್ರಿಟೀಸ್ಗಳು ಕೂಡ ದೇ ಸ್ಟೆಪ್ ಇನ್, ಸಾಕಷ್ಟು ಇನ್ಫ್ಲೂಯೆನ್ಸರ್ಸ್ ದೇ ಹ್ಯಾವ್ ಸ್ಟೆಪ್ಡ್ ಇನ್, ದೇ ಆಲ್ವೇಸ್ ಪುಟ್ ಇಟ್ ಅಪ್ ಆನ್ ದೇರ್ ಸ್ಟೋರೀಸ್ ಇರಬಹುದು, ಪ್ರೊಫೈಲ್ ಇರಬಹುದು. ಇದು ನೋಡೋರಿಗೆ ಒಂದು ಖುಷಿ ಕೊಡುತ್ತೆ ಡೆಫಿನೆಟ್ಲಿ. ಓಕೆ, ನಮಗೆ ಬೇಕು ಅಂದರೆ ಮಾತಾಡೋದಕ್ಕೆ ಒಬ್ಬರಿದ್ದಾರೆ ಅಂತ. ಯಾಕಂದರೆ ಇವತ್ತಿನ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿ ಜೊತೆ ಇಲ್ಲ ಮಾತಾಡೋದಕ್ಕೆ. ಅನ್ಫಾರ್ಚುನೇಟ್ಲಿ ನನಗೆ ಬೇಜಾರಾಗ್ತಿದೆ, ನಾನು ಯಾರ ಹತ್ರ ಹೇಳ್ಕೋಬೇಕು ಅಂತ ಗೊತ್ತಿಲ್ಲ. ನೀವಾಗಲೇ ಹೇಳಿದ ಹಾಗೆ ಎಮೋಷನ್ಸ್ನ ಸಪ್ರೆಸ್ ಮಾಡಿ ಮಾಡಿ ಫೈನಲಿ ಒನ್ ಡೇ ಅದು ಔಟ್ ಬರ್ಸ್ಟ್ ಆಗುತ್ತೆ. ಸೊ ಫಸ್ಟ್ ಥಿಂಗ್ ಇಸ್ ಟು ನಾಟ್ ಹೆಸಿಟೇಟ್. ಆ್ಯಂಡ್ ಬೇಜಾರಲ್ಲಿರೋರು ಯಾರ ಜೊತೆ ಬೇಕಾದರೂ ಮಾತಾಡಬಹುದು, ಬಟ್ ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡಿದಾಗ ಆ ಬೇಜಾರನ್ನ ಹೋಗ್ಸೋದು ಮಾತ್ರ ಅಲ್ಲ, ಅದು ಮತ್ತೆ ಬರ್ದೇ ಇರೋ ಹಾಗೆ ನೋಡ್ಕೋತಾರೆ. ಆ್ಯಂಡ್ ನಮ್ಮ ಫ್ಯೂಚರ್ನ ಹೇಗೆ ನಾವು ಬೆಟರ್ ಆಗಿಸಬಹುದು ಅನ್ನೋದ್ರತ್ತ ನಮ್ಮನ್ನು ಗೈಡ್ ಮಾಡ್ತಾರೆ. ಅಂಥ ಒಬ್ಬ ಗುರು ನೀವು ಸಾಕಷ್ಟು ಜನರಿಗಾಗಿದ್ದೀರಾ. ಆಗಲೇ ಹೇಳಿದ ಹಾಗೆ ಭಾರತನೂ ಸೇರಿದ ಹಾಗೆ 17 ದೇಶಗಳಲ್ಲಿ ನಿಮ್ಮ ಸ್ಟೂಡೆಂಟ್ಸ್ ಇದ್ದಾರೆ. ಗುರುವನ್ನು ನಾವು ಹುಡುಕೋಕ್ಕಾಗಲ್ವಂತೆ. ವೆನ್ ವಿ ಆರ್ ರೆಡಿ, ಗುರು ನಮ್ಮನ್ನು ಹುಡ್ಕೊಂಡು ಬರ್ತಾರಂತೆ. ವೆನ್ ದ ಟೈಮ್ ಇಸ್ ರೈಟ್. ಐ ಥಿಂಕ್ ದಿಸ್ ಆ್ಯಂಡ್ ನೌ ಇಸ್ ದ ಟೈಮ್. ನೀವು ಗುರುವಾಗಿ ಬರೋದಕ್ಕೆ ರೆಡಿಯಾಗಿದ್ದೀರಾ. ಪೀಪಲ್ ಹ್ಯಾವ್ ಟು ಮೇಕ್ ದ ಮೋಸ್ಟ್ ಔಟ್ ಆಫ್ ಇಟ್. ಬಹಳ ಬಹಳ ಧನ್ಯವಾದಗಳು. ಈ ನಮ್ಮ ಕಾನ್ವರ್ಸೇಷನ್ ನನಗೆ ನಿಜವಾಗ್ಲೂ ತುಂಬ ಖುಷಿ ಕೊಡ್ತು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ನಮ್ಮೆಲ್ಲರಿಗೂ ನಿಮ್ಮ ಮಾತುಗಳಿಂದ ಬಹಳ ಬಹಳ ಖುಷಿ ಕೊಟ್ರಿ ಮ್ಯಾಮ್ ನೀವು. ಇಟ್ ವಾಸ್ ಸೋ ಇನ್ಸೈಟ್ಫುಲ್. ನನಗೆ ತುಂಬ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿದ್ದು. ಲುಕಿಂಗ್ ಫಾರ್ವರ್ಡ್ ಟು ಈ ಥರದ ಮೆನಿ ಸಚ್ ಇಂಟರಾಕ್ಷನ್ಸ್. ನಿಮಗೆ ಸಪ್ತಮ್ ತೈಲ ಕಡೆಯಿಂದ 100% ವುಡ್ ಪ್ರೆಸ್ಡ್ ಆಯಿಲ್ಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸೌಜನ್ಯ ಅವರೇ, ಯು ಆರ್ ಡೂಯಿಂಗ್ ವಂಡರ್ಫುಲ್ ಜಾಬ್. ಆ್ಯಂಡ್ ಜನಕ್ಕೆ ಒಂದು ಸೈಕೋ ಎಜುಕೇಷನ್ ಮಾಡ್ತಿದ್ದೀರಾ. ಆ್ಯಂಡ್ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್.